ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಗಡಿಯಾರ ಚಾಪ್ಟರ್ದ ಟೈಪ್ 4 ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ಕಲಿಯೋಣ. ಆಲ್ರೆಡಿ ನಾವೀಗ ಟೈಪ್ 1, 2, 3 ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಮುಗಿಸಿದ್ದೀವಿ. ಗಡಿಯಾರ ಟಾಪಿಕ್ನಲ್ಲಿ, ಕ್ಲಾಕ್ ಟಾಪಿಕ್ನಲ್ಲಿ ಟೋಟಲ್ ಆಗಿ ನಿಮಗೆ 6 ಟೈಪ್ಸ್ ಕ್ವಶನ್ಸ್ ಬರುತ್ತೆ. ಅದರಲ್ಲಿ ಈಗ ಟೈಪ್ 3 ಕ್ವಶನ್ಸ್ ಮುಗಿಸಿದ್ದೀವಿ. ಈಗ ಟೈಪ್ 4 ಕ್ವಶನ್ಸ್ ನೀವು ಸಾಲ್ವ್ ಮಾಡಬೇಕಂದ್ರೆ ನಿಮಗೆ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ ಗೊತ್ತಿರಬೇಕು. ಯಾವ ಬೇಸಿಕ್ ಪಾಯಿಂಟ್ಸ್ ಗೊತ್ತಿರಬೇಕು ನಿಮಗಂದರೆ, ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಇದು ಗಡಿಯಾರ ಕರೆಕ್ಟ್ ರೀ. 12, 3, 6, 9. 12, 3, 6, 9 ಅಬ್ಸರ್ವ್ ಮಾಡಿರಿ. ಈಗ ನೋಡ್ರಿ, ಈಗ ಇದು ಗಂಟೆಯ ಮುಳ್ಳು ಅನ್ಕೋರಿ. ಗಂಟೆ ಮುಳ್ಳು ಎಷ್ಟು ಮೇಲೆ ಅದಲ್ರಿ? ಈಗ 12 ಮೇಲೆ ಅದ. ಈಗ 12 ಮೇಲೆ ಈ ಗಂಟೆ ಮುಳ್ಳು ಒಂದು ರೌಂಡ್ ಹಾಕ್ಬತ್ತಂದ್ರೆ ಪೂರ್ತಿ ಗಂಟೆಯ ಮುಳ್ಳು ಒಂದು ಪೂರ್ತಿ ರೌಂಡ್ ಹಾಕ್ಬತ್ತಂದ್ರೆ ಎಷ್ಟು ಗಂಟೆ ಆದಂಗೆ ಹೇಳ್ರಿ? 12 ಗಂಟೆ ಆದಂಗೆ. ಎಷ್ಟು ಗಂಟೆ ಆದಂಗೆ ಹೇಳ್ರಿ? 12 ಗಂಟೆ ಆದಂಗೆ. ಅಂದ್ರೆ ಗಂಟೆ ಮುಳ್ಳು ಪೂರ್ತಿ ಒಂದು ರೌಂಡ್ ಹಾಕ್ಬತ್ತಂದ್ರೆ 12 ಗಂಟೆ ಆದಂಗೆ. ಎಷ್ಟು ಡಿಗ್ರಿ ಆದಂಗೆ ಹೇಳ್ರಿ? ಅದು 360 ಡಿಗ್ರಿ. ಒಂದು ಫುಲ್ ರೌಂಡ್ ಹಾಕೊಂಬತ್ತಂದ್ರೆ 360 ಡಿಗ್ರಿ. ಅಂದ್ರೆ 12 ಗಂಟೆ ಸುತ್ತ ಹಾಕ್ಲಿಕ್ಕೆ ಎಷ್ಟು ಡಿಗ್ರಿ ಟೈಮ್, ಎಷ್ಟು ಡಿಗ್ರಿ ತೊಳೋದು ಹೇಳಿರೋದು? 360 ಡಿಗ್ರಿ ತೊಳೋದು. 12 ಗಂಟೆಗೆ 360 ಡಿಗ್ರಿ ತೊಳೋದಂದ್ರೆ 1 ಗಂಟೆಗೆ ಎಷ್ಟು ಆಗುತ್ತೆ ನೋಡ್ರಿ? 1 ಗಂಟೆಗೆ ಎಷ್ಟು ಆಗುತ್ತೆ ನೋಡ್ರಿ? 12 ಎಷ್ಟು ಹೇಳಿರೋದು? 36. 12 3 36. ಈ 0 ಬಿಟ್ಟರೆ 0 ಬೇಕು. ಮೇಲೆ 30 ಗುಣಾಕಾರ ಮಾಡ್ರೆ ತೆಳಗೂ 30 ಗುಣಾಕಾರ ಮಾಡಬೇಕು. ಒಂದು 30 ಎಷ್ಟು ಹೇಳ್ರಿ? 30 ಡಿಗ್ರಿ. ಅಂದ್ರೆ ನಿಮ್ಗೆ ಏನು ಗೊತ್ತಾಗುತ್ತಿಲ್ಲ ಅಂದ್ರೆ 1 ಗಂಟೆ ಈಕ್ವಲ್ ಟು 30 ಡಿಗ್ರಿ. 1 ಗಂಟೆ ಈಕ್ವಲ್ ಟು 30 ಡಿಗ್ರಿ. ಇದೊಂದು ಫಸ್ಟ್ ಪಾಯಿಂಟ್ ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, 1 ಗಂಟೆದಾಗ ಎಷ್ಟು ನಿಮಿಷ ಇರ್ತಾವೆ ಹೇಳ್ರಿ? 1 ಗಂಟೆದಾಗ 60 ನಿಮಿಷ ಇರ್ತಾವೆ ನಿಮ್ಗೆ. 1 ಗಂಟೆದಾಗ 60 ನಿಮಿಷ ಇರ್ತಾವೆ. ಇದೇ ಸೇಮ್ ಇಲ್ಲಿ ಬರ್ಕೊಂಡು ನೋಡ್ರಿ. ಕರೆಕ್ಟಾ? 1 ಗಂಟೆದಾಗ 60 ನಿಮಿಷ ಇರ್ತಾವೆ. ಈಗ ಅಬ್ಸರ್ವ್ ಮಾಡಿರಿ. 1 ಗಂಟೆಗೆ 30 ಡಿಗ್ರಿ ಆದ್ರೆ 60 ನಿಮಿಷಕ್ಕೆ ಎಷ್ಟು ಆಯ್ತು ಹೇಳ್ರಿ? ಇದು 30 ಡಿಗ್ರಿನೇ ಆಗುತ್ತೆ. ಈಗ ನೋಡ್ರಿ, 0 0 ತೆಗೆದುಬಿಡ್ರಿ. 0 0 ತೆಗೆದುಬಿಡ್ರಿ. ಇದೊಂದು 0 0 ಹೋಗ್ತದೆ. ಕರೆಕ್ಟಾ? ಈಗ 3 1 3 2 ಭಾಗ ಹೊಡ್ರಿ. 1 ನಿಮಿಷಕ್ಕೆ ಎಷ್ಟು ಬರುತ್ತೆ ಹೇಳ್ರಿ ನಿಮ್ಗೆ? 1 ನಿಮಿಷ ಈಕ್ವಲ್ ಟು 1 ನಿಮಿಷ ಈಕ್ವಲ್ ಟು ಎಷ್ಟು ಬರುತ್ತೆ ನೋಡ್ರಿ? ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಇಲ್ಲಿ 60, ಇಲ್ಲಿ 30. ಇಲ್ಲಿ 60, ಇಲ್ಲಿ 30 ಡಿಗ್ರಿ ಅದ. 60 ನಿಮಿಷ ಈಕ್ವಲ್ ಟು 30 ಡಿಗ್ರಿ ಆದರೆ 1 ನಿಮಿಷ ಈಕ್ವಲ್ ಟು ಎಷ್ಟು ಆಗುತ್ತೆ ಹೇಳ್ರಿ? ಅರ್ಧ ಡಿಗ್ರಿ ಆಗುತ್ತೆ ನಿಮಗೆ. 1 ನಿಮಿಷ ಈಕ್ವಲ್ ಟು ಅರ್ಧ ಡಿಗ್ರಿ. 1/2 ಡಿಗ್ರಿ ಅಂದ್ರೆ ಒಂದೇ, ಅರ್ಧ ಡಿಗ್ರಿ ಅಂದ್ರೆ ಒಂದೇ. ನೋಡಿರಿ, ಇಲ್ಲಿ 60 ಅದ. ಇಲ್ಲಿ 60, ಇಲ್ಲಿ 30 ಅಂದ್ರೆ ಇದ್ರ ಅರ್ಧ ಅದ. ಇದ್ರದ್ದು ಅರ್ಧ ಇರಬೇಕು ಇಲ್ಲಿ. ಕರೆಕ್ಟಾ? 1/2 ಡಿಗ್ರಿ. ನೆಕ್ಸ್ಟ್ ಇದು ಫಸ್ಟ್, ಇದು ಸೆಕೆಂಡ್. ನೆಕ್ಸ್ಟ್ ಇನ್ನೊಂದು ಥರ್ಡ್ ನೋಡ್ರಿ. ಈಗ ಅಬ್ಸರ್ವ್ ಮಾಡ್ರಿ ನೀವು. ನೋಡ್ರಿ, ಇದು ಗಂಟೆ ಮುಳ್ಳು ಬಗ್ಗೆ ಐತಿ. ಈಗ ನಿಮಿಷದ ಮುಳ್ಳು. ಈ ನಿಮಿಷದ ಮುಳ್ಳು ಎಷ್ಟು ಮೇಲೆ ಅದ ಅನ್ಕೊಳ್ಳೋಮ್ರಿ? ಈಗ ನಿಮಿಷದ ಮುಳ್ಳು 12 ಮೇಲೆ ಅದ ಅನ್ಕೋರಿ. ನಿಮಿಷದ ಮುಳ್ಳು ಪೂರ್ತಿ ಒಂದು ರೌಂಡ್ ಹಾಕ್ಬೇಕಂದ್ರೆ ಎಷ್ಟು ನಿಮಿಷ ಅದಂಗೆ ಹೇಳ್ರಿ? ನಿಮಿಷದ ಮುಳ್ಳು ಪೂರ್ತಿ ಒಂದು ರೌಂಡ್ ಹಾಕ್ಬೇಕಂದ್ರೆ 60 ನಿಮಿಷ ಅಂದಂಗೆ. 60 ನಿಮಿಷ. ಕರೆಕ್ಟಾ? ಪೂರ್ತಿ ಒಂದು ನಿಮಿಷ ಮುಳ್ಳು ಪೂರ್ತಿ ಒಂದು ರೌಂಡ್ ಹಾಕ್ಬೇಕು 60 ನಿಮಿಷ ಅದ್ರೆ ಎಷ್ಟು ಡಿಗ್ರಿ ಆದಂಗೆ ಹೇಳ್ರದು? 360 ಡಿಗ್ರಿ. 360 ಡಿಗ್ರಿ. ನೋಡ್ರಿ, ಇದೊಂದು 0 ಹೋಗ್ತದೆ. ಇಲ್ಲಿ 6 ಎಷ್ಟು ಹೇಳ್ರಿ? 36. 6 6
ಹಾಗಾದ್ರೆ 1 ನಿಮಿಷ ಕಳೆದು ಎಷ್ಟೊತ್ತೆ ಕಂಡುಹಿಡಿಯಮ್ರಿ. 1 ನಿಮಿಷ ಎಷ್ಟು ಡಿಗ್ರಿ ಸಮ ಅಂತ ಕಂಡುಹಿಡಿಯಮ್ರಿ. 1 ನಿಮಿಷ ಎಷ್ಟು ಡಿಗ್ರಿ ಸಮ? 60 ನಿಮಿಷ 360 ಡಿಗ್ರಿ ಸಮ ಆದ್ರೆ 1 ನಿಮಿಷ ಎಷ್ಟು ಡಿಗ್ರಿ ಸಮ ಹೇಳ್ರಿ? 6 ಡಿಗ್ರಿ ಸಮ. 6 ಡಿಗ್ರಿಗೆ ಸಮ. 6 ಡಿಗ್ರಿಗೆ ಸಮ. ಕರೆಕ್ಟಾ? ಈಗ ನೋಡ್ರಿ ಏನು ಮಾಡಿಲ್ಲ ನಾವು, ಏನು ಮಾಡಿ ಫಸ್ಟಿಗೆ 0 0 ತೆಗೆದು ಮೊದಲು. ನೆಕ್ಸ್ಟ್ 6 ಎಷ್ಟಲೇ 36 ಹೇಳ್ರಿ? 6 6 ಮ್ಯಾಗ 6 ಗುಣಾಕಾರ ಮಾಡ್ರೆ ಕೆಳಗಡೆನೂ 6 ಗುಣಾಕಾರ ಮಾಡಬೇಕು. ಕೆಳಗಡೆನೂ 6 ಗುಣಾಕಾರ ಮಾಡಬೇಕು. ಅಂದ್ರೆ ನಮ್ಗೆ ಟೋಟಲಾಗಿ 3 ಪಾಯಿಂಟ್ ಗೊತ್ತಾದ ನೋಡ್ರಿ. ಟೋಟಲಾಗಿ 3 ಪಾಯಿಂಟ್ಸ್ ಗೊತ್ತಾದ. ಅವೇ ನೀವೀಗ ನೋಟ್ ಅಂತ ಬರ್ಕೋಬೇಕು. ಈಗ ಅವೇ ನೀವೀಗ ನೋಟ್ ಅಂತ ಬರ್ಕೋಬೇಕು ನೋಡ್ರಿ. ಫಸ್ಟ್ ನೋಟ್ ಪಾಯಿಂಟ್ ಏನು ಬರ್ಕೋಬೇಕಂದ್ರೆ, ಫಸ್ಟ್ ನೋಟ್ ಪಾಯಿಂಟ ಇಲ್ಲಿ ಫಸ್ಟ್ ಪಾಯಿಂಟ್ ನೋಡ್ರಿ, ಈ ಫಸ್ಟ್ ಪಾಯಿಂಟ್ ನೋಟ್ ಪಾಯಿಂಟ್ ಬರಬೇಕು. ಫಸ್ಟ್ ಪಾಯಿಂಟ್ ಏನು ಹೇಳ್ತಂದ್ರೆ, ಗಂಟೆಯ ಮುಳ್ಳು 1 ಗಂಟೆಯಿಂದ ಯಾವುದಾದ್ರೂ 1 ಗಂಟೆಯಿಂದ 7ರಿಂದ 8 8ರಿಂದ 9 1 ಗಂಟೆಯಿಂದ ಇನ್ನೊಂದು ಗಂಟೆಗೆ ಮೂವ್ ಮಾಡಬೇಕು ಹೋಗ್ಬೇಕಂದ್ರೆ ಎಷ್ಟು ಡಿಗ್ರಿ ಸರಿಬೇಕು ಹೇಳೋದು? 30 ಡಿಗ್ರಿ ಸರಿಬೇಕು. 1 ಗಂಟೆಯಿಂದ ಇನ್ನೊಂದು ಗಂಟೆಗೆ ಹೋಗ್ಬೇಕಂದ್ರೆ 30 ಡಿಗ್ರಿ ಸರಿಬೇಕು. ಅದೇ ಬರ್ಕೊಂಬಿಡ್ರಿ, ಅದೇ ಬರ್ಕೊರಿ. ಗಂಟೆಯ ಮುಳ್ಳು ಯಾವುದಾದ್ರೂ 1 ಗಂಟೆಯಿಂದ ಇನ್ನೊಂದು ಗಂಟೆಗೆ ಚಲಿಸಬೇಕಾದರೆ 30 ಡಿಗ್ರಿ ಕೋನವನ್ನು ಕ್ರಮಿಸಬೇಕು. 30 ಡಿಗ್ರಿ ಕೋನವನ್ನು ಕ್ರಮಿಸಬೇಕು. 30 ಡಿಗ್ರಿ ಕೋನವನ್ನು ಕ್ರಮಿಸಬೇಕು. ಕರೆಕ್ಟಾ? ಏನು ಸಿಂಪಲ್ ರೀ. ಗಂಟೆ ಮುಳ್ಳು 1 ಗಂಟೆ ಇನ್ನೊಂದು ಗಂಟೆಗೆ 7ರ ಮೇಲೆ ಗಂಟೆ ಮುಳ್ಳು ಇದ್ದಿದ್ದು 8ರ ಮೇಲೆ ಹೋಗ್ಬೇಕಂದ್ರೆ 30 ಡಿಗ್ರಿ ಸರಿಬೇಕು. ನೆಕ್ಸ್ಟ್ 10ರ ಮೇಲೆ ಗಂಟೆ ಮುಳ್ಳು 11ರ ಮೇಲೆ ಹೋಗ್ಬೇಕಂದ್ರೆ 30 ಡಿಗ್ರಿ ಸರಿಬೇಕಂತ ನಂಗೆ ಅರ್ಥ ಇದ್ದವು. ನೆಕ್ಸ್ಟ್ ಎರಡನೇ ಪಾಯಿಂಟ್ ಬರ್ಕೋರಿ. ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡಿ ಇದ್ರ ಬಗ್ಗೆ ಹೇಳ್ತಾರೆ. ಈ ಪಾಯಿಂಟ್ ಏನು ಹೇಳ್ತ ನೋಡ್ರಿ, 1 ನಿಮಿಷ = 60 ಡಿಗ್ರಿ. ಇದು ಏನು ಹೇಳ್ತಂದ್ರೆ ನಿಮಿಷದ ಮುಳ್ಳು 1 ನಿಮಿಷದಿಂದ ಇನ್ನೊಂದು ನಿಮಿಷಕ್ಕೆ ಮುಂದಕ್ಕೆ ಹೋಯ್ತಂದ್ರೆ ಗಂಟೆ ಮುಳ್ಳು ಎಷ್ಟು ಸರಿದಂತ್ರಿ? ಬರೀ ಅರ್ಧ ಡಿಗ್ರಿ ಸರಿದಂತ್ರಿ. ಗಂಟೆ ಮುಳ್ಳು ಬರೀ ಎಷ್ಟು ಡಿಗ್ರಿ ಸರಿತೈತೆ ನಿಮ್ಗೆ? ಬರೀ ಅರ್ಧ ಡಿಗ್ರಿ ಮುಂದಕ್ಕೆ ಸೇರ್ತದೆ. ಅದಕ್ಕೆಲ್ಲ ಅಬ್ಸರ್ವ್ ಮಾಡಿರಿ, ನಿಮ್ಗೆ ಗಂಟೆ ಮುಳ್ಳು ಸರಿದು ಗೊತ್ತೇ ಆಗಲ್ಲ ನಿಮಗೆ. ಈಗ ಅರ್ಧ ಡಿಗ್ರಿ ಸರಿಲಿಗತ್ತಿರ್ತದೆ. ಅದೇ ಪಾಯಿಂಟ್ ಬರ್ಕೋರಿ. ಏನು ಬರ್ಕೋಬೇಕ್ರಿ? ನಿಮಿಷದ ಮುಳ್ಳು ಯಾವುದಾದ್ರೂ ಒಂದು ನಿಮಿಷದಿಂದ ಇನ್ನೊಂದು ನಿಮಿಷಕ್ಕೆ ಚಲಿಸಿದಾಗ ಗಂಟೆಯ ಮುಳ್ಳು ಎಷ್ಟು ಡಿಗ್ರಿ ಸೇರ್ತದೆ ಹೇಳ್ರಿ? 1/2 ಡಿಗ್ರಿ ಕೋನವನ್ನು ಕ್ರಮಿಸುತ್ತದೆ ಅಂದರೆ ಚಲಿಸುತ್ತದೆ ನಂಗೆ. ಕ್ರಮಿಸುತ್ತದೆ ಅಂತ ಈ ನೋಟ್ ಪಾಯಿಂಟ್ ಇಂಪಾರ್ಟೆಂಟ್. ಇದು ಗೊತ್ತಿದ್ರೆ ಅಷ್ಟೇ ನಾವು ಕ್ವಶನ್ ಸಾಲ್ವ್ ಮಾಡೋಕ್ಕಾಗತ್ತೆ. ನೆಕ್ಸ್ಟ್ 3ನೇದು 1 ಆಯಿತು 2 ಆಯಿತು. ಈಗ ಈ ಪಾಯಿಂಟ್ ಏನಾಗುತ್ತೆ ನೋಡ್ರಿ.
ಮೂರನೇ ಪಾಯಿಂಟ್ ನೋಡ್ರಿ ಏನು ಹೇಳ್ತಂದ್ರೆ ನಿಮ್ಗೆ ಈ ಮೂರನೇ ಪಾಯಿಂಟ್ ಏನಾಗ್ತಂದ್ರೆ ನಿಮಿಷದ ಮುಳ್ಳು 1 ನಿಮಿಷದಿಂದ ಇನ್ನೊಂದು ನಿಮಿಷಕ್ಕೆ ಹೋಗ್ಬೇಕಂದ್ರೆ 6 ಡಿಗ್ರಿ ಕೋನ ಸರಿಸಬೇಕು. ಅದು 6 ಡಿಗ್ರಿ ಕೋನ ಸರಿಬೇಕು ಅಂತ ಬರ್ಕೊರಿ ನೋಡ್ರಿ. ನಿಮಿಷದ ಮುಳ್ಳು ಯಾವುದಾದರೂ ಒಂದು ನಿಮಿಷದಿಂದ ಇನ್ನೊಂದು ನಿಮಿಷಕ್ಕೆ ಚಲಿಸಬೇಕಾದರೆ ಎಷ್ಟು ಡಿಗ್ರಿ ಕೋನ ಕ್ರಮಿಸ್ಬೇಕು ಹೇಳ್ರಿ? ಅದು 6 ಡಿಗ್ರಿ. ಎಷ್ಟು ಡಿಗ್ರಿ ಹೇಳ್ರಿ? 6 ಡಿಗ್ರಿ ಕೋನವನ್ನು ಕ್ರಮಿಸಬೇಕು. 6 ಡಿಗ್ರಿ ಕೋನವನ್ನು ಕ್ರಮಿಸಬೇಕು. ಇಷ್ಟು 3 ಪಾಯಿಂಟ್ ಗೊತ್ತಿದ್ದು ಅಂದ್ರೆ ಈಸಿಯಾಗಿ ಯಾವುದೇ ಕ್ವಶನ್ಸನ್ನು ಕೂಡ ಸಾಲ್ವ್ ಮಾಡ್ಬೋದು. ಈಗ ಅಬ್ಸರ್ವ್ ಮಾಡಿರಿ ನೀವು ಸಿಂಪಲ್ಲಾಗಿ. ಈಗ ಹೇಳ್ರಿ 30 ಡಿಗ್ರಿ ಅದಕ್ಕೆ ಹೇಳ್ರಿ. 30 ಡಿಗ್ರಿ ಅದಕ್ಕಂದ್ರೆ ಗಂಟೆ ಮುಳ್ಳು 1 ಗಂಟೆಯಿಂದ ಇನ್ನೊಂದು ಗಂಟೆಗೆ ಚಲಿಸ್ಬೇಕಂದ್ರೆ 30 ಡಿಗ್ರಿ ಮುಂದಕ್ಕೆ ಸರಿಬೇಕು. ನೆಕ್ಸ್ಟ್ ಅರ್ಧ ಡಿಗ್ರಿ ಅದಕ್ಕೆ ಹೇಳ್ರಿ. ಅರ್ಧ ಡಿಗ್ರಿ ನಿಮಿಷದ ಮುಳ್ಳು 1 ನಿಮಿಷದಿಂದ ಇನ್ನೊಂದು ನಿಮಿಷಕ್ಕೆ ಚಲಿಸ್ತಂದ್ರೆ ಗಂಟೆ ಮುಳ್ಳು ಎಷ್ಟು ಮುಂದಕ್ಕೆ ಸರಿತಂದ್ರೆ ಬರೀ ಅರ್ಧ ಡಿಗ್ರಿ ಮುಂದಕ್ಕೆ ಸರಿತಂತ. ನೆಕ್ಸ್ಟ್ 3ನೇದು 6 ಡಿಗ್ರಿ ಅದಕ್ಕೆ ಹೇಳ್ರಿ. 6 ಡಿಗ್ರಿ ಅದಕ್ಕಂದ್ರೆ ನಿಮಿಷದ ಮುಳ್ಳು 1 ನಿಮಿಷದಿಂದ ಇನ್ನೊಂದು ನಿಮಿಷಕ್ಕೆ ಹೋಗ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ 8 ಟೈಮ್ 30 ನಿಮಿಷ ಆಗ್ಯದ. 31 ಆಗ್ಬೇಕಲ್ಲ. 30 ನಿಮಿಷದಿಂದ 31 ನಿಮಿಷ ಆಗ್ಬೇಕಂದ್ರೆ ನಿಮಿಷದ ಮುಳ್ಳು ಎಷ್ಟು ಸರಿಬೇಕು ಹೇಳ್ರಿ? 6 ಡಿಗ್ರಿ ಮುಂದಕ್ಕೆ ಸರಿಬೇಕು. ಇಷ್ಟು ಗೊತ್ತಿದ್ರೆ ಸಾಕು, ನೀವು ಯಾವುದೇ ರೀತಿ ಕ್ವಶನ್ನು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಈಗ ಕ್ವಶನ್ ನೋಡ್ರಿ. ಫಸ್ಟ್ ಕ್ವಶನ್ ನೋಡ್ರಿ. ಒಂದು ಗಡಿಯಾರದಲ್ಲಿ ಸಮಯ ಮುಂಜಾನೆ 6 ಗಂಟೆ ಆಗಿದೆ. ಈಗ ಅದೇ ಗಡಿಯಾರದಲ್ಲಿ ಸಮಯ ಮುಂಜಾನೆ 11 ಗಂಟೆ ಆಗಿದೆ. ಹಾಗಾದರೆ ಗಂಟೆಯ ಮುಳ್ಳು ಎಷ್ಟು ಕೋನ ಕ್ರಮಿಸಿದೆ? ನೀವು ಬರೀ ಗಂಟೆ ಮುಳ್ಳು ಬಗ್ಗೆ ಕೇಳ್ತಾನೆ. ಕರೆಕ್ಟಾ? ನೀವು ಬರೀ ಗಂಟೆ ಮುಳ್ಳು ಬಗ್ಗೆ ಕೇಳತ್ತೆ ನೋಡ್ರಿ. ನಿಮ್ಗೆ ಗೊತ್ತಿದೆ ಗಂಟೆ ಮುಳ್ಳು 1 ಗಂಟೆಯಿಂದ ಇನ್ನೊಂದು ಗಂಟೆಗೆ ಮುಂದಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಡಿಗ್ರಿ ಸರಿಬೇಕು ಹೇಳ್ರಿ? 30 ಡಿಗ್ರಿ ಸರಿಬೇಕು. 6ರಿಂದ 7ಕ್ಕೆ ಹೋಗ್ಬೇಕು 30 ಡಿಗ್ರಿ, 7ರಿಂದ 8ಕ್ಕೆ ಹೋಗ್ಬೇಕು 30, 8ರಿಂದ 9 ಹೋಗ್ಬೇಕು 30, ನೆಕ್ಸ್ಟ್ 9ರಿಂದ 10ಕ್ಕೆ ಹೋಗ್ಬೇಕು 30, 10ರಿಂದ 11ಕ್ಕೆ ಹೋಗ್ಬೇಕು 30 ಡಿಗ್ರಿ ಸರಿಬೇಕು. ಇವೆಲ್ಲ ಕೂಡಿಸ್ರಿ ಅದೇ ಆನ್ಸರ್. ಇಲ್ಲ ನೋಡ್ರಿ. ಹನ್ನೆರಡು 3 6 9. ಈಗ ಅಬ್ಸರ್ವ್ ಮಾಡಿರಿ ನೋಡ್ರಿ. ನೀವು ಟೈಮ್ ಎಷ್ಟು ಕೊಟ್ಟಾನಲ್ಲಿ ನೋಡ್ರಿ. ಈಗ ಟೈಮ್ ಎಷ್ಟು ಕೊಟ್ಟಾನ? ಮುಂಜಾನೆ 6 ಗಂಟೆದು ಕೊಟ್ಟಾನ. ಮುಂಜಾನೆ 6 ಗಂಟೆದು ಕೊಟ್ಟಾನ. ನೀವು 6 ಗಂಟೆ 6 ಗಂಟೆ ನಾವು ಬರೀ ಗಂಟೆ ಮುಳ್ಳು ಅಷ್ಟೇ ಹೇಳ. ನಾವು ಗಂಟೆ ಮುಳ್ಳು ಬಗ್ಗೆ ಅಷ್ಟೇ ನೋಡೋಣ. ಗಂಟೆ ಮುಳ್ಳು ಬಗ್ಗೆ ಅಷ್ಟೇ ನೋಡೋಣ. ಇಲ್ಲಿ 2 3 5 6 7 8 9 10 ಇಲ್ಲಿ 11. ಗಂಟೆ ಮುಳ್ಳು ನೋಡ್ರಿ. 6 ಗಂಟೆ ಆದಾಗ ಗಂಟೆ ಮುಳ್ಳು ಎಲ್ಲಿರುತ್ತೆ ಹೇಳ್ರಿ? 6 ಮೇಲೆ ಇರ್ತದೆ. ಅದಕ್ಕೆ 6 ಗಂಟೆ ಆಗ್ತದೆ. ಕರೆಕ್ಟ್ ರೀ? 6 ಗಂಟೆ ಆದಾಗ ಗಂಟೆ ಮುಳ್ಳು ಎಲ್ಲಿರುತ್ತೆ ಹೇಳ್ರಿ? 6 ಮೇಲೆ ಇರ್ತದೆ. ಕರೆಕ್ಟಾ? ಈಗ ಅದೇ ಗಡಿಯಾರದ ಸಮಯ ಎಷ್ಟಾಗುತ್ತೆ ಹೇಳ್ರಿ? ಮುಂಜಾನೆ 11 ಗಂಟೆಗೆ ಆಗುತ್ತೆ. 11 ಗಂಟೆ ಆದಾಗ ಎಲ್ಲಿರುತ್ತೆ ಹೇಳ್ರಿ ಗಂಟೆ ಮುಳ್ಳು? 11 ಮೇಲೆ ಇರ್ತದೆ ರೀ. ಅದಕ್ಕೆ 11 ಗಂಟೆ ಆಗುತ್ತೆ. ಕರೆಕ್ಟಾ? ಈಗ 6 ಮೇಲೆ ಇತ್ತು. ಎಷ್ಟರ ಮೇಲೆ ಹೋಗ್ಯದ ಹೇಳ್ರಿ? 11 ಮೇಲೆ ಹೋಗ್ಯದಂದ್ರೆ ಎಷ್ಟು ಡಿಗ್ರಿ ಕೋನ ಕ್ರಮಿಸಿದೆ ಹೇಳ್ರಿ? ಅದು ಎಷ್ಟು ಡಿಗ್ರಿ ಕೋನ ಕ್ರಮಿಸಿದ ನೋಡ್ರಿ. 6ರಿಂದ 7ಕ್ಕೆ ಹೋಗ್ಬೇಕಂದ್ರೆ 30 ಡಿಗ್ರಿ, 7ರಿಂದ 8ಕ್ಕೆ ಹೋಗ್ಬೇಕಂದ್ರೂ 30 ಡಿಗ್ರಿ, 8ರಿಂದ 9 ಹೋಗ್ಬೇಕಂದ್ರೂ 30 ಡಿಗ್ರಿ, 9ರಿಂದ 10 ಹೋಗ್ಬೇಕಂದ್ರೂ 30 ಡಿಗ್ರಿ, 10ರಿಂದ 11 ಹೋಗ್ಬೇಕಂದ್ರೂ 30 ಡಿಗ್ರಿ. ಯಾಕಂದರೆ
ಗಂಟೆ ಮುಳ್ಳು 1 ಗಂಟೆಯಿಂದ ಇನ್ನೊಂದು ಗಂಟೆ ಹೋಗ್ಬೇಕಂದ್ರೆ 30 ಡಿಗ್ರಿ ಮುಂದೆ ಸರಿಬೇಕು. ಒಟ್ಟು ಕೂಡಿಸ್ರಿ, ಅದೇ ಆನ್ಸರ್. ಎಷ್ಟು ಹೇಳ್ರಿ ಟೋಟಲ್ಲ? ಹಾಗಾಗಿ ಗಂಟೆ ಮುಳ್ಳು ಎಷ್ಟು ಡಿಗ್ರಿ ಕೋನ ಕ್ರಮಿಸಿದೆ ಹೇಳ್ರಿ? 150 ಡಿಗ್ರಿ. 150 ಡಿಗ್ರಿ. 150 ಡಿಗ್ರಿ ಕರೆಕ್ಟ್. 150 ಡಿಗ್ರಿ ಕ್ರಮಿಸಿದೆ ನಂಗೆ. ನೆಕ್ಸ್ಟ್ ಸಿಂಪಲ್ ರೀ, ಏನಿಲ್ಲ. ಕ್ವಶನ್ ಏನು ಕೊಟ್ಟರೆ ನೋಡ್ಬೇಕು. ನಮ್ಗೆ ಬರೀ ಏನು ಕೊಟ್ಟರೆ ಹೇಳಿದವ್ರು ನಮಗೆ ಗಂಟೆ ಮುಳ್ಳು ಬಗ್ಗೆ ಕೇಳೋರು. ಗಂಟೆ ಮುಳ್ಳು ಬಗ್ಗೆ ಬರೀ 33 ಡಿಗ್ರಿ ಸರಿಸೋತಂದ್ರೆ ಮುಗೀತು. ನೆಕ್ಸ್ಟ್ ಈಗ 2ನೇ ಕ್ವಶನ್ ನೋಡ್ರಿ. ಸೆಕೆಂಡ್ ಕ್ವಶನ್ ನೋಡ್ರಿ. ಸೆಕೆಂಡ್ ಕ್ವಶನ್ ನೋಡ್ರಿ ಏನು ಕೊಟ್ಟ ನಿಮ್ಗವರು? ಗಡಿಯಾರದಲ್ಲಿ ಸಮಯ ಮಧ್ಯಾಹ್ನ 3 ಗಂಟೆ ಆಗ್ಯದಂತ್ರಿ. ಗಡಿಯಾರದಲ್ಲಿ ಸಮಯ ಎಷ್ಟಾಗ್ಯದ್ರಿ? ಮಧ್ಯಾಹ್ನ 3 ಗಂಟೆ ಆಗ್ಯದತ್ತ. ಈಗ ಅದೇ ಗಡಿಯಾರದಲ್ಲಿ ಸಮಯ ಸಾಯಂಕಾಲ ಎಷ್ಟಾಗ್ಯದಂತ್ರಿ? 7 ಗಂಟೆ 20 ನಿಮಿಷ ಆಗ್ಯದ. 3 ಗಂಟೆ ಆಗಿತ್ತು, ಮತ್ತು ಹೊಳೆ ಬಂದು ನೋಡ್ತಾನೆ 3 ಗಂಟೆ ಮನೆಯಿಂದ ಹೋಗ್ಯಾನ, ಮತ್ತು ಹೊಳೆ ನೋಡ್ತಾನೆ ಟೈಮ್ 7 ಗಂಟೆ 20 ನಿಮಿಷ ಆಗ್ಯದ. ಹಾಗಾದ್ರೆ ಗಂಟೆ ಮುಳ್ಳು ಎಷ್ಟು ಕೋನವನ್ನು ಕ್ರಮಿಸಿದೆ? ಅಂದರೆ 3ರಿಂದ 7:20 ಆಗಿರ್ತಾನೆ. ಗಂಟೆ ಮುಳ್ಳು ಎಷ್ಟು ಡಿಗ್ರಿ ಕೋನ ಸರದ ಅಂತ ಕೇಳ್ತಾನೆ ನಾವು ನಿಮಗೆ. ಮತ್ತೆ ಮಾಡೋ ಸೇಮ್ ರೀ. ಅಷ್ಟೇ ನೋಡ್ರಿ. ಬರೀ ನಮ್ಗೆ ಗಂಟೆ ಮುಳ್ಳು ಬಗ್ಗೆ ಅಷ್ಟೇ ಕೇಳ. ನಾವು ಗಂಟೆ ಮುಳ್ಳು ಬಗ್ಗೆ ಅಷ್ಟೇ ನಾವೇನು ಮಾಡಮ್ರಿ ನೋಡಮ್ರಿ. ಫಸ್ಟ್ ಒಂದು ಗಡಿಯಾರ ಹಾಕೋರಿ. ಗಡಿಯಾರ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ. ಗಡಿಯಾರ ಕ್ಲಿಯರ್ ಗೊತ್ತಾಗಬೇಕಂದ್ರೆ ಗಡಿಯಾರ ಹಾಕೋರಿ. ಗಡಿಯಾರ ಹಾಕಿ ಒಂದು ನಾವು ನೋಡ್ರಿ ಬರೀ ಗಂಟೆ ಮುಳ್ಳು ಅಷ್ಟೇ ಕೇಳೋಣ. ಗಂಟೆ ಮುಳ್ಳು ಅಷ್ಟೇ ಹಾಕೋರಿ. ಗಂಟೆ ಮುಳ್ಳು ನೋಡ್ರಿ ಫಸ್ಟಿಗೆ ನಮಗೆ ಎಷ್ಟು ಅಂತ ಹೇಳ, ನಮಗೆ 3 ಗಂಟೆ ಮೇಲೆ ಅಂತ ಹೇಳೋಣ. ಗಂಟೆ ಮುಳ್ಳು 3 ಗಂಟೆ. ಗಂಟೆ ಮುಳ್ಳು 3 ಗಂಟೆ ಮೇಲೆ 3 ಗಂಟೆ ಆಗೋದ್ರೆ ಗಂಟೆ ಮುಳ್ಳು 3 ಗಂಟೆ ಮೇಲೆ ಇರ್ತದೆ. ಕರೆಕ್ಟ್ ರೀ. ನೆಕ್ಸ್ಟಿಗೆ ಟೈಮ್ ಎಷ್ಟಾಗಂತ ರೀ? 7 ಗಂಟೆ 20 ನಿಮಿಷ ಆಗದಂತ. ನೋಡ್ರಿ 7 ಗಂಟೆನೂ ಗಂಟೆ ಮುಳ್ಳು 7 ಗಂಟೆ ತೋರಿಸ್ಬೋದು. 20 ತೋರ್ಸೋಕ್ಕಾಗಲ್ಲ. ಮೊದಲು 20 ಬಿಡ್ರಿ ಅಂಕತಾನೆ. 7 ತೋರಿಸ್ರಿ. 7. ಈಗ ಅದೇ ಗಡಿಯಾರ ಟೈಮ್ ಇಟ್ಟಾದ್ರೆ ಈಗ 7 ಗಂಟೆ ಆಗದಂತ. 7 ಗಂಟೆ. 7 ಗಂಟೆ ಹೇಳ್ರಿ. ಗಂಟೆ ಮುಳ್ಳು ನೋಡ್ರಿ ಎಷ್ಟು ಡಿಗ್ರಿ ಮುಂದಕ್ಕೆ ಸರೋದು ಇದು? ಗಂಟೆ ಮುಳ್ಳು 3ರಿಂದ 4 ಬರ್ಬೇಕಂದ್ರೆ ಎಷ್ಟು ಡಿಗ್ರಿ ಹೇಳ್ರಿ? 30 ಡಿಗ್ರಿ. ಇಲ್ಲಿ 30 ಡಿಗ್ರಿ, 30 ಡಿಗ್ರಿ, 30 ಡಿಗ್ರಿ. ಗಂಟೆ ಮುಳ್ಳು ತಾನು ಸ್ವತಃ ಎಫರ್ಟ್ ಹಾಕಿ ಎಷ್ಟು ಡಿಗ್ರಿ ಮುಂದಕ್ಕೆ ಹೋಗೋದು ಹೇಳ್ರಿ? 3ರಿಂದ 7 ಇರ್ತಾನೆ. 3ರಿಂದ 7 ಇರ್ತಾನೆ. 3ರಿಂದ 7. 3ರಿಂದ 7 ಇರ್ತಾನೆ. ಗಂಟೆ ಮುಳ್ಳು ಎಷ್ಟು ಎಫರ್ಟ್ ಹಾಕೋದು ಹೇಳ್ರಿ? 30, 30, 30, 30. 120 ಡಿಗ್ರಿ. 120 ಡಿಗ್ರಿ. ಬಟ್ 3ರಿಂದ 7 ತನಕ ಹೋಗಿಲ್ಲ ಟೈಮ್ ಎಷ್ಟಾಗಿದೆ ಹೇಳ್ರಿ? 7 ಗಂಟೆ 20 ನಿಮಿಷ. 20 ನಿಮಿಷ ಹೆಚ್ಚಿಗೆ ಆಗ್ಯದ್ರಿ ಈಗ. 20 ನಿಮಿಷ. ಈ 20 ನಿಮಿಷ ಮುಂದಕ್ಕೆ ಹೋಗಿ ಸಂಬಂಧನು, ನಿಮಿಷದ ಮುಳ್ಳು 20 ನಿಮಿಷ ಮುಂದಕ್ಕೆ ಹೋಗಿ ಸಂಬಂಧನು ಗಂಟೆ ಮುಳ್ಳು ಸರಿಬೇಕಾಗ್ತದೆ ರೀ. ಗಂಟೆ ಮುಳ್ಳು ಸರಿಬೇಕಾಗ್ತದೆ. ಇಲ್ಲಿ ನೀವು ಆಲ್ರೆಡಿ ಬರ್ಕೊಂಡ್ರಿ. ಏನು ಬರ್ಕೊಂಡ್ರಿ ನೋಡ್ರಿ? ಏನು ಬರ್ಕೊಂಡು ನೋಡ್ರಿ? ನಿಮಿಷ ಎಷ್ಟು ನಿಮಿಷ ಮುಂದಕ್ಕೆ ಹೋಗ್ಯದ ಹೇಳ್ರಿ? 20 ನಿಮಿಷ ಮುಂದಕ್ಕೆ ಹೋಗ್ಯದ. 20 ನಿಮಿಷ. ನಿಮ್ಗೆ ಆಲ್ರೆಡಿ ಗೊತ್ತದ ನಿಮಿಷದ ಮುಳ್ಳು 1 ನಿಮಿಷ ಮುಂದಕ್ಕೆ ಹೋಯ್ತಂದ್ರೆ ಗಂಟೆ ಮುಳ್ಳು ಎಷ್ಟು ಮುಂದಕ್ಕೆ ಹೋಗ್ತದೆ ಹೇಳ್ರಿ? ಅರ್ಧ ಡಿಗ್ರಿ ಮುಂದಕ್ಕೆ ಹೋಗ್ತದೆ. ಬರೀ ಅರ್ಧ ಡಿಗ್ರಿ ಮುಂದಕ್ಕೆ ಹೋಗ್ತದೆ. ಅರ್ಧ ಡಿಗ್ರಿ. 1 ನಿಮಿಷ ಮುಂದಕ್ಕೆ ಹೋಯ್ತಂದ್ರೆ ಗಂಟೆ ಮುಳ್ಳು ಅರ್ಧ ಡಿಗ್ರಿ ಹೋಗ್ತದೆ. ಹಾಗಾದ್ರೆ 20 ನಿಮಿಷ ಮುಂದಕ್ಕೆ ಹೋಯ್ತಂದ್ರೆ ನಿಮಿಷದ ಮುಳ್ಳು 20 ನಿಮಿಷ ಮುಂದಕ್ಕೆ ಹೋಯ್ತಂದ್ರೆ ನೋಡಿರಿ ಇದ್ರದ್ದು ಅರ್ಧ ಇಲ್ಲದ ರೀ. ಇದು ಅರ್ಧ ಇಲ್ಲದ ಅಂದ್ರೆ 20ರಿಂದ ಅರ್ಧ ಎಷ್ಟು ಡಿಗ್ರಿ ಹೋಗ್ತದೆ ಹೇಳ್ರಿ ಮುಂದಕ್ಕೆ? ಗಂಟೆ ಮುಳ್ಳು 10 ಡಿಗ್ರಿ ಹೋಗ್ತದೆ ರೀ. 10 ಡಿಗ್ರಿ. ಅದರ ಟೋಟಲಾಗಿ ಗಂಟೆ ಮುಳ್ಳು ಎಷ್ಟು ಡಿಗ್ರಿ ಸೇರುತ್ತೆ ಹೇಳ್ರಿ? 130 ಡಿಗ್ರಿ. 130 ಡಿಗ್ರಿ. ಗೊತ್ತಾಯ್ತು ರೀ? ಸಿಂಪಲ್ ರೀ. ನೋಡಿರಿ 3ರಿಂದ 7 ನಮಗೆ 7:20 ಅದು ಬಿಡ್ರಿ. ನಾವು ಬರೀ ಗಂಟೆ ನೋಡಮ್ಮ. 3ರಿಂದ 7 ಅಂದ್ರೆ ಎಷ್ಟು ಹೇಳ್ರಿ? 4 ತಾಸು ಮುಂದಕ್ಕೆ ಹೋಗ್ಯದ ನಂಗೆ. 4 × 30 ಅಂದ್ರೆ 120 ಡಿಗ್ರಿ. 120 ಡಿಗ್ರಿ. ನೆಕ್ಸ್ಟ್ ಈಗ ನಿಮಿಷದ ಮುಳ್ಳು 20 ನಿಮಿಷ ಮುಂದಕ್ಕೆ ಹೋಗ್ಯದ. ನಿಮಿಷದ ಮುಳ್ಳು ಮುಂದಕ್ಕೆ ಹೋಯ್ತಂದ್ರೆ
ಗಂಟೆ ಮುಳ್ಳು ಸ್ವಲ್ಪ ಮುಂದಕ್ಕೆ ಹೊಲೇಬೇಕು ರೀ. ನಮ್ಗೆ ಗೊತ್ತದ 1 ನಿಮಿಷ ಮುಂದಕ್ಕೆ ಹೋಯ್ತಂದ್ರೆ ನಿಮಿಷದ ಮುಳ್ಳು ಗಂಟೆ ಮುಳ್ಳು ಅರ್ಧ ಸೇರ್ತದೆ. 1 ನಿಮಿಷಕ್ಕೆ ಅರ್ಧ ಅಂದ್ರೆ 20 ನಿಮಿಷ ಎಷ್ಟಾಗುತ್ತೆ ಹೇಳ್ರಿ? 10 ಡಿಗ್ರಿ. 1ಕ್ಕೆ ಅರ್ಧ ಅಂದ್ರೆ 20 ಅರ್ಧ ಮಾಡೋದು, 30ಕ್ಕೂ ಅರ್ಧ ಮಾಡೋದು, ಬಟ್ ಅರ್ಧ ಮಾಡಿ ಇಡೋದು. ಎಷ್ಟು ನಿಮಿಷ ಇರುತ್ತೆ ಅಂತ ಅರ್ಧ ಮಾಡಿ ಇಡ್ರಿ, ಅಷ್ಟು ಗಂಟೆ ಮುಳ್ಳು ಮುಂದಕ್ಕೆ ಸೇರ್ತದೆ ಅಂದಂಗೆ. ಇದು ನೋಡ್ರಿ, ಇದು ಏನಂದ್ರೆ ಬರೀ ನಮಗೆ ಗಂಟೆ ಮುಳ್ಳುದಿಂದ ಮುಂದಕ್ಕೆ ಸೇರಿದೆ 170 ಡಿಗ್ರಿ. ಈ ನಿಮಿಷದ ಮುಳ್ಳು ಮುಂದಕ್ಕೆ ಸೇರಿದ ಸಂಬಂಧ ಗಂಟೆ ಮುಳ್ಳು ಎಷ್ಟು ಸರಿಲಿಕ್ಕೆ ಹೇಳ್ರಿ? 10 ಡಿಗ್ರಿ ಮುಂದಕ್ಕೆ ಸರಿಲಿದೆ. ಟೋಟಲಾಗಿ 130 ಡಿಗ್ರಿ ಕೋನವನ್ನು ಕ್ರಮಿಸ್ತದೆ ಗಂಟೆ ಮುಳ್ಳು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ನೋಡ್ರಿ, KSIS PSI 2020 ಕೇಳೋಣ. ಕ್ವಶನ್ ನೋಡ್ರಿ ಕರೆಕ್ಟಾಗಿ ಏನು ಕೇಳೋಣ. ಒಂದು ನಿಖರವಾದ ಗಡಿಯಾರ ಬೆಳಗ್ಗೆ 8 ಗಂಟೆ ತೋರಿಸುತ್ತಂತ್ರಿ. ಬೆಳಗ್ಗೆ 8 ಗಂಟೆ ತೋರಿಸುತ್ತಂತ. ನೆಕ್ಸ್ಟ್ ಈಗ ಅದೇ ಗಡಿಯಾರದ ನೋಡ್ರಿ ಟೈಮ್ ಎಷ್ಟಾಗ್ಯದಂತ? ಮಧ್ಯಾಹ್ನ 2 ಗಂಟೆ ಆಗ್ಯದಂತ. ಹಾಗಾದ್ರೆ ಈ ಮಧ್ಯೆ ಗಡಿಯಾರದ ಗಂಟೆ ಕೈ ನಮಗೇನು ಹೇಳ್ತಾನೆ ಹೇಳ್ರ? ಗಂಟೆಯ ಮುಳ್ಳು ಎಷ್ಟು ಡಿಗ್ರಿ ಮೂಲಕ ತಿರುಗುತ್ತದೆ? ಸೇಮ್ ನಮಗೆ ಗೊತ್ತದೆ ರೀ, ಗಂಟೆ ಮುಳ್ಳು ಒಂದು ಗಂಟೆಯಿಂದ ಇನ್ನೊಂದು ಗಂಟೆ ಹೋಗ್ಬೇಕಂದ್ರೆ 30 ಡಿಗ್ರಿ ಸರಿಬೇಕು. 8ರ ಮೇಲೆ ಅಂತ್ರಿ, ಈಗ 8ರ ಮೇಲೆ ಎಲ್ಲ ಹೋಗ್ಬೇಕು ಹೇಳ್ರದು? ಈಗ 2ರ ಮೇಲೆ ಹೋಗ್ಬೇಕು. 2ರ ಮೇಲೆ ಎಷ್ಟು ಡಿಗ್ರಿ ಮುಂದಕ್ಕೆ ಹೋಗ್ಬೇಕು ಹೇಳ್ರದು? 33 ಡಿಗ್ರಿ ಮುಂದಕ್ಕೆ ಹೋಗ್ಬೇಕು. 33 ಡಿಗ್ರಿ ಮುಂದಕ್ಕೆ ಹೋಗ್ಬೇಕು. ಅಂದ್ರೆ ಟೋಟಲ್ ನೋಡ್ರಿ ಎಷ್ಟು ಡಿಗ್ರಿ ಸೇರಿದಂಗೆ ಆಗುತ್ತದು? ಟೋಟಲಾಗಿ ನಿಮ್ಗೆ 180 ಡಿಗ್ರಿ. 180 ಡಿಗ್ರಿ ನಿಮ್ಮ ಡಯಾಗ್ರಾಮ್ ಹಾಕೋರು ನಿಮ್ಗೆ ಗೊತ್ತಾಗ್ತದೆ. 180 ಡಿಗ್ರಿ ಅಂದ್ರೆ ಏನಿಲ್ಲ ರೀ, ಎರಡು ಒಂದಕ್ಕೊಂದು ಅಪೋಸಿಟ್ ಇರ್ತದೆ. ನಿಮ್ಗೆ ಮುಂಜಾನೆ ಎಷ್ಟಾಗಿತ್ತು ಅಂದ್ರೆ 8 ಆಗೈತೆ. ಈ ಹೊಳೆ ನೋಡತ್ತೆ 8 ಆಗೈತೆ, ಮಧ್ಯಾಹ್ನ 7 ಆಗೈತೆ. ಎಷ್ಟು ಡಿಗ್ರಿ ಬರುತ್ತೆ ಹೇಳ್ರಿ? 180 ಡಿಗ್ರಿ. ಕ್ವಶನ್ ಏನೇ ಕೇಳಲಕ್ರಿ, ಗಂಟೆ ಮುಳ್ಳು ಎಷ್ಟು ಡಿಗ್ರಿ ಮುಂದಕ್ಕೆ ಸೇರುತ್ತೆ ಅಂದ್ರೆ 1 ತಾಸಿನಾಗ 30 ಡಿಗ್ರಿ ಸೇರುತ್ತದೆ. 2 ತಾಸಿಗೆ 60, 3 ತಾಸಿಗೆ 90 ಕೂಡ್ಸೋದು ಹೋಗ್ಬೇಕು. ಈ ಕ್ವಶನ್ ಏನು ಕೇಳಿ ನೋಡ್ರಿ, ಇದು ಕ್ವಶನ್ನ KSIS PSI 2020 ಕೇಳ್ಯಾನ ರೀ. ಆನ್ಸರ್ ಎಷ್ಟು ಹೇಳ್ರಿ ಅದಕ್ಕೆ? ಆನ್ಸರ 180. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗಡಿಯಾರವು ಮಧ್ಯಾಹ್ನ ಪ್ರಾರಂಭವಾಗಿದೆ. ಗಡಿಯಾರ ಯಾವಾಗ ಚಾಲು ಆಗೈತೆ? ಮಧ್ಯಾಹ್ನ ಅಂದ್ರೆ 12 ಗಂಟೆ ಚಾಲು ಆಗೈತೆ ಅಂದಂಗೆ. 5 ಗಂಟೆ 10 ನಿಮಿಷ ಕಳೆದ ನಂತರ ಗಂಟೆಯ ಮುಳ್ಳು ಎಷ್ಟು ಡಿಗ್ರಿ ತಿರುಗುತ್ತದೆ? ನಮಗೇನು ಕೇಳ್ತಾನೆ ಹೇಳ್ರಿ? ಗಂಟೆಯ ಮುಳ್ಳು ಮತ್ತು ಗಂಟೆ ಮುಳ್ಳು ಕೇಳ್ತಾನೆ ನಮಗೆ. ರೈಟ್ ರೀ? ಮಾಡ್ರೋಡ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಗಡಿಯಾರ ಯಾವಾಗ ಚಾಲು ಆಗೈತೆ ರೀ? ಮಧ್ಯಾಹ್ನ ಅಂದ್ರೆ 12 ಅಂತ ಅನ್ಕೋಬೇಕು. ಮಧ್ಯಾಹ್ನ ಅಂದ್ರೆ 12 ಚಾಲು ಆಗೈತೆ ಅಂದಂಗೆ. ನೆಕ್ಸ್ಟ್ 12ಕ್ಕೆ ಅಂದ್ರೆ ಗಂಟೆ ಮುಳ್ಳು ಬಗ್ಗೆ ಕೇಳ್ತಾನೆ. ಗಂಟೆ 12 ಚಾಲು ಆಗೈತೆ ಅಂದಂಗೆ ಆಯಿತು. 12 ಗಂಟೆಗೆ ಚಾಲು ಆಗ್ಯದ. ಕರೆಕ್ಟ್ ರೀ? 12 ಗಂಟೆ ಮೇಲೆ ಅದ ರೀ. ನೆಕ್ಸ್ಟ್ ಈ ಟೈಮ್ ಎಷ್ಟಾಗೈತೆ ನೋಡ್ರಿ? 5 ಗಂಟೆ 10 ನಿಮಿಷ ಆಗದಂತೆ. 5 ಗಂಟೆ 10 ನಿಮಿಷ. 10 ನಿಮಿಷ ಬಿಡ್ರಿ ಮ್ಯಾಗಿಂದು, ಬರೀ 5 ತನಕ ನೋಡಮ್ ನಾವು. ಬರೀ 5 ಗಂಟೆ ತನಕ ನೋಡಮ್. ಬರೀ 5 ಗಂಟೆ ತನಕ ನೋಡ್ರಿ. ಎಷ್ಟು ಡಿಗ್ರಿ ಮುಂದಕ್ಕೆ ಸೇರುತ್ತೆ ಹೇಳ್ರಿ ಗಂಟೆ ಮುಳ್ಳು? ಮಧ್ಯಾಹ್ನ 12ರಿಂದ 5 ತನಕ ಎಲ್ಲ ಕಡೆ 30. ಎಲ್ಲ ಕಡೆ 30 ಡಿಗ್ರಿ ಮುಂದಕ್ಕೆ ಸೇರ್ತದೆ ರೀ. ಎಲ್ಲ ಕಡೆ 30 ಡಿಗ್ರಿ ಅಂದ್ರೆ 12ರಿಂದ 5 ಗಂಟೆ ತನಕ. 12ರಿಂದ 5 ಗಂಟೆ ತನಕ ಗಂಟೆ ಮುಳ್ಳು ತಂದು ಓನ್ ಎಫರ್ಟ್ದಿಂದ ತಾವು ಸ್ವಂತ ಹೈರಾಣಾಗಿ ಎಷ್ಟು ಡಿಗ್ರಿ ಮುಂದೆ ಸರಿಲಿತ್ತು ಹೇಳ್ರಿ? 150 ಡಿಗ್ರಿ ಸರಿಲಿಕ್ಕೆ. ಬರೀ ನಮ್ಗೆ 12ಕ್ಕಿತ್ತು 5ಕ್ಕೆ ಹೋಗ್ಯದಂದ್ರೆ ಆನ್ಸರ್ ಏಟ್ ಬರುತ್ತೆ? 150 ಡಿಗ್ರಿ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ, ಆಮೇಲೆ 10 ನಿಮಿಷ ಒಂದದ. ಆ 10 ನಿಮಿಷ ಮುಂದಕ್ಕೆ ಸರಿದ ಸಂಬಂಧ ಗಂಟೆ ಮುಳ್ಳು ಮುಂದಕ್ಕೆ ಸೇರ್ತದೆ ರೀ. ಎಷ್ಟು ಸೇರ್ತದೆ ಹೇಳ್ರಿ? ನಿಮಿಷದ ಮುಳ್ಳು 1 ನಿಮಿಷ ಮುಂದಕ್ಕೆ ಸೇರಿದ್ರೆ ಅರ್ಧ ಡಿಗ್ರಿ. 1 ನಿಮಿಷ ಸೇರ್ತಂದ್ರೆ ಅರ್ಧ ಡಿಗ್ರಿ. 1ಕ್ಕೆ ಅರ್ಧ ಅಂದ್ರೆ 10ಕ್ಕೂ ಅರ್ಧ ಮಾಡಿರಿ.
10ಕ್ಕೂ ಅರ್ಧ ಮಾಡಿರಿ, 10ಕ್ಕೂ ಅರ್ಧ ಮಾಡಿರಿ. 10ಕ್ಕೆ ಅರ್ಧ ಮಾಡಿರಿ ಎಷ್ಟು ಹೇಳ್ರಿ? 5 ಡಿಗ್ರಿ. 5 ಡಿಗ್ರಿ ಅಂದ್ರೆ ಟೋಟಲಾಗಿ ಎಷ್ಟು ಡಿಗ್ರಿ ಮುಂದಕ್ಕೆ ಸೇರುತ್ತೆ ಹೇಳ್ರಿ? ಗಂಟೆ ಮೂಳು 155 ಡಿಗ್ರಿ ಮುಂದಕ್ಕೆ ಸೇರುತ್ತೆ ರೀ. 155 ಡಿಗ್ರಿ ತಿರುಗದ ತನ್ನಗ್ರಿ 155 ಡಿಗ್ರಿ. ತಾನು ಸ್ವಂತ ಹೆರಣಾಗಿ 12ರಿಂದ 5 ತನಕ 150 ಡಿಗ್ರಿ, 150 ಡಿಗ್ರಿ 30 ಎಲ್ಲ ಕೂಡಿಸ್ಬೇಕು. 30 ಎಲ್ಲ. ನೆಕ್ಸ್ಟ್ ನಿಮಿಷ ಮೂಳು 10 ನಿಮಿಷ ಮುಂದಕ್ಕೆ ಹೋಗಿ ಸಂಬಂಧ ಇದ್ರ ಅರ್ಧ ಏನು ಮಾಡ್ತಾ ಹೇಳ್ರದು? ಗಂಟೆ ಮೂಳು ಮುಂದಕ್ಕೆ ಹೋಗ್ತದೆ. 10 ಅರ್ಧ ಎಷ್ಟು ಹೇಳ್ರಿ? 5 ಡಿಗ್ರಿ. 7 ಕೂಡಿಸ್ರಿ, ಅದೇ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ಏನು ಕೊಟ್ಟ ನಿಮ್ಗೆ? ಯಾವಾಗ ಗಡಿಯಾರದ ನಿಮಿಷದ ಮುಳ್ಳು, ನಾವು ಬರೀ ಏನು ಹೇಳ್ತಾನೆ ನೋಡ್ರಿ, ಬರೀ ನಿಮಿಷದ ಮುಳ್ಳು ಅಲ್ಲತ್ತಾನ. ನಿಮಿಷದ ಮುಳ್ಳು. ಯಾವಾಗ ಗಡಿಯಾರದ ನಿಮಿಷದ ಮುಳ್ಳು 1 ಗಂಟೆ 30 ನಿಮಿಷಗಳ ದೂರವನ್ನು ಕ್ರಮಿಸುತ್ತದೆಯೋ ಆಗ ಅದು ಕ್ರಮಿಸಿದ ಕೋನೀಯ ದೂರ ಎಷ್ಟು? ಕರೆಕ್ಟ್ ರೀ. ನಿಮಿಷಗಳು 1 ತಾಸು 30 ನಿಮಿಷಗಳ ದೂರ ಕ್ರಮಿಸ್ತಂದ್ರೆ ಕೋನೀಯ ದೂರ ಎಷ್ಟು ಡಿಗ್ರಿ ಸೇರುತ್ತೆ ಅಂತ ಕೇಳ್ತಾನೆ. ಇದು ರೀಸೆಂಟಾಗಿ ಕೇಳ ನೋಡ್ರಿ. KA FDA ಅಥವಾ ಸೀನಿಯರ್ ಅಸಿಸ್ಟೆಂಟ್ 2023 ಕೇಳ ನಿಮ್ಗೆ. ನೋಡಿರಿ ಯಾವ ರೀತಿ ಮಾಡ್ಬೇಕು ನೋಡ್ರಿ. ನಿಮ್ಗೆ ಆಲ್ರೆಡಿ ಗೊತ್ತದ ನೋಡಿರಿ. ಟೈಮ್ ನೋಡ್ರಿ ಎಷ್ಟು ಕೊಟ್ಟನ? 1 ಗಂಟೆ 30 ನಿಮಿಷ. 1 ಗಂಟೆ 30 ನಿಮಿಷ. 1 ಗಂಟೆದಾಗ ಎಷ್ಟು ಇರ್ತವೆ ಹೇಳ್ರಿ ನಿಮಿಷಗಳು? 60 ನಿಮಿಷ ಇರ್ತಾವೆ ಪ್ಲಸ್ 30. ಟೋಟಲಾಗಿ ಗಂಟೆ ಮುಳ್ಳು ಎಷ್ಟು ಡಿಗ್ರಿ ತಿರುಗೋದು ಹೇಳ್ರಿ? ಎಷ್ಟು ನಿಮಿಷಗಳು ನಮಗೆ ಓಡಾಡೋದು ಹೇಳ್ರಿ? ನಿಮಿಷದ ಮುಳ್ಳು 90 ನಿಮಿಷ ಓಡಾಡೋದು. 90 ನಿಮಿಷ. ಈ 90 ನಿಮಿಷ ಓಡಾಡೋ ಸಂಬಂಧ ನಿಮಿಷ ಮುಳ್ಳು ಎಷ್ಟು ಡಿಗ್ರಿ ಸರ್ಕೋತವೆ ಅಂತ ಕೇಳ್ತಾರೆ ಅವ್ರು ನಿಮ್ಗೆ ಆಲ್ರೆಡಿ ಗೊತ್ತದ ರೀ. ಏನಂದ್ರೆ 1 ನಿಮಿಷದಿಂದ ಇನ್ನೊಂದು ನಿಮಿಷಕ್ಕೆ ಹೋಗ್ಬೇಕಂದ್ರೆ ನಿಮಿಷದ ಮುಳ್ಳು 6 ಡಿಗ್ರಿ ಸರಿಬೇಕು ರೀ. ನಿಮಿಷದ ಮುಳ್ಳು ಎಷ್ಟು ಡಿಗ್ರಿ ಸರಿಬೇಕು ಹೇಳ್ರಿ? 6 ಡಿಗ್ರಿ ಸರಿಬೇಕು. ಹಾಗೆ ನೋಡ್ರಿ ಎಷ್ಟು ಸರ್ದು ಇದು? 90 ನಿಮಿಷ ಸರ್ದ. 1 ನಿಮಿಷಕ್ಕೆ 6 ಡಿಗ್ರಿ ಅಂದ್ರೆ 90 ಕೆಟ್ಟ ಹೇಳ್ರಿ? 98 6 9 54 ಅಂದ್ರೆ 540 ಡಿಗ್ರಿ. 540 ಡಿಗ್ರಿ. ಆನ್ಸರ್ ಎಷ್ಟು ಹೇಳೋದಕ್ಕೆ? 540 ಡಿಗ್ರಿ. ಏನಿಲ್ಲ ರೀ, ಸಿಂಪಲ್ಲಾಗಿ 1 ಗಂಟೆ 30 ನಿಮಿಷ ಸುತ್ತಾಕದ ನಿಮಿಷದ ಮುಳ್ಳು. 1 ಗಂಟೆ 40 ನಿಮಿಷ ಅಂದಂಗೆ 60 + 30 90 ನಿಮಿಷ. 60 + 30 90 ನಿಮಿಷ. ಅಂದರೆ ನಿಮಿಷದ ಮುಳ್ಳು 90 ನಿಮಿಷ ಮುಂದಕ್ಕೆ ಹೋಗೋದಂತ. ನಿಮಿಷ ಮುಳ್ಳು 90 ನಿಮಿಷ ಮುಂದಕ್ಕೆ ಹೋಗೋದಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ. 1 ನಿಮಿಷ ಮುಂದಕ್ಕೆ ಹೋಗ್ಬೇಕಂದ್ರೆ 6 ಡಿಗ್ರಿ ಮುಂದಕ್ಕೆ ಹೋಗ್ಬೇಕದು. 90 ನಿಮಿಷಕ್ಕೆ ಎಷ್ಟಾಗ್ತದೆ ರೀ? 1 ನಿಮಿಷಕ್ಕೆ 6 ಡಿಗ್ರಿ ಆದ್ರೆ 90 ನಿಮಿಷಕ್ಕೆ ಎಷ್ಟಾಗ್ತದೆ ಹೇಳಿ? ಗುಣಾಕಾರ ಮಾಡಿರಿ. 90 × 6 540. ನಿಮಗೆ ಈ ರೀತಿ ಗೊತ್ತಾಯಿಲ್ಲ ಅಂದ್ರೆ ಹಿಂಗೆ ಮಾಡ್ಬೋದು ನೋಡ್ರಿ. 1 ಗಂಟೆ ನಿಮಿಷ ಮುಳ್ಳು ಎಷ್ಟು ಸುತ್ತ ಹಾಕದತ್ರಿ? 1 ಗಂಟೆ 30 ನಿಮಿಷ. ಅಬ್ಸರ್ವ್ ಮಾಡಿರಿ ನೀವೀಗ. ನೋಡ್ರಿ ಇದು ನಿಮಿಷದ ಮುಳ್ಳು. 1 ಗಂಟೆ ಆಗ್ಬೇಕಂದ್ರೆ ನಿಮಿಷಗಳನ್ನು ಪೂರ್ತಿ ಒಂದು ರೌಂಡ್ ಹಾಕಿ ಬರಬೇಕು. ಪೂರ್ತಿ ಒಂದು ರೌಂಡ್ ಹಾಕಿ ಬಂದಕರೆಗೆ 60 ನಿಮಿಷ ಆಗ್ತದೆ, 1 ಗಂಟೆ ಆಗ್ತದೆ. ಅಂದರೆ ಪೂರ್ತಿ ಒಂದು ರೌಂಡ್ ಅಂದ್ರೆ ಎಷ್ಟು ಡಿಗ್ರಿ ಅನ್ನಂಗೆ ಹೇಳ್ರದು? 1 ಗಂಟೆ ಆಗ್ಬೇಕು ಪೂರ್ತಿ ಒಂದು ಸರ್ಕಲ್ ರೌಂಡ್ ಹಾಕಿ ಬರಬೇಕು. ಎಷ್ಟು ನಿಮಿಷ ಅನ್ನಂಗೆ ಹೇಳ್ರದು? 60 ನಿಮಿಷ ಅನ್ನಂಗೆ. 1 ಗಂಟೆ ಅಂದ್ರೆ 360 ಡಿಗ್ರಿ ಅನ್ನಂಗೆ. 360 ಡಿಗ್ರಿ ಅನ್ನಂಗೆ. ಕರೆಕ್ಟ್? 360 ಡಿಗ್ರಿ ಅಂದ್ರೆ 1 ಗಂಟೆ ಆಗ್ಬೇಕಂದ್ರೆ ಟೋಟಲ್ ನಿಮಿಷಗಳು ಎಷ್ಟು ಹೆರಣ ಆಗ್ಬೇಕು ಹೇಳ್ರಿ? ಪೂರ್ತಿ ಒಂದು ರೌಂಡ್ ಹಾಕಬೇಕು. ಪೂರ್ತಿ ಒಂದು ರೌಂಡ್ ಹಾಕಬೇಕು. ಅದು 360 ಡಿಗ್ರಿ ಅನ್ನಂಗೆ ಪ್ಲಸ್ ನಾವು 1 ಗಂಟೆ ಅಷ್ಟೇ ಕೊಟ್ಟಿಲ್ಲ. ಮೇಲೆ 30 ನಿಮಿಷ ಅಂದದ ರೀ. 30 ನಿಮಿಷ 1 ಗಂಟೆಗೆ 360 ಡಿಗ್ರಿ ಸುತ್ತ ಹಾಕ್ಬೇಕಂದ್ರೆ 30 ನಿಮಿಷ ಅಂದ್ರೆ 1 ಗಂಟೆದ ಅರ್ಧ. ಇದಕ್ಕೆ ಎಷ್ಟು ಸುತ್ತ ಹಾಕ್ಬೇಕು ಹೇಳ್ರಿ? 180 ಡಿಗ್ರಿ. 2 ಕೂಡಿಸಿ ನಾವು ಆನ್ಸರ್ ಬರ್ತಾ ಹೇಳ್ರಿ? 580 ಡಿಗ್ರಿ. 540 ಡಿಗ್ರಿ. ಯಾವ್ದು ಮಾಡಿರಿ, ಯಾವ್ದು ಈಜಿ ಅನ್ನಿಸ್ತದೆ ಅದು ಮಾಡಿರಿ. ಏನಿಲ್ಲ ರೀ, ಸಿಂಪಲ್ ಪಾಯಿಂಟ್ ನೆನಪಿಡ್ಬೇಕು ನೀವು. ಗಂಟೆ ಮುಳ್ಳು ಎಷ್ಟು ಡಿಗ್ರಿ ಮುಂದಕ್ಕೆ ಸೇರ್ತದೆ?
ನಿಮಿಷದ ಮುಳ್ಳು ಎಷ್ಟು ಡಿಗ್ರಿ ಮುಂದೆ ಸೇರುತ್ತೆ ಗೊತ್ತಿದ್ರೆ ಸಾಕು ನಾವು ಎಂಥ ಕ್ವಶನ್ ಆನ್ಸರ್ ಮಾಡ್ಬೋದು. ನಾವು ಬರೀ ನಿಮಿಷ ಮುಳ್ಳು ಅಷ್ಟೇ ಕೇಳಿ ನಾವು ಇಲ್ಲಿ, ಅದಕ್ಕೆ ನಿಮಿಷ ಮೇಲೆ ನಾವು ಫೋಕಸ್ ಮಾಡಿ ಬರೀ ಏನು ನೆನ್ಪಿಡ್ಬೇಕು ಹೇಳ್ರಿ, 1 ನಿಮಿಷ ಕೇಳಿ 6 ಡಿಗ್ರಿ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಇವೆಲ್ಲ ಟೈಪ್ 4 ಕ್ವಶನ್ಸ್. ಈಗ ಟೈಪ್ 5 ಕ್ವಶನ್ಸ್ ನೋಡಮ್ರಿ. ಟೈಪ್ 5 ಈ ಟೈಪ್ 5 ಕ್ವಶನ್ಸ್ ನಿಮ್ಗೆ ಗೊತ್ತಾಗಬೇಕಂದ್ರೆ ನಿಮಗೊಂದು ಪಾಯಿಂಟ್ ಗೊತ್ತಿರಬೇಕು. ಏನು ಪಾಯಿಂಟ್ ಗೊತ್ತಿರ್ಬೇಕು ಹೇಳ್ರಿ? ಏನಿಲ್ಲ, ಇಲ್ಲಿ ಯಾವ ರೀತಿ ನಿಮ್ಗೆ ಕ್ವಶನ್ಸ್ ಕೇಳ್ತಾನಂದ್ರೆ ಗಂಟೆ ಮತ್ತು ನಿಮಿಷದ ಮುಳ್ಳು ಎಷ್ಟು ಬಾರಿ ಸಂಧಿಸ್ತಾವ, ನೆಕ್ಸ್ಟ್ ಎಷ್ಟು ಬಾರಿ ಸರಳ ರೇಖೆದಾಗ ಇರ್ತಾವ, ಎಷ್ಟು ಬಾರಿ ಲಂಬಕೋನದಾಗ ಇರ್ತಾವ. ನೋಡಿರಿ, ಇದು ಸಂಧಿಸೋದು ಅಂದ್ರೆ ಏನು ಹೇಳ್ರಿ? ಒಂದ್ರ ಮೇಲೆ ಒಂದು ಬಂದು ಕೂಡವು, ಒಂದ್ರ ಮೇಲೆ ಒಂದು ಬಂದು ಕೂಡ್ತು. ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಒಂದ್ರ ಮೇಲೆ ಒಂದು ಬಂದು ಕೂಡ್ತಂದ್ರೆ ಅದಕ್ಕೆ ಸಂಧಿಸುವುದು ಅಂತ ಕರೀತಾರೆ, ಅಥವಾ 0 ಡಿಗ್ರಿ ಅಂತ ಕರೀತಾರೆ. ನೆಕ್ಸ್ಟ್ ಎರಡು ಗಂಟೆ ಮತ್ತು ನಿಮಿಷ ಮುಳ್ಳು ಒಂದಕ್ಕೊಂದು ಅಪೋಸಿಟ್ ಇದ್ದು ಅಂದ್ರೆ, ಒಂದಕ್ಕೊಂದು ಆಪೋಸಿಟ್ ಇದು ಅಂದ್ರೆ ಅದಕ್ಕಿಂತ ಕರೀತಾರೆ ಹೇಳ್ರಿ ಸರಳ ರೇಖೆ. ಸರಳ ರೇಖೆ ಅಂದ್ರೆ ಎಷ್ಟಕ್ಕೆ ಸಮ ಇರುತ್ತೆ ಹೇಳ್ರಿ? 180 ಡಿಗ್ರಿ. ನೆಕ್ಸ್ಟ್ ಗಂಟೆ ಮತ್ತು ನಿಮಿಷ ಮುಳ್ಳು ಎರಡು ಲಂಬಕೋನ. ಲಂಬಕೋನ ಅಂದ್ರೆ ಎರಡು ನೋಡ್ಬೇಕು 90 ಡಿಗ್ರಿ ಐತೆ ಅಂದಂಗೆ. ಇಲ್ಲ ನೋಡ್ರಿ 90 ಡಿಗ್ರಿ ಅಂದ್ರೆ ಎಷ್ಟು ಸಲ ಸಂಧಿಸ್ತವ, ಎಷ್ಟು ಸಲ ಸರಳ ರೇಖೆ ಆಗ್ತಾವ, ಹಾಗೆ ಎಷ್ಟು ಸಲ ಲಂಬಕೋನದಾಗ ಇರ್ತಾವ ಅಂತ ಕೇಳ್ತಾವೆ. ಈ ಟೇಬಲ್ ನೆನ್ಪಿಡ್ರಿ ಸಾಕು. ನಾವು ಏನು ಹೇಳ್ರಿ, ಸಂಧಿಸುವುದು ಮತ್ತು ಸರಳ ರೇಖೆಯಲ್ಲಿರೋದು ಎರಡೂ ಸೇಮ್. ಸಂಧಿಸುವುದು ಮತ್ತು ಸರಳ ರೇಖೆ ಇರೋದು ಎರಡೂ ಸೇಮ್. ಒಂದು ತಾಸನಾಗ ಒಂದು ಸಲ ಸಂಧಿಸ್ತದೆ, ಸರಳ ರೇಖೆ ಒಂದೇ ಸಲ ಇರ್ತದೆ. ನೆಕ್ಸ್ಟ್ 12 ತಾಸನಾಗ 11 ಸಲ ಸಂಧಿಸ್ತದೆ, ಆಗ 11 ಸಲ ಸರಳ ರೇಖೆ ಇರ್ತದೆ. 12 ತಾಸನಾಗ ನೋಡ್ರಿ ಒಂದು ಕಮ್ಮಿ ಆಗಿರ್ತದೆ. ಒಂದು ಕಮ್ಮಿ ಆಯ್ತು. ಎಲ್ಲಿ ಕಮ್ಮಿ ಆಯ್ತಂದ್ರೆ 11ರಿಂದ 12 ಮತ್ತು 12ರಿಂದ 1 ಈ 2 ತಾಸನ್ನ ನಾವು ಒಂದೇ ಸಲ ಸಂಧಿಸ್ತೇವೆ. ಎಲ್ಲಿ ಸಂಧಿಸ್ತೇವೆ ಹೇಳ್ರಿ? ಎಕ್ಸಾಕ್ಟ್ 12 ಮೇಲೆ ಸಂಧಿಸ್ತೇವೆ. ಅದಕ್ಕೆಲ್ಲ ಒಂದು ಕಮ್ಮ. 12 ತಾಸನಾಗ 11 ಬಾರಿ ಸಂಧಿಸ್ತವೆ, ನೆಕ್ಸ್ಟ್ 11 ಬಾರಿ ಸರಳ ರೇಖೆದಾಗ ಇರ್ತಾವೆ. ನೆಕ್ಸ್ಟ್ 24 ತಾಸನಾಗ 24 ತಾಸನ ಒಂದು ದಿನದಾಗ ಎಷ್ಟು ಬಾರಿ ಸಂಧಿಸ್ತೇವೆ ಹೇಳ್ರಿ? ಗಂಟೆ ಮತ್ತು ನಿಮಿಷ ಮುಳ್ಳುಗಳು ಒಂದ್ರ ಒಂದು ಬಂದು ಯಾವಾಗ ಕೊಡ್ತಾವೆ? 22 ಸಲ ಬಂದು ಕೊಡ್ತಾವೆ. 22 ಸಲ. 24 ತಾಸನ 22 ಸಲ. 2 ಮಿಸ್ ಅಲ್ಲತ್ತಾವ ಇಲ್ಲಿ 2 ಮಿಸ್ ಅಲ್ಲತ್ತಾವ. ಯಾವ ಹೇಳ್ರಿ? ಹಗಲತ್ತು ಒಂದು ಸಲ ಮಿಸ್ ಆಗ್ತದೆ 12 ಮೇಲೆ, ನೆಕ್ಸ್ಟ್ ರಾತ್ರಿ ಒಂದು ಸಲ ಮಿಸ್ ಆಗ್ತದೆ. ಟೋಟಲಾಗಿ 22 ಸಲ ಸಂಧಿಸ್ತಾವೆ. 22 ಸಲ ನಮ್ಗೆ ಸರಳ ರೇಖೆದಾಗ ಇರ್ತಾವೆ. ಅಂದ್ರೆ ಸಂಧಿಸುವುದು ಮತ್ತು ಸರಳ ರೇಖೆ ಎರಡೂ ಸೇಮ್. ಒಂದು ತಾಸನಾಗ ಒಂದು ಸಲ, ನೆಕ್ಸ್ಟ್ 12 ತಾಸನ 11 ಸಲ, 24 ತಾಸನ 22 ಸಲ. ಇದೇನು ನೋಡ್ರಿ, ಇವೆ ಡಬಲ. ಎದಕ್ಕೆ ಹೇಳ್ರಿ? ಎದ್ರಾಗ ಲಂಬಕೋನದಾಗ. ಲಂಬಕೋನ ನೋಡ್ರಿ, ಒಂದು ತಾಸನ ಎಷ್ಟು ಬಾರಿ ಲಂಬಕೋನ ಅಂತ ಹೇಳ್ರಿ? 2 ಸಲ 90 ಡಿಗ್ರಿ ಆಗ್ತಾವೆ ರೀ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು. 12 ತಾಸನ ಎಷ್ಟು ಆಗ್ತಾವೆ ಹೇಳ್ರಿ? 12 ತಾಸನಾಗ 22 ಸಲ. 11 ಡಬಲ್ ಮಾಡ್ತಾರೆ ಅಷ್ಟೇ. 1 ಡಬಲ, 11 ಡಬಲ, 22 ಡಬಲ್. ಇವೇನಿರ್ತಾವೆ ಇದ್ರದ್ದು ಡಬಲ್ ಇರ್ತದೆ. 1 ತಾಸನಾಗ 2 ಸಲ ಲಂಬಕೋನ, 12 ತಾಸನಾಗ 22 ಸಲ ಲಂಬಕೋನ, 24 ತಾಸನಾಗ 44 ಸಲ ಲಂಬಕೋನ. ಕ್ವಶನ್ಸ್ ನೋಡ್ರಿ ಯಾವ ರೀತಿ ಕೇಳ್ದಾನ. ಇದು ನೆನ್ಪಿಡ್ರಿ ಮುಗೀತು. ನೋಡ್ರಿ, ಯಾಕೆ ಕಮ್ಮಿ ಯಾಕೆ ಬಂದು, ಇಲ್ಲಿ 24 ಯಾಕೆ ಬಂದು, 48 ಯಾಕೆ ಬರಲಿಲ್ಲ, ಇಲ್ಲಿ 22 ಯಾಕೆ ಬಂದು, 22 ಯಾಕೆ ಬಂದು, ಇದರ ಅವಶ್ಯಕತೆ ಇಲ್ಲ ನಮಗೆ. ಇಲ್ಲಿ ಇವೆಲ್ಲ ಕಲ್ತಿಲ್ಲ PhD ಮುಗಿಸೋರು ಇದ್ರಾಗ ನಮಗೇನು ಕ್ವಶನ್ಸ್ ಏನು ಬೇಕು ಅಷ್ಟು ಕಲ್ತ್ರೆ ಸಾಕು. ನಾವು ಕಲಿಯೋಕೆ ನೋಡ್ರಿ ಮ್ಯಾಥ್ಸ್ನಾಗ ಭಾಳ ಅದ, ಬಟ್ ನಮಗೇನು ಬೇಕಾಗದ ಈ ಟೈಪ್ ಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕಲಿದ್ರೆ ಸಾಕು. ಈ ಚಾಪ್ಟರ್ ಕಲಿಕ್ಕೆ ನಮಗೆ ಏನು ಬೇಸಿಕ್ ಗೊತ್ತಿರಬೇಕು ಅಷ್ಟು ಗೊತ್ತಿದ್ರೆ ಸಾಕು. ಕರೆಕ್ಟ್ ರೀ? ನೆನ್ಪಿಡ್ರಿ, ಟೇಬಲ್ ಪೂರ್ತಿ ನೆನ್ಪಿಡ್ರಿ. ಕ್ವಶನ್ಸ್ ನೋಡ್ರಿ, ಕ್ವಶನ್ಸ್ ಯಾವ ರೀತಿ ಕೇಳ್ದಾನ. ಫಸ್ಟ್ ಕ್ವಶನ್ ನೋಡ್ರಿ, ಟೈಪ್ 5ದಾಗ ಫಸ್ಟ್ ಕ್ವಶನ್ ನೋಡ್ರಿ. ಈ ಕಡೆನ ದಿನದ 24 ಗಂಟೆಗಳಲ್ಲಿ 24 ತಾಸನಾಗ 1 ಗಂಟೆಯಿಂದ ಪ್ರಾರಂಭಿಸಿ ಗಡಿಯಾರದಲ್ಲಿ ನಿಮಿಷದ ಮುಳ್ಳು ಎಷ್ಟು ಸಲ ಗಂಟೆಯ ಮುಳ್ಳನ್ನು ದಾಟಿಕೊಂಡು ಸುತ್ತುತ್ತದೆ? ದಾಡ್ತದೆ ಏನು ಹೇಳ್ರಿ? ಸಂಧಿಸುತ್ತದೆ ನಂಗೆ. ಒಂದಕ್ಕೊಂದು ಸಂಧಿಸುತ್ತದೆ ಹೇಳ್ರಿ. 24 ಗಂಟೆದಾಗ ಎಷ್ಟು ಬಾರಿ ಸಂಧಿಸ್ತದೆ ಹೇಳ್ರಿ? ಗಂಟೆ ಮತ್ತು ನಿಮಿಷದ ಮುಳ್ಳುಗಳು 22 ಸಲ ಸಂಧಿಸ್ತವೆ. 22. ನೆಕ್ಸ್ಟ್ ಕ್ವಶನ್ ನೋಡ್ರಿ ಅಲ್ಲ ಎಕ್ಸಾಮ್ದಾಗ ಕೇಳ್ಯಾನ ನೋಡ್ರಿ. ಇದು KSRTC 2009ದಾಗ ಕೇಳ್ಯಾನ. ನೆಕ್ಸ್ಟ್ ಈ ಕ್ವಶನ್ಸ್ ನೋಡ್ರಿ. ಈ ಕ್ವಶನ್ ನೋಡ್ರಿ 10ನೇ ಕ್ವಶನ್ದಾಗ ಏನು ಕೇಳ್ಯಾನ ನಮಗಂದ್ರೆ, ಒಂದು ದಿನದಲ್ಲಿ ಮತ್ತೆ ಒಂದು ದಿನ ಕೇಳ್ಯಾನ ಗಡಿಯಾರದ ಮುಳ್ಳುಗಳು ಎಷ್ಟು ಬಾರಿ ಪರಸ್ಪರ ವಿರುದ್ಧ ದಿಕ್ಕಿನಾಗಿರ್ತಾವ. ವಿರುದ್ಧ ದಿಕ್ಕಂದ್ರೆ
ಒಂದಕ್ಕೊಂದು ಅಪೋಸಿಟ್ ಅನ್ನಂಗೆ, ಒಂದಕ್ಕೊಂದು ಅಪೋಸಿಟ್ ಅಂದ್ರೆ ಸರಳ ರೇಖೆ ತಂದಂಗೆ, ಸರಳ ರೇಖೆ ತಂದಂಗೆ. ಎಷ್ಟು ಹೇಳ್ರಿ, ಸಂಧಿಸುವುದು ಮತ್ತು ಸರಳ ರೇಖೆ ಸೇಮ್ ತಂದೇನಿ. ಒಂದಿಂದಾಗ 22 ಬಾರಿ ಸಂಧಿಸ್ತಾರೆ, ಎಷ್ಟು ಬಾರಿ ಸರಳ ರೇಖೆದಾಗ ಇರ್ತಾವೆ ಹೇಳ್ರಿ ವಿರುದ್ಧಕ್ಕೆ, ಅವನು ನಮಗೆ 22 ಬಾರಿ ವಿರುದ್ಧಕ್ಕೆ ಇರ್ತಾವೆ ರೀ. ನೋಡಿರಿ PSI 2024 545 ಪೋಸ್ಟ್ನಾಗ ಕೇಳೋಣ್ರಿ, ಒಂದಿಂದಾಗ ಎಷ್ಟು ಬಾರಿ ವಿರುದ್ಧಕ್ಕೆ ಇರ್ತಾವೆ ಗಂಟೆ ಮತ್ತು ನಿಮಿಷಗಳು ವಿರುದ್ಧಕ್ಕೆ ಅಂದರೆ ಅಪೋಸಿಟ್ ಅನ್ನಂಗೆ, ಒಂದು ದಿಕ್ಕಿಗೆ ಇನ್ನೊಂದು ದಿಕ್ಕಿಗೆ ಇರಬೇಕು, ಅದಕ್ಕೆ ಅಂತ ಕರೀತಾರೆ ವಿರುದ್ಧ ದಿಕ್ಕು ಸರಳ ರೇಖೆ ಅಂತ ಕರೀತಾರೆ, ಅಥವಾ 180 ಡಿಗ್ರಿ ಅಂತ ಕರೀತಾರೆ. 22 ಸಲ ಇರ್ತಾವೆ ರೀ. ನೆಕ್ಸ್ಟ್ ಈ ಕ್ವಶನ್ ನೋಡ್ರಿ ಹೆಂಗೆ ಕೇಳೋಣ, 24 ಗಂಟೆಗಳಲ್ಲಿ ಮತ್ತು ಒಂದು ದಿವಸ ಕೇಳೋಣ ಗಡಿಯಾರದ ಕೈಗಳು ಎಷ್ಟು ಬಾರಿ ಒಂದಾಗ್ತಾವತ್ತು. ಒಂದಾಗ್ತಂದ್ರೆ ಏನು ಹೇಳ್ರಿ, ಸಂಧಿಸುತ್ತವೆ ತಂದಂಗೆ, ಸಂಧಿಸುತ್ತವೆ. ಎಷ್ಟು ಬಾರಿ ಸಂಧಿಸ್ತೇವೆ ಹೇಳ್ರಿ, ಎಷ್ಟು ಬಾರಿ ಸಂಧಿಸ್ತೇವೆ ಹೇಳ್ರಿ, ಒಂದು ದಿವ್ಸನಾಗ 22 ಬಾರಿ ಸಂಧಿಸ್ತಾವೆ, 22 ಬಾರಿ ಸಂಧಿಸ್ತಾವೆ. ಇದು PCCRDR 2019 ಕೇಳ್ರಿ. ಅವೇ ಸೇಮ್ ಕೇಳ್ತಾನೆ ಮತ್ತೇನಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕ್ವಶನ್ ನೋಡ್ರಿ, ಈ ಗಡಿಯಾರ ಚಾಪ್ಟರ್ದಾಗ ಲಾಸ್ಟ್ ಟೈಪ್ 6 ಕ್ವಶನ್ಸ್ ನೋಡಮ್ರಿ. ಈ ಟೈಪ್ 6 ಕ್ವಶನ್ ನೋಡ್ರಿ, ಇವು ಟೋಟಲ್ ಆಗಿ IQ ಆಧಾರಿತ ಇರ್ತಾವ್ರಿ. IQ ಆಧಾರಿತ ಪ್ರಶ್ನೆಗಳು ಅಂದ್ರೆ ಎಷ್ಟು ಶಾಣೆ ಎಷ್ಟು ಬುದ್ಧಿ ಅದ ತಲೆಯಾಗತ್ತಂತ ಆ ರೀತಿ ನಿಮಗೆ ಟೆಸ್ಟ್ ಮಾಡ್ತಾರೆ ಅವರು. ಇದಕ್ಕೇನು ಈ ಕ್ವಶನ್ಸ್ ಆನ್ಸರ್ ಮಾಡೋಕೆ ನೀವು ಬೇಸಿಕ್ ನಿಮಗೆ ಕಾಮನ್ ಸೆನ್ಸ್ ಇದ್ರೆ ಸಾಕು, ಈ ಕ್ವಶನ್ಸ್ ನೀವು ಅಟೆಂಡ್ ಮಾಡ್ಬೋದು. ಫಸ್ಟ್ ಕ್ವಶನ್ ನೋಡ್ರಿ ಹೆಂಗೆ ಕೊಟ್ಟಾನ. ಫಸ್ಟ್ ಕ್ವಶನ್ ನೋಡ್ರಿ, ಇವು ಭಾಳ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ, ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸಾಮ್ದಾಗ ಭಾಳ ರಿಪೀಟ್ ಆಗಿ ಕೇಳ್ತಾನೆ. ಇದು ಕ್ವಶನ್ ಕೇಳಿದ ನೋಡ್ರಿ, ಕ್ವಶನ್ ನೋಡ್ರಿ ಅಲ್ಲಿ ಕೇಳಿಯೋದು, ಇನ್ ಸರ್ವಿಸ್ ಪೊಲೀಸ್ ಎಕ್ಸಾಮ್, ಇನ್ ಸರ್ವಿಸ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದಾಗ 2021 ಕೇಳ. ಕ್ವಶನ್ ನೋಡ್ರಿ ಹೆಂಗೆ ಕೊಟ್ಟಾನ, ಒಂದು ಗಡಿಯಾರ 24 ಗಂಟೆಯಲ್ಲಿ 5 ನಿಮಿಷ ಮುಂದಕ್ಕೆ ಹೋಗ್ತದೆ. 5 ನಿಮಿಷ ಮುಂದಕ್ಕೆ ಅಂದರೆ ಇದು ಗಡಿಯಾರ ಏನಂದ್ರೆ ಇದು ಏನಂತಾರೆ ಅದಕ್ಕೆ ರೀ, ಕೆಟ್ಟ ಗಡಿಯಾರ ಅಂದ್ರೆ ಫಾಲ್ಟಿ ಗಡಿಯಾರ. ಇದು ತಪ್ಪು ಟೈಮ್ ತೋರಿಸ್ತದೆ ತಂದಾಗ. 24 ತಾಸನ್ನ 5 ನಿಮಿಷ ಹೆಚ್ಚಿಗೆ ತೋರಿಸುತ್ತೆ. 24 ತಾಸನ್ನ 5 ನಿಮಿಷ ಮುಂದಕ್ಕೆ ಹೋಗುತ್ತೆ ಅಂದ್ರೆ, 5 ನಿಮಿಷ ಮುಂದಕ್ಕೆ ಹೋಗ್ತದೆ ಅಂದ್ರೆ ಅರ್ಥ ಏನು, 5 ನಿಮಿಷ ತಪ್ಪು ತೋರಿಸೋದು ಅನ್ನಂಗೆ. ಅಂದರೆ 24 ಗಂಟೆದಾಗ ಬರ್ಕೋರಿಲ್ಲ, 24 ಗಂಟೆದಾಗ ಎಷ್ಟು ನಿಮಿಷ ಮುಂದಕ್ಕೆ ಹೋಗ್ತದೆ, ಇದು ಎಷ್ಟು ನಿಮಿಷ ತಪ್ಪು ತೋರಿಸ್ತದೆ, 5 ನಿಮಿಷ ತಪ್ಪು ತೋರಿಸ್ತದೆ. 24 ಗಂಟೆ ಅಂದ್ರೆ ಒಂದು ದಿನ ಅಂದಂಗೆ, ಒಂದು ದಿನದಾಗ 5 ನಿಮಿಷ ಮುಂದಕ್ಕೆ ಹೊಲುತ್ತೆ, 5 ನಿಮಿಷ ಮುಂದಕ್ಕೆ ಹೊಲುತ್ತೆ. ಸೋಮವಾರ ಬೆಳಗ್ಗೆ, ಇದು ಇಂಪಾರ್ಟೆಂಟ್ ನೋಡಿರಲಿ, ಸೋಮವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾದ ಸಮಯವನ್ನು ತೋರಿಸುವಂತೆ ಮಾಡಲಾಯಿತು. ಸೋಮವಾರ ದಿನ ಬೆಳಗ್ಗೆ ಕರೆಕ್ಟಾಗಿ ಸೆಟ್ ಮಾಡಿಟ್ರು, 10 ಗಂಟೆ ಕರೆಕ್ಟಾಗಿ ಸೆಟ್ ಮಾಡಿಟ್ರು. ಮುಂದಿನ ಭಾನುವಾರದಂದು ಗಡಿಯಾರವು ಎಷ್ಟು ತೋರಿಸುತ್ತದೆ ರೀ, 10 ಗಂಟೆ 30 ನಿಮಿಷ ತೋರಿಸುತ್ತದೆ. 10 ಗಂಟೆ 30 ನಿಮಿಷ ಸಮಯವನ್ನು ಸೂಚಿಸುತ್ತಿದ್ದರೆ ಸರಿಯಾದ ಸಮಯ ಎಷ್ಟು? 10 ಗಂಟೆ 30 ನಿಮಿಷ ತೋರಿಸುತ್ತಂದ್ರೆ ಅಬ್ಸರ್ವ್ ಮಾಡಿರಿ ನೀವು ಇಲ್ಲಿ, ಸೋಮವಾರದಿಂದ ಭಾನುವಾರ ತನಕ, ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಇಷ್ಟು ದಿನ ಅದು ದಿನಕ್ಕೆ 5 ನಿಮಿಷ ಏನು ಮಾಡಿರುತ್ತೆ ಹೇಳ್ರಿ, ಮುಂದಕ್ಕೆ ಹೋಗಿರುತ್ತೆ. ಈಗ ಬರ್ಕೋಬೇಕು ನೀವು, ಸೋಮವಾರದಿಂದ
ಸೋಮವಾರ ಟು ಭಾನುವಾರ. ಹೇಳ್ರಿ. ಸೋಮವಾರದಿಂದ ಭಾನುವಾರ ತನಕ ಎಷ್ಟು ದಿನಗಳು ಆಯ್ತು ಹೇಳ್ರಿ? ಸೋಮವಾರದಿಂದ ಭಾನುವಾರ ತನಕ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ 6 ದಿನ ಆಗ್ತದೆ. ಟೋಟಲಾಗಿ 6 ದಿನ. ಇಲ್ಲಿ ಅಬ್ಸರ್ವ್ ಮಾಡಿರಿ, 1 ದಿನದಾಗ 5 ನಿಮಿಷ ಮುಂದಕ್ಕೆ ಹೋಗ್ತದೆ ಅವ್ರು ಹೇಳ್ಯಾರ. 1 ದಿನದಾಗ 5 ನಿಮಿಷ ಮುಂದಕ್ಕೆ ಹೋಗ್ತಂದ್ರೆ 6 ದಿನದಾಗ ಎಷ್ಟು ನಿಮಿಷ ಮುಂದಕ್ಕೆ ಹೋಗ್ತಾ ಹೇಳ್ರಿ? 1 ದಿನಕ್ಕೆ 5 ನಿಮಿಷ ಅಂದ್ರೆ 2ನೇ ದಿವಸಿಗೆ 10, 3ನೇ ದಿವಸಿಗೆ 15, 4ನೇ ದಿವಸಿಗೆ 20, 5ನೇ ದಿವಸಿಗೆ 25, 6ನೇ ದಿವಸಿಗೆ 30. 6 ದಿವಸನಾಗ ಇಲ್ಲಿ 6 ಗುಣಾಕಾರ ಮಾಡ್ರೆ ಇನ್ನೂ 6 ಗುಣಾಕಾರ ಮಾಡಬೇಕು. ಇದೆಲ್ಲ ಎಷ್ಟು ಹೇಳ್ರಿ? 30 ನಿಮಿಷ ಮುಂದಕ್ಕೆ ಹೋಗ್ತಾರೆ. ಯಾಕಂದ್ರೆ ಗಡಿ ಕೆಟ್ಟದ ಗಡಿ ಅದ, ಇದು ಫಾಲ್ಟಿ ವಾಚ್ ಅದ. ಇದು ದಿನಕ್ಕೆ 5 ನಿಮಿಷ ಮುಂದಕ್ಕೆ ಹೋಯ್ತಂದ್ರೆ 6 ದಿವಸನಾಗ 30 ನಿಮಿಷ ಮುಂದಕ್ಕೆ ಹೋಗಿ ಟೈಮ್ ತೋರಿಸ್ತದೆ. 30 ನಿಮಿಷ ಮುಂದಕ್ಕೆ ಹೋಗಿ ಟೈಮ್ ಎಷ್ಟು ತೋರಿಸುತ್ತೆ ಹೇಳ್ರಿ? ಅದು 30 ನಿಮಿಷ ಮುಂದಕ್ಕೆ ಹೋಗಿ ಟೈಮ್ ಎಷ್ಟು ತೋರಿಸುತ್ತೆ ಅಂದ್ರೆ ಅದು 10 ಗಂಟೆ 30 ನಿಮಿಷ ತೋರಿಸುತ್ತೆ. 10 ಗಂಟೆ 30 ನಿಮಿಷ ಯಾವಾಗ ಹೇಳ್ರಿ? ಭಾನುವಾರ ಬೆಳಿಗ್ಗೆ 10 ಗಂಟೆ 30 ನಿಮಿಷ ತೋರಿಸುತ್ತಾ. ಅದು ಕರೆಕ್ಟಾಗಿ ಎಷ್ಟು ತೋರಿಸ್ಬೇಕಿತ್ತು ಹೇಳ್ರಿ? ಅದು ಕರೆಕ್ಟಾಗಿ ಎಷ್ಟು ತೋರಿಸ್ಬೇಕಿತ್ತು ಹೇಳ್ರಿ? ಈ 30 ನಿಮಿಷ ಹೆಚ್ಚಿಗೆ ಮುಂದಕ್ಕೆ ಹೋಗೋದಲ್ಲ, ಈ 30 ನಿಮಿಷ ತೆಗೆದು ಬಿಡ್ರಿ. ಅದಕ್ಕೆ ಕರೆಕ್ಟಾಗಿ ಎಷ್ಟು ತೋರಿಸ್ಬೇಕು ಹೇಳ್ರಿ? ಅದು 10 ಗಂಟೆ ತೋರಿಸ್ಬೇಕಿತ್ತು. 5 ನಿಮಿಷ ಮುಂದಕ್ಕೆ ಹೋಗಿ ಸಂಬಂಧ ನಮ್ಗೆ 10 ಗಂಟೆ 30 ನಿಮಿಷ ತೋರಿಸ್ಬೇಕು. ಆನ್ಸರ್ ಎಷ್ಟು ಹೇಳ್ರಿ? ಅದಕ್ಕೆ 10 ಗಂಟೆ. ಇವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದ್ರೊಳಗೆ ಈ ಕ್ವಶನ್ ನೋಡ್ರಿ ಏನು ಹೇಳ ನಿಮಗೆ, ಒಂದು ಗಡಿಯಾರ ನೋಡ್ರಿ 3 ನಿಮಿಷನಾಗ 5 ಸೆಕೆಂಡ್ ಮುಂದಕ್ಕೆ ಹೋಗ್ತದೆ. ಅಂದ್ರೆ 3 ನಿಮಿಷನಾಗ 5 ಸೆಕೆಂಡ್ ಹೆಚ್ಚಿಗೆ ಮುಂದಕ್ಕೆ ಹೋಗ್ತದೆ. ತಪ್ಪು ತೋರಿಸೋದು ನಂಗೆ ಇದು 3 ನಿಮಿಷಾಗ 5 ಸೆಕೆಂಡ್ ಮುಂದಕ್ಕೆ ಹೋಗ್ತದೆ ಅಂತ. ಓಕೆ, ಬೆಳಿಗ್ಗೆ 8 ಗಂಟೆಗೆ ಸರಿಯಾದ ಸಮಯ ತೋರ್ಸಪ್ಲೆ ಇಟ್ರಿ. ಅದಕ್ಕೆ ಸೆಟ್ ಮಾಡಿಟ್ರಿ. 8ಕ್ಕೆ ಚಾಲು ಮಾಡಿಬಿಟ್ರೆ 8 ಆಗಿ 3 ನಿಮಿಷ ಆಯ್ತಂದ್ರೆ 5 ಸೆಕೆಂಡ್ ಹೆಚ್ಚಿಗೆ ತೋರಿಸ್ತದೆ. ಅದು ಯಾಕೆ ತಪ್ಪು ಗಡಿಯಾರದ ಅದು 3 ನಿಮಿಷನಾಗ 5 ಸೆಕೆಂಡ್ ಮುಂದಕ್ಕೆ ತೋರಿಸ್ತದೆ. ಅದು ಮುಂಜಾನೆ 8ಕ್ಕೆ ಸೆಟ್ ಮಾಡಿಟ್ರೆ ಹಾಗಾದ್ರೆ ಬೆಳಿಗ್ಗೆ 10 ಗಂಟೆ ಯಾವ ಸಮಯ ತೋರಿಸೋದು ಕೇಳ್ತಾನೆ. ಬೆಳಿಗ್ಗೆ 10 ಗಂಟೆಗೆ ಯಾವ ಸಮಯ ತೋರಿಸೋದು ಕೇಳ್ತಾನೆ. ಒಂದು ವೇಳೆ ಅಬ್ಸರ್ವ್ ಮಾಡಿರಿ ನೀವು, 8ಕ್ಕೆ ಸೆಟ್ ಮಾಡಿಟ್ರು ಅವ್ರು 8ಕ್ಕೆ. ಒಂದು ವೇಳೆ ಸರಿಯಾದ ಗಡಿಯಾರ ಇತ್ತಂದ್ರೆ 10ಕ್ಕೆ 10 ಗಂಟೆನ ತೋರಿಸ್ಬೇಕು. 10ಕ್ಕೆ 10 ಗಂಟೆನ ತೋರಿಸ್ಬೇಕು. ಬಟ್ ಇದು ಗಡಿಯಾರ ಯಾವ್ದು ಹೇಳ್ರಿ? ಇದು ಫಾಲ್ಟಿ ಗಡಿಯಾರ ಅದ. ಇದು 10 ಗಂಟೆ ತೋರಿಸಲ್ಲ, ಹೆಚ್ಚಿಗೆ ತೋರಿಸ್ತದೆ. 10 ಗಂಟೆ ತೋರಿಸಲ್ಲ, 10 ಗಂಟೆಗಿನ ಟೈಮ್ ಹೆಚ್ಚಿಗೆ ತೋರಿಸ್ತದೆ. ಎಷ್ಟು ಅಂತ ಕಂಡುಹಿಡಿಬೇಕು ಹೇಳ್ರಿ. ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ನಾವು ನಿಮ್ಗೆ ಒಂದು ಪಾಯಿಂಟ್ ನೋಡ್ರಿ ಏನು ಕೊಟ್ಟನ, ಪ್ರತಿ 3 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಮುಂದಕ್ಕೆ ಹೋಗ್ತದೆ? ಇದು 5 ಸೆಕೆಂಡ್ ಮುಂದಕ್ಕೆ ಹೋಗ್ತಂತ. ಪ್ರತಿ 3 ನಿಮಿಷಕ್ಕೆ 5 ಸೆಕೆಂಡ್ ಮುಂದಕ್ಕೆ ಹೋಗ್ತಂತ. ಈಗ ಅಬ್ಸರ್ವ್ ಮಾಡಿರಿ ನೀವು, ನಮ್ಗೆ 8ರಿಂದ ಸ್ಟಾರ್ಟ್ ಮಾಡಿ 10 ತನಕ, 8ರಿಂದ 10 ಅಂದ್ರೆ ಎಷ್ಟು ಗಂಟೆ ಹೇಳ್ರಿ? 2 ಗಂಟೆ, 2 ತಾಸು ಹೇಳ್ರಿ. 2 ಗಂಟೆ ಅಂದ್ರೆ ಎಷ್ಟು ನಿಮಿಷ ಹೇಳ್ರಿ? 120 ನಿಮಿಷ. 120 ನಿಮಿಷ. ಈಗ ನಾವು ಆನ್ಸರ್ ಸಿಗ್ತಾವ್ರಿ ನೋಡ್ರಿ. ಈಗ 3 ನಿಮಿಷದಾಗ 5 ಸೆಕೆಂಡ್ ಮುಂದಕ್ಕೆ ಹೋಗ್ತದೆ. ಹಾಗಾದ್ರೆ 2 ತಾಸ್ನಾಗ ಅಥವಾ 120 ನಿಮಿಷನಾಗ ಎಷ್ಟು ಮುಂದಕ್ಕೆ ಹೋಗ್ತದೆ ಕಂಡು ಹೇಳ್ರಿ. ಅದೇ ಆನ್ಸರ. 3 ನಿಮಿಷ 5 ಸೆಕೆಂಡ್ ಅಂದ್ರೆ 8ರಿಂದ 10 ಅಂದ್ರೆ 120 ನಿಮಿಷ ಈಕ್ವಲ್ ಟು ಎಷ್ಟು? 120 ನಿಮಿಷನಾಗ ಎಷ್ಟು ಸೆಕೆಂಡ್ ಮುಂದಕ್ಕೆ ಹೋಗ್ತವ? ಈಗ ಅಬ್ಸರ್ವ್ ಮಾಡಿರಿ, ಇಲ್ಲಿ 3 ಮಗ್ಗಿಗೆ ನೋಡ್ರಿ, ಇಲ್ಲಿ 5 ಬರಲಿ. 3 ಮಗ್ಗೆ 5 ಬರಲ್ಲ, ಬಟ್ 3 ಮಗ್ಗೆ 12 ಬರ್ತದೆ. 3 ಮಗ್ಗೆ 12 ಬರ್ತದೆ. ಎಷ್ಟು ಹೇಳ್ರಿ? 3 ಎಷ್ಟಲೇ? 3 4ಲೇ. 3ಕ್ಕೆ ನೀವು 4 ಗುಣಾಕಾರ ಮಾಡಿದ್ರೆ ಅಂದ್ರೆ 12 ಬರ್ತದೆ. 12 ಈ 0 ಬಿಟ್ಟಿರಲಿ, ಇದೊಂದು 0 ಬಿಟ್ಟಿರಲಿ, ಇದು ಈ 0 ಡಾಟ್ ಇಲ್ಲಿ ಬರ್ಕೋಬೇಕು.
ಅಂದ್ರೆ 3ಕ್ಕೆ ನೀವು ಎಷ್ಟು ಗುಣಾಕಾರ ಮಾಡ್ರೆ ನಮಗೆ 40 ಬರ್ತದೆ ಹೇಳ್ರಿ. 3ಕ್ಕೆ ಎಷ್ಟು ಗುಣಾಕಾರ ಮಾಡ್ರೆ 120 ಬರ್ತದೆ ಹೇಳ್ರಿ. 3ಕ್ಕೆ 40 ಗುಣಾಕಾರ ಮಾಡ್ರೆ ನಮಗೆ 120 ಬರ್ತದೆ. ಈ ಸೈಡ್ 40 ಗುಣಾಕಾರ ಮಾಡ್ರಿ ಅಂದ್ರೆ ಈ ಸೈಡ್ 40 ಗುಣಾಕಾರ ಮಾಡ್ರಿ ಅಂದ್ರೆ ಈ ಸೈಡ್ 40 ಗುಣಾಕಾರ ಮಾಡಬೇಕು. ಅದು ನಮಗೆ ಆನ್ಸರ್ ಅದು. ನಾವು ಇಲ್ಲಿ 40 ಗುಣಾಕಾರ ಮಾಡ್ರಿ. 5 4 20 ಅಂದ್ರೆ ಇದರಿಂದ ಏನು ಗೊತ್ತಾಗ್ತದೆ ನಿಮ್ಗೆ, ಒಂದು ಫಾಲ್ಟಿ ಗಡಿಯಾರ 3 ನಿಮಿಷನಾಗ 3 ನಿಮಿಷ 5 ಸೆಕೆಂಡ್ ಮುಂದಕ್ಕೆ ಹೋಯ್ತಂದ್ರೆ 120 ನಿಮಿಷನಾಗ ಎಷ್ಟು ಸೆಕೆಂಡ್ ಮುಂದಕ್ಕೆ ಹೋಗ್ತಾ ಹೇಳ್ರಿ? 200 ಸೆಕೆಂಡ್ ಮುಂದಕ್ಕೆ ಹೋಗ್ತದೆ. 200 ಸೆಕೆಂಡ್ಸ್ ಮುಂದಕ್ಕೆ ಹೋಗ್ತದೆ. 200 ಸೆಕೆಂಡ್ ಅಂದ್ರೆ ಎಷ್ಟು ಹೇಳ್ರಿ? 60 ಸೆಕೆಂಡಿಗೆ 1 ನಿಮಿಷ. 120 ಸೆಕೆಂಡಿಗೆ 2 ನಿಮಿಷ. 180 ಸೆಕೆಂಡಿಗೆ 3 ನಿಮಿಷ. ನಮಗಿಲ್ಲಿ 200 ಅದ. ಅಂದ್ರೆ 180 ಸೆಕೆಂಡ್ ಪ್ಲಸ್ 20 ಸೆಕೆಂಡ್ ಅನ್ನಂಗೆ ರೀ. 180 ಸೆಕೆಂಡ್ ಪ್ಲಸ್ 20 ಸೆಕೆಂಡ್ ಅಂದ್ರೆ 200 ಸೆಕೆಂಡ್ ಅಂದ್ರೆ 200 ಸೆಕೆಂಡ್ಸ್ ಅಂದ್ರೆ ಎಷ್ಟು ಹೇಳ್ರಿ ನಮಗೆ? 3 ನಿಮಿಷ 20 ಸೆಕೆಂಡ್ ಅಂತಂದ. 3 ನಿಮಿಷ 20 ಸೆಕೆಂಡ್. ಇದಕ್ಕೆ ಆನ್ಸರ್ ರೇಟ್ ಹೇಳ್ರಿ. 3 ನಿಮಿಷ 20 ಸೆಕೆಂಡ್ ನಮಗೆ ಹೆಚ್ಚು ಟೈಮ್ ತೋರಿಸ್ತದೆ. ಆಪ್ಷನ್ ಈ ರೀತಿ ಕೊಟ್ಟಿರ್ತಾವೆ ನೋಡ್ರಿ. ಆಪ್ಷನ್ 10 ಗಂಟೆ 3 ನಿಮಿಷ 10 ಸೆಕೆಂಡ್ ಈ ರೀತಿ ಕೊಡ್ತಾವೆ. ನೆಕ್ಸ್ಟ್ 10 ಗಂಟೆ ಆಗಿ 3 ನಿಮಿಷ ಆಗಿ 20 ಸೆಕೆಂಡ್ ಈ ರೀತಿ ಕೊಡ್ತಾನೆ. ನೆಕ್ಸ್ಟ್ 10 ಗಂಟೆ ಆಗಿ 2 ನಿಮಿಷ ಆಗಿ 10 ಸೆಕೆಂಡ್. ನೆಕ್ಸ್ಟ್ 10 ಗಂಟೆ ಆಗಿ 2 ನಿಮಿಷ ಆಗಿ 20 ಸೆಕೆಂಡ್. ಟೈಮ್ ನೋಡ್ರಿ, ನಮಗೆ ಟೈಮ್ 10 ಗಂಟೆ ತೋರಿಸುತ್ತೆ ಕರೆಕ್ಟ್ ಇತ್ತಂದ್ರೆ. ಬಟ್ ಇದು 3 ನಿಮಿಷ 5 ಸೆಕೆಂಡ್ ಮುಂದಕ್ಕೆ ಹೋಗಿ ಸಂಬಂಧ ಎಷ್ಟು ಟೈಮ್ ಹೆಚ್ಚಿಗೆ ತೋರಿಸುತ್ತೆ ಹೇಳಿರೋದು? 3 ನಿಮಿಷ 20 ಸೆಕೆಂಡ್ ಹೆಚ್ಚಿಗೆ ತೋರಿಸುತ್ತೆ. ಅಂದರೆ 10 ಆಗಿ 3 ನಿಮಿಷ 20 ಸೆಕೆಂಡ್ ನಮ್ಗೆ ಹೆಚ್ಚಿಗೆ ತೋರಿಸ್ತದೆ. 10 ಆಗಿ 3 ನಿಮಿಷ 20 ಸೆಕೆಂಡ್ ಹೆಚ್ಚಿಗೆ ತೋರಿಸ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ಸ್ ನೋಡ್ರಿ ಹೆಂಗೆ ಕೊಟ್ರಿ. ಈ ಕ್ವಶನ್ದಾಗ ಒಂದು ಗಡಿಯಾರ ನೋಡ್ರಿ, ಇದನ್ನು ತಪ್ಪು ತೋರಿಸುತ್ತೆ. ಒಂದು ಗಡಿಯಾರ 30 ನಿಮಿಷನಾಗ 3 ನಿಮಿಷ ಮುಂದಕ್ಕೆ ಹೋಗ್ತದೆ. 30 ನಿಮಿಷನಾಗ 3 ನಿಮಿಷ ಮುಂದಕ್ಕೆ ಹೋಗ್ತಂತ ಹೆಚ್ಚಾಗ್ತದೆ. ತಪ್ಪು ತೋರಿಸ್ತದೆ ನಮಗೆ. ಬೆಳಗ್ಗೆ 5 ಗಂಟೆಗೆ ಸರಿಯಾದ ಸಮಯ ತೋರಿಸಿದ ನಂತರ ಮುಂಜಾನೆ 5ಕ್ಕೆ ಕರೆಕ್ಟ್ ಟೈಮ್ ತೋರಿಸೋದು. ಮುಂಜಾನೆ 5ಕ್ಕೆ ಕರೆಕ್ಟ್ ಟೈಮ್ ತೋರಿಸೋದು. 5 ಗಂಟೆ ಸರಿಯಾದ ಸಮಯವನ್ನು ತೋರಿಸಿದ ನಂತರ 6 ಗಂಟೆಗಳ ನಂತರ 6 ತಾಸು ಆದಮೇಲೆ 5ರಿಂದ ಕರೆಕ್ಟ್ ಟೈಮ್ ತೋರಿಸೋದು. ಮುಂದೆ 6 ತಾಸು ತನಕ ಗಡಿಯಾರವು ಯಾವ ಸಮಯವನ್ನು ತೋರಿಸುತ್ತದೆ? ಗಡಿಯಾರವು ಯಾವ ಸಮಯವನ್ನು ತೋರಿಸುತ್ತದೆ ನೋಡಿರಿ. ಸಿಂಪಲಾಗಿ ಏನಿಲ್ಲ, ಈ ಹಿಂದೆ ಮಾಡಿರಲ್ಲ ಅದೇ ರೀತಿ ಇಲ್ಲಿ ಬರ್ಕೋಬೇಕು. ನೀವು ಏನು ಬರ್ಕೋಬೇಕಂದ್ರೆ ನೋಡಿರಿ, ಗಡಿಯಾರ 30 ನಿಮಿಷ ನೋಡಿರಿ ಎಷ್ಟು ನಿಮಿಷ ಮುಂದಕ್ಕೆ ಹೋಗುತ್ತೆ? 30 ನಿಮಿಷಕ್ಕೆ 30 ಮಿನಿಟಿಗೆ 3 ಮಿನಿಟ್ ಮುಂದಕ್ಕೆ ಹೋಗ್ತದೆ. ನಮಗರು 30 ನಿಮಿಷನೇ ಕೇಳಿಲ್ಲ, ನಮಗೆ ಎಷ್ಟು ಕೇಳ್ಯಾರ ನೋಡ್ರಿ? 6 ಗಂಟೆಗಳ ನಂತರ. 6 ತಾಸು ಮೇಲೆ ಎಷ್ಟು ಅಂತ ಕೇಳ್ತಾರೆ. 30 ನಿಮಿಷ 3 ನಿಮಿಷ ಅಂದ್ರೆ 30 ನಿಮಿಷ 3 ನಿಮಿಷ ಅಂದ್ರೆ 60 ನಿಮಿಷಕ್ಕೆ ಎಷ್ಟು ಆಗ್ತದೆ ಹೇಳ್ರಿ? ಇದ್ರಲ್ಲಿ ಡಬಲ್ ಆಗ್ಯದ. ಅಂದ್ರೆ ಇದನ್ನು ಡಬಲ್ ಆಗ್ತದೆ. ಇಲ್ಲಿ ಎಷ್ಟು ಆಗ್ತದೆ ಹೇಳ್ರಿ? 6 ನಿಮಿಷ ಮುಂದಕ್ಕೆ ಹೋಗ್ತದೆ. 30 ನಿಮಿಷ 3 ನಿಮಿಷ ಅಂದ್ರೆ 60 ನಿಮಿಷಕ್ಕೆ 6 ನಿಮಿಷ. 60 ನಿಮಿಷ ಅಂದ್ರೆ ಎಷ್ಟು ಅನ್ನಂಗೆ ಹೇಳ್ರಿ? 1 ಗಂಟೆ. 1 ಗಂಟೆಗೆ 6 ನಿಮಿಷ ಮುಂದಕ್ಕೆ ಹೋಗ್ತದೆ ಅನ್ನೋದು. 1 ಗಂಟೆದಾಗ 6 ನಿಮಿಷ ಮುಂದಕ್ಕೆ ಹೋಗ್ತದೆ. ಹಿಂಗೆ ಎಷ್ಟು ತಾಸು ತನಕ ಹೋಗ್ಬೇಕು ನೋಡ್ರಿ ಅದು? ಹಿಂಗೆ ನಮಗೆ 6 ತಾಸು ತನಕ ನೋಡ್ಬೇಕು ನಾವು. 1 ಗಂಟೆಗೆ 6 ನಿಮಿಷ ಅಂದ್ರೆ 6 ಗಂಟೆಗೆ ಎಷ್ಟು ನಿಮಿಷ ಮುಂದಕ್ಕೆ ಹೋಗ್ತದೆ ನೋಡ್ರಿ. ಇಲ್ಲಿ ಒಂದೆಷ್ಟು ಹೇಳ್ರಿ? 6ದು 1ಕ್ಕೆ 6 ಗುಣಕ 6 ಬರ್ತದೆ.
ಆ ಸೈಡ್ 6 ಗುಣಾಕಾರ ಮಾಡ್ರೆ ಈ ಸೈಡ್ನು 6 ಗುಣಾಕಾರ ಮಾಡಬೇಕು. ಅಂದ್ರೆ 1 ತಾಸ್ನಾಗ 6 ನಿಮಿಷ ಮುಂದಕ್ಕೆ ಹೋದ್ರೆ 6 ತಾಸ್ನಾಗ ಎಷ್ಟು ನಿಮಿಷ ಮುಂದಕ್ಕೆ ಹೋಗ್ತಾ ಹೇಳ್ರಿ? 36 ನಿಮಿಷ ಮುಂದಕ್ಕೆ ಹೋಗ್ತದೆ. 36 ನಿಮಿಷ ಮುಂದಕ್ಕೆ ಹೋಗ್ತದೆ. ಕರೆಕ್ಟ್ ರೀ? ಒಟ್ಟು 36 ನಿಮಿಷ ನಮ್ಗೆ ಮುಂದಕ್ಕೆ ಹೋಗ್ತಾವೆ ನನಗೆ ಅಂಥ ಆಪ್ಷನ್ ಒಂದೇ ಅದ ಇಲ್ಲಿ ಶೇರ್ ರೇಟ್. ಇಲ್ಲ ನೀವು ಇದು ಹಿಂದಿನ 11 ಏನು ತಿಳ್ಕೊಬೇಕಂದ್ರೆ ನೋಡಿರಿ, ಬೆಳಿಗ್ಗೆ ಎಷ್ಟಕ್ಕೆ ಕರೆಕ್ಟಾಗಿ ಸೆಟ್ ಮಾಡಿರಿ ಹೇಳೋರು? ಬೆಳಿಗ್ಗೆ 5 ಗಂಟೆ. ಬೆಳಿಗ್ಗೆ 5ಕ್ಕೆ ಕರೆಕ್ಟಾಗಿ ಸೆಟ್ ಮಾಡಿರಿ. ಬೆಳಿಗ್ಗೆ 5 ಗಂಟೆ 5 ಗಂಟೆ ಕರೆಕ್ಟಾಗಿ ಸೆಟ್ ಮಾಡಿರಿ. ಕರೆಕ್ಟಾ? ಈಗ ಎಷ್ಟು ತಾಸು ಅಂತ 6 ಗಂಟೆ ನಂತರ +6 5 + 6 ಅಂದ್ರೆ 11 ಗಂಟೆಗೆ ಟೈಮ್ ಎಷ್ಟಾಗ್ತದೆ ಕೇಳತ್ತಾರೆ ನಿಮ್ಗೆ. ಅಬ್ಸರ್ವ್ ಮಾಡಿರಿ, ಸರಿಯಾದ ಗಡಿಯಾರ ಇತ್ತಂದ್ರೆ ಬೆಳಿಗ್ಗೆ 5 ಆಗಿದ್ದು ಸರಿಯಾಗಿತ್ತಂದ್ರೆ ಕರೆಕ್ಟ್ 11 ತೋರಿಸ್ತಿತ್ತು. ಬಟ್ ತಪ್ಪು ಗಡಿಯಾರದ ಇದು ತಪ್ಪದ. ಸಮಯ ಎಷ್ಟು ನಿಮಿಷ ಹೆಚ್ಚಿಗೆ ತೋರಿಸ್ತಾ ಹೇಳಿ ನಿಮ್ಗೆ? 36 ನಿಮಿಷ ಹೆಚ್ಚಿಗೆ ತೋರಿಸ್ತು. 36 ನಿಮಿಷ ಹೆಚ್ಚಿಗೆ ತೋರಿಸ್ತು ಅಂದ್ರೆ ನಿಮ್ಮ ಆನ್ಸರ್ ರೇಟ್ ತೋರಿಸ್ತಾ ಹೇಳಿರೋದು 11 ಗಂಟೆ 36. ಆಪ್ಷನ್ ಸಿ ರೈಟ್. ಆಪ್ಷನ್ ಸಿ ರೈಟ್. ನೋಡಿದ್ರೆ ಏನು ಜಾಸ್ತಿ ತಲೆ ಓಡಿಸೋದಿರಲ್ಲ, ಇಲ್ಲಿ ಏನೂ ಸೂತ್ರ ಇದ್ರೆ ಏನಿರಲ್ಲ. ಅವ್ರು ಸಿಂಪಲಾಗಿ ಕೊಟ್ಟಿರ್ತಾರೆ ಅವ್ರು ಏನೋ ನಿಮ್ಗೊಂದು ಕೊಟ್ಟಿರ್ತಾರೆ ಹಿಂಟ್. ಆ ಹಿಂಟ್ ಪ್ರಕಾರ ನೀವು ಆನ್ಸರ್ ಮಾಡ್ಕೋತ ಹೋಗ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡಿರಿ, ಇದು ಬಂತು ನೋಡ್ರಿ. ಕೆ ಎಕ್ಸಾಮ್ 2023ದಾಗ ಈ ಕ್ವಶನ್ ಕೇಳ್ಯಾನ. ಕೆ ಎಕ್ಸಾಮ್ 2023ದಾಗ ಈ ಕ್ವಶನ್ ಕೇಳ್ಯಾನ ನಿಮ್ಗೆ. ಈಗೇನು ಹಿಂದೆ ಮಾಡಿರಲ್ಲ ಅದೇ ರೀತಿ ಮಾಡ್ಬೇಕು ಈ ಕ್ವಶನ್. ಸೇಮ್ ಕ್ವಶನ್. ಬಟ್ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡೋ ಸಂಬಂಧ 2 ಗಡಿಯಾರ ಅಂತ ಕೊಟ್ಟಾನ. ಕನ್ಫ್ಯೂಸ್ ಆಗಬೇಡ್ರಿ, ಸಿಂಪಲಾಗಿ ನೋಡ್ರಿ ಕ್ವಶನ್ ನೋಡ್ರಿ. ಹಿಂಗೆ ಕೇಳ್ಯಾನ, ಸೋಮವಾರ ಬೆಳಗ್ಗೆ 9 ಗಂಟೆಗೆ 2 ಗಡಿಯಾರಗಳನ್ನು ಸರಿಯಾಗಿ ಹೊಂದಿಸಲಾಗಿದೆ. ಮುಂಜಾನೆ 9ಕ್ಕೆ ಅವರು ಕರೆಕ್ಟಾಗಿ ಟೈಮ್ ಸೆಟ್ ಮಾಡಿ ಇಟ್ಟರು. 2 ಗಡಿಯಾರಗಳು 1 ಗಂಟೆಯಲ್ಲಿ ಕ್ರಮವಾಗಿ ಒಂದು 3 ನಿಮಿಷ ಮುಂದಕ್ಕೆ ಹೋಗ್ತದೆ, ಒಂದು 5 ನಿಮಿಷ ಮುಂದಕ್ಕೆ ಹೋಗ್ತದೆ. ಒಂದು 3 ನಿಮಿಷ ಮುಂದಕ್ಕೆ ಹೋಗ್ತದೆ, ಒಂದು 5 ನಿಮಿಷ ಮುಂದಕ್ಕೆ ಹೋಗ್ತದೆ. ನೆಕ್ಸ್ಟ್, 1 ಗಂಟೆಯಲ್ಲಿ 3 ನಿಮಿಷಗಳನ್ನು ಗಳಿಸುವ ಮೊದಲ ಗಡಿಯಾರವು ಅದೇ ಸಮಯದಲ್ಲಿ ಸಂಜೆ 6 ಗಂಟೆ ನಂತರ 27 ನಿಮಿಷಗಳನ್ನು ತೋರಿಸಿದರೆ ಎರಡನೇ ಗಡಿಯಾರ ಅದೇ ದಿನ ಯಾವ ಸಮಯ ತೋರಿಸ್ತದೆ? ಕರೆಕ್ಟಾ? ಎರಡನೇ ಗಡಿಯಾರ ಯಾವ ಸಮಯ? ಟೋಟಲಾಗಿ ಎಷ್ಟು ಗಡಿಯಾರ ಹೇಳ್ರಿ? ಗಡಿಯಾರಗಳು 2. ಗಡಿಯಾರಗಳು ಟೋಟಲಾಗಿ ಎಷ್ಟು? 2. ಒಂದು ಗಡಿಯಾರ ನೋಡ್ರಿ, ಗಡಿಯಾರ 1. ಒಂದನೇ ಗಡಿಯಾರ. ನೆಕ್ಸ್ಟ್ ಎರಡನೇ ಗಡಿಯಾರ. ಒಂದನೇ ಗಡಿಯಾರ ನೋಡ್ರಿ ಏನು ಕೊಟ್ಟ ನಿಮಗೂ? ಒಂದನೇ ಗಡಿಯಾರ 1 ಗಂಟೆಯಲ್ಲಿ 3 ನಿಮಿಷ ಮುಂದಕ್ಕೆ ಹೋಗ್ತದೆ. 1 ಗಂಟೆಯಲ್ಲಿ 1 ಗಂಟೆದಾಗ 3 ನಿಮಿಷ ಮುಂದಕ್ಕೆ ಹೋಗ್ತದೆ. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಎರಡನೇ ಗಡಿಯಾರ. ಈ ಎರಡನೇ ಗಡಿಯಾರ ಏನಪ್ಪ ನಮಗೆ ಅದೇ ಕ್ವಶನ್ ಕೇಳೋಣ. 1 ಗಂಟೆದಾಗ 5 ನಿಮಿಷ ಮುಂದಕ್ಕೆ ಹೋಗ್ತದೆ. 1 ಗಂಟೆದಾಗ 5 ನಿಮಿಷ ಮುಂದಕ್ಕೆ ಹೋಗ್ತದೆ. ಇದು ಇಂಪಾರ್ಟೆಂಟ್, ಯಾಕಂದರೆ ಇದ್ರ ಆನ್ಸರ್ ನಮಗೆ ಆಲ್ರೆಡಿ ಕೊಟ್ಟನವ. ಆನ್ಸರ್ ನಮಗೆ ಆಲ್ರೆಡಿ ಕೊಟ್ಟನವ. ಬೇಡ ನಮಗೆ ಆನ್ಸರ್ ಕಂಡು ಬೇಡ. ನಾವು ನೋಡ್ರಿ ಈಗ ಇದು 6:27 ತೋರಿಸ್ಬೇಕು ಅಂತ 6 ತಾಸು. ಇದ್ರ ಆನ್ಸರ್ ಕೊಟ್ಟನವ ಆಲ್ರೆಡಿ. ಅದೇ ರೀತಿ ಇದು ಎಷ್ಟು ತೋರಿಸೋದು ಕೇಳ್ತಾನೆ ಎರಡನೇ ಗಡಿಯಾರ. ಏನಿಲ್ಲ ರೀ, ಹಿಂಗೆ ಮಾಡಿರಲ್ಲ, ಸೇಮ್ ಹಾಗೆ. 6 ಗಂಟೆ ನಂತರ ಕಳೆನೋ ಮುಂಜಾನೆ 9 ಸ್ಟಾರ್ಟ್ ಆಗ್ಯಾವಂತೆ. ಬೆಳಗ್ಗೆ 9. ಬೆಳಗ್ಗೆ 9. ಸಂಜೆ 6ಕ್ಕೆ ಅಂತಾರೆ. ಸಂಜೆ 6. ಬೆಳಗ್ಗೆ 6ರಿಂದ ಸಂಜೆ 6 ತನಕ. ಬೆಳಗ್ಗೆ 9ರಿಂದ ಸಂಜೆ 6 ತನಕ. ಕರೆಕ್ಟ್ರಿ? ಇಲ್ಲಿ ನೋಡ್ರಿ, ಈಗ ಈ ಗಡಿಯಾರ ಒಂದು ನಮಗೇನು ಅವಶ್ಯಕತೆ ಇಲ್ಲ. ಸೊ
ಸುಮ್ಮನೆ ಕನ್ಫ್ಯೂಸ್ ಮಾಡೋ ಸುಮ್ಮನೆ ಎಲ್ಲ ಮಾಡಿ ಡಾಟಾ ಕೊಟ್ಟಾನ. ಇದೇನು ಬೇಕಾಗಿಲ್ಲ ನಮಗೆ. ಗಡಿಯಾರ 2 ಕೇಳ್ತಾನ. ಗಡಿಯಾರ 2 ಮಾಡೋಣ. ನೋಡ್ರಿ, ಬೆಳಗ್ಗೆ 9 ಗಂಟೆ ಸಂಜೆ 6 ಅಂದ್ರೆ ಎಷ್ಟು ತಾಸು ಆಯ್ತು ಹೇಳ್ರಿ? ಬೆಳಿಗ್ಗೆ 9ರಿಂದ ಸಂಜೆ 6 ತನಕ ಅಂದ್ರೆ ಟೋಟ್ಲಿ ಎಷ್ಟು ಗಂಟೆ ಆಯ್ತು ಹೇಳ್ರಿ? 9 ಗಂಟೆ ಆಗ್ತದೆ. 9 ಗಂಟೆ ಅಂದರೆ 9 ಗಂಟೆ ತನಕ ಗಡಿಯಾರ ಅಟ್ಟೆ ಬಿಟ್ರು ಅವ್ರು. ಎಷ್ಟು ಮುಂದಕ್ಕೆ ಹೋಗ್ತದೆ ನೋಡೋದು. ನಿಮ್ಗೆ ಆಲ್ರೆಡಿ ಗೊತ್ತು ನೋಡ್ರಿ ಈ ಪಾಯಿಂಟ್ ಪ್ರಕಾರ. 1 ಗಂಟೆದಾಗ ಎಷ್ಟು ಮುಂದಕ್ಕೆ ಹೋಗ್ತಾ ಹೇಳ್ರಿ? 1 ಗಂಟೆದಾಗ 5 ನಿಮಿಷ ಮುಂದಕ್ಕೆ ಹೋಗ್ತಾ ಇಲ್ದ ನೋಡ್ರಿ. 1 ಗಂಟೆಯಲ್ಲಿ 5 ನಿಮಿಷ ಮುಂದಕ್ಕೆ ಹೋಗ್ತಾ 5 ನಿಮಿಷ. ಹಾಗಾದ್ರೆ ನಮಗೆ ಎಷ್ಟು ಗಂಟೆ ಬೇಕಾಗಿದೆ ನೋಡ್ರಿ? 9 ಗಂಟೆದಾಗ ಎಷ್ಟು ನಿಮಿಷ ಮುಂದಕ್ಕೆ ಹೋಗ್ತದೆ ಬೇಕಾಗಿದೆ? 9 ನಿಮಿಷದಾಗ 9 ಗಂಟೆದಾಗ ಎಷ್ಟು ನಿಮಿಷ ಮುಂದಕ್ಕೆ ಹೋಗ್ತಾ ಅನ್ನೋದು ತಿಳ್ಕೊಬೇಕಾಗ್ಯದ. ಮತ್ತೆ ಮಾಡೋ ಸೇಮಿ ರೀ. ಇಲ್ಲ 1ರ ಮಗೆ 9 ಬರ್ತದೆ. ಎಷ್ಟು ಹೇಳ್ರಿ? 1 9 ಈ ಸೈಡ್ನು 9 ಗುಣಾಕಾರ ಮಾಡಬೇಕು. 9 ಗುಣಾಕಾರ 5ಕ್ಕೆ 9 ಗುಣಾಕಾರ ಮಾಡಿರಿ. 5ಕ್ಕೆ 9 ಗುಣಾಕಾರ ಮಾಡಿರಿ ಎಷ್ಟು ಬರುತ್ತೆ ಹೇಳ್ರಿ ನಮ್ಗೆ? 45 ನಿಮಿಷ. 45 ನಿಮಿಷ. ಅಂದರೆ ಎರಡನೇ ಗಡಿಯಾರ 1 ಗಂಟೆದಾಗ 5 ನಿಮಿಷ ಮುಂದಕ್ಕೆ ಹೋಯ್ತು ಅಂದ್ರೆ ನಮಗೆ ಅವ್ರು ಕ್ವಶನ್ ಕೇಳಿದ್ರ ಪ್ರಕಾರ 9 ಗಂಟೆದಾಗ ಎಷ್ಟು ನಿಮಿಷ ಮುಂದಕ್ಕೆ ಹೋಗ್ತಾ ಹೇಳ್ರದು? ತಪ್ಪಾಗಿ ಎಷ್ಟು ನಿಮಿಷ ಮುಂದಕ್ಕೆ ಹೋಗ್ತಾ? 45 ನಿಮಿಷ ಮುಂದಕ್ಕೆ ಹೋಗ್ತದೆ. ಅಂದ್ರೆ ಟೈಮ್ ಎಷ್ಟು ತೋರಿಸ್ತಾ ಹೇಳಿ ನಮಗೆ? 6 ಗಂಟೆ. ಸಂಜೆ 6 ಗಂಟೆ ಬದಲು ಎಷ್ಟು ತೋರಿಸ್ತಾ ಹೇಳ್ರಿ ನಮಗೆ? 45 ನಿಮಿಷ ಹೆಚ್ಚಿಗೆ ತೋರಿಸ್ತದೆ. ಅಂದ್ರೆ 6:45 ತೋರಿಸ್ತದೆ ನಿಮ್ಗೆ. ಎಷ್ಟು ತೋರಿಸ್ತಾ ಹೇಳ್ರಿ ಆನ್ಸರ? 6 ಗಂಟೆ 45 ನಿಮಿಷ ತೋರಿಸ್ತದೆ. ಈ ರೀತಿ ಕ್ವಶನ್ಸ್ ಇಂಪಾರ್ಟೆಂಟ್ರು ಎಕ್ಸಾಮ್ದಾಗ. ಈ ರೀಸೆಂಟಾಗಿ ಈ ಟ್ರೆಂಡ್ ಕ್ವಶನ್ಸ್ ಕೇಳಗತ್ತ ನಿಮಗೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡಿರಿ, ಇದ್ರಾಗೆ ಮತ್ತು ಇದು ಬೇರೆ ಟೈಪ್ ಕ್ವಶನ್ಸ್ ಇದು. ಸಿಂಪಲ್ ನೋಡಿರಿ. ಇಲ್ಲಿ ನೀವು ಏನು ಮಾಡತ್ತ ಸುಮ್ಮನೆ ಕ್ವಶನ್ ಓದಿದ್ರೆ ಕರೆಕ್ಟಾಗಿ ಆನ್ಸರ್ ತಿಳ್ಕೊಬೇಕು. ಕ್ವಶನ್ ನೋಡ್ರಿ ಹೆಂಗೆ ಏನು ಕ್ವಶನ್ ನೋಡ್ರಿ. ಪುರೋಹಿತ್ ಹೇಳ್ತಾನಂತ. ಪುರೋಹಿತ್ ನೋಡ್ರಿ ಏನು ಹೇಳ್ತಾನ? ದೇವಸ್ಥಾನದ ಗಂಟೆ ಪ್ರತಿ 45 ನಿಮಿಷಕ್ಕೆ ಒಂದ್ಸಲ ಬಾರಿಸ್ತಾರಂತ. ಪ್ರತಿ 45 ನಿಮಿಷಕ್ಕೊಂದ್ಸಲ ಬಾರಿಸ್ತಾರಂತ. 45 ನಿಮಿಷಕ್ಕೆ ಬಾರಿಸ್ತಾರೆ. ಮತ್ತು ಮುಂದೆ 45 ನಿಮಿಷಗಳ ಮತ್ತೆ ಬಾರಿಸ್ತಾರೆ. 45 ನಿಮಿಷಕ್ಕೊಮ್ಮೆ ಬಾರಿಸಲಾಗುತ್ತದೆ. ಕರೆಕ್ಟ್? 45 ನಿಮಿಷ ಗ್ಯಾಪ್ನ ಬಾರಿಸ್ತಾರೆ. ನೆಕ್ಸ್ಟ್, ಕೊನೆಯ ಗಂಟೆಯನ್ನು 5 ನಿಮಿಷಗಳ ಹಿಂದೆ ಬಾರಿಸಲಾಯಿತು. ಕೊನೆಯ ಗಂಟೆ 5 ನಿಮಿಷ ಹಿಂದೆ ಬಾರಿಸಿರ ಅಂತ ಹೇಳ್ತಾನೆ ಯಾರಿಗೊಬ್ಬರಿಗೆ. ಮುಂದಿನ ಗಂಟೆಯನ್ನು 7:45ಕ್ಕೆ ಬಾರಿಸಲಾಗುವುದು. ಹಾಗಾದರೆ ಪುರೋಹಿತನು ಭಕ್ತರಿಗೆ ಯಾವ ಸಮಯದಲ್ಲಿ ಈ ಮಾಹಿತಿ ನೀಡಿದನು? ಪುರೋಹಿತನು ಯಾವ ಸಮಯದಲ್ಲಿ ಈ ಮಾಹಿತಿ ನೀಡಿದನು? ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿ ನೋಡ್ರಿ, 1 ಗಂಟೆದ ಪ್ರತಿ 45 ನಿಮಿಷಕ್ಕೊಮ್ಮೆ ಗಂಟೆ ಹೊಡಿತಾರೆ. ಒಬ್ಬ ಏನು ಮಾಡ್ತಾನೆ? ಭಕ್ತ ಬಂದು ಕೇಳ್ತಾನೆ, ಸರಿ ನೆಕ್ಸ್ಟ್ ಪೂಜಾರಿ ಅವರೇ, ಪುರೋಹಿತರೇ, ಈ ನೆಕ್ಸ್ಟ್ ನಮಗೆ ಗಂಟೆ ಯಾವಾಗ ನಾವು ಹೊಡಿತೀರಿ ಅಂತ ಕೇಳ್ತಾನೆ. ಆ ಪುರೋಹಿತ ತಾನೆ, ಅರೆ ಹುಚ್ಚ, ಜಸ್ಟ್ 5 ನಿಮಿಷ ಹಿಂದೆ ಹೊಡೆದ ನೋಡೋಣ ಗಂಟೆ ಆತಾನ. ಜಸ್ಟ್ 5 ನಿಮಿಷ ಹಿಂದೆ ಹೊಡೆದಿನಿ. ಈ ನೆಕ್ಸ್ಟ್ ಗಂಟೆ ಯಾವಾಗ ಹೊಡಿತೀನಿ ಅಂದ್ರೆ 7:45ಕ್ಕೆ ಹೊಡಿತೀನಿ ಅಂತ ನಾವು. ಇದೇ ಮೇನ್ ಪಾಯಿಂಟ್ ಅದು ನೋಡ್ರಿ. ನಮಗಿದೆ ಮೇನ್ ಪಾಯಿಂಟ್. ಈ ಪಾಯಿಂಟ್ ಮೇಲೆ ಆನ್ಸರ್ ಮಾಡ್ಬೋದು ನೋಡ್ರಿ. ನೆಕ್ಸ್ಟ್ ಗಂಟೆ ಎಷ್ಟು ಹೊಡಿತಾನಂತವ? 7 ಗಂಟೆ 45 ನಿಮಿಷ ಹೊಡಿತಾನಂತ. 7 ಗಂಟೆ 45 ನಿಮಿಷಕ್ಕೆ ಹೊಡಿತಾನಂತ. 7 ಗಂಟೆ 45 ನಿಮಿಷಕ್ಕೆ ನೆಕ್ಸ್ಟ್ ಗಂಟೆ ಹೊಡಿತೀನಪ್ಪ ಅಂತ ಹೇಳ್ತಾನೆ. ಯಾರಿಗೆ? ಭಕ್ತರಿಗೆ ಹೇಳ್ತಾನೆ. ನೀವು ಇದು ಒಂದೇ ಪಾಯಿಂಟ್ ಅಬ್ಸರ್ವ್ ಮಾಡಿರಿ. ನೆಕ್ಸ್ಟ್ ಗಂಟೆ 7 ಗಂಟೆ 45 ನಿಮಿಷ ಹೊಡೆದ್ರೆ ಇದ್ರ ಹಿಂದಿಂದ ಯಾವಾಗ ಹೊಡಿತಾರೆ ಹೇಳ್ರಿ? ಇದ್ರ ಹಿಂದಿನ ಗಂಟೆ ಯಾವಾಗ ಹೊಡೆದಿರ್ತಾರೆ ಹೇಳ್ರಿ? 7 ಗಂಟೆ ಹೊಡೆದಿರ್ಬೇಕು. ಯಾಕೆ ಹೇಳ್ರಿ? ನಡುವರೆ ಗ್ಯಾಪ್ ಇಟ್ಟಿರ್ಬೇಕು ರೀ. 45 ನಿಮಿಷ ಗ್ಯಾಪ್ ಇರಬೇಕಲ್ಲ. 45 ನಿಮಿಷ ಗ್ಯಾಪ್ ಇರಬೇಕು. ಈಗ ನಮಗೆ 7:45ಕ್ಕೆ ಹೊಡಿತ ಅಂತ ಹೇಳ್ತಾನೆ ನಾವು. 7:45 ಪ್ರತಿ 45 ನಿಮಿಷ ಹೊಡಿತಾರೆ. ಈಗ ಮುಂದೆ 7:45ಕ್ಕೆ ಹೊಡೆದ್ರೆ ಹಿಂದೆ ಯಾವಾಗ ಹೊಡೆದಿರ್ತಾನೆ ಹೇಳ್ರವ? 7 ಗಂಟೆ ಹೊಡೆದಿರ್ತಾನೆ. ಕರೆಕ್ಟಾ? ಮತ್ತೆ ಅಲ್ಲಿ ಏನು ಹೇಳಿ ನೋಡ್ರಿ, ಅವ ಬಂದು ಕೇಳ್ತಾನೆ, ಕೊನೆ ಗಂಟೆನ 5 ನಿಮಿಷ ಹಿಂದೆ ಹೊಡೆದಿನಿ ಅಂತ ಹೇಳ್ತಾನೆ ನಾವು. ಕೊನೆ ಗಂಟೆ 5 ನಿಮಿಷ ಆಯ್ತು ನೋಡಿ ಹೊಡೆದಿರ್ತಾನೆ ನಾವು. 5 ನಿಮಿಷ ಆಯ್ತು ಹೊಡೆದಂದ್ರೆ ಇದರ ಅರ್ಥ ಏನು ಹೇಳ್ರಿ? 5 ನಿಮಿಷ ಆಯ್ತು ಹೊಡೆದಂದ್ರೆ ಇದರ ಅರ್ಥ ಆ ಪುರೋಹಿತ
ಆ ಪುರೋಹಿತ ಆ ಭಕ್ತಿಗೆ ಯಾವಾಗ ಹೇಳ್ತಾನೆ ಹೇಳ್ರಿ ಮಾತು? 7:05 ಹೇಳ್ತಾನೆ. 7:05 ಹೇಳ್ತಾನೆ. 7:05 ನೀವು ಭಕ್ತ ಬಂದು ಕೇಳ್ಯಾನಿವ. ಭಕ್ತ 7:05 ಕೇಳ್ಯಾನವ. ಆಳಗೆ ಏನು ಹೇಳ್ಯಾನವ? ಅಲ್ಲ ಹುಚ್ಚ 5 ನಿಮಿಷ ಹಿಂದೆ ಹೊಡೆದಿಲ್ಲ ನಾನು. 5 ನಿಮಿಷ ಹಿಂದೆ ಅಂದರೆ 7ಕ್ಕೆ ಹೊಡೆದಿನಿ ಅಂದಂಗೆ. ನೆಕ್ಸ್ಟ್ ಪ್ರತಿ 45 ನಿಮಿಷಕ್ಕೆ ಅಂದರೆ 7:45 ಕೊಡ್ತಾನೆ ಮುಂದೆ. ಇಷ್ಟೇ ಇರ್ತದೆ. ಸಿಂಪಲಾಗಿ ತಿಳ್ಕೊಬೇಕಷ್ಟೇ. ಇನ್ನೊಂದು ಸಲ ಅಬ್ಸರ್ವ್ ಮಾಡ್ರಿ ಇಲ್ಲಿ. ನೋಡಿರಿ, ಇಲ್ಲಿ 2 ಪಾಯಿಂಟ್ ಹಿಡಿಬೇಕು ನೀವು. 2 ಪಾಯಿಂಟ್ ಅಂದ್ರೆ ಗಂಟೆ ಪ್ರತಿ ಎಷ್ಟು ನಿಮಿಷ ಹೊಡಿತದೆ ಅಂತ ಗೊತ್ತಿರಬೇಕು. ಪ್ರತಿ 45 ನಿಮಿಷ ಹೊಡಿತದ. ಈಗ ನೆಕ್ಸ್ಟ್ ಗಂಟೆ ಎಷ್ಟು ಹೊಡಿತದೆ ಅಂತ ಹೇಳಿ ನಾವು ನೆಕ್ಸ್ಟ್ ಗಂಟೆ 7:45 ಕೊಡೋದು ಅಂತ ಹೇಳೋಣ. ನೆಕ್ಸ್ಟ್ ಗಂಟೆ 7:45 ಅಂದ್ರೆ ಇದು ಹಿಂದಿನ ಗಂಟೆ ಯಾವಾಗ ಹೊಡೆದಿರ್ತಾನೆ ಹೇಳ್ರಿ? 45 ನಿಮಿಷ ಗ್ಯಾಪ್ ಇರ್ಬೇಕಂದ್ರೆ 7 ಗಂಟೆ ಹೊಡೆದಿರ್ತಾನೆ. 45 ನಿಮಿಷ ಗ್ಯಾಪ್ ಇರ್ಬೇಕಂದ್ರೆ 7 ಗಂಟೆ ಹೊಡೆದಿರ್ತಾನೆ. ಬಟ್ ಪೂಜೆ ಅಲ್ಲಿ ಕ್ವಶನ್ ನೋಡ್ರಿ ಹೆಂಗೆ ಕೇಳ್ಯಾನ, ಹಾಗಾದ್ರೆ ಪುರೋಹಿತನು ಭಕ್ತರಿಗೆ ಯಾವ ಸಮಯದಲ್ಲಿ ಈ ಮಾಹಿತಿ ನೀಡಿದಾನೆ? ಯಾವ್ದು ಮಾಹಿತಿ ಅಂದ್ರೆ ಇಲ್ಲೋ ಹುಚ್ಚ 5 ನಿಮಿಷ ಹಿಂದೇನ ಬೆಲ್ ಹೊಡೆದೆ ಅಂತ ಹೇಳ್ತಾನೆ. ನಾವು ಗಂಟೆ ಹೊಡೆದೆ ಅಂತ ಹೇಳ್ತಾನೆ. 5 ನಿಮಿಷ ಹಿಂದೆ ಹೊಡೆದಾನಂದ್ರೆ 5 ನಿಮಿಷ ಹಿಂದೆ ಹೊಡೆದಂದ್ರೆ ಯಾವ ಟೈಮಿಗೆ ಇವ್ರು ಡಿಸ್ಕಷನ್ ಮಾಡ್ತಾರೆ ಹೇಳ್ರಿ? 5 ನಿಮಿಷ ಹಿಂದಿಂದ್ರೆ ಇದು 5 ನಿಮಿಷ ಹಿಂದಿಂದ್ರೆ ಇದ್ರ ಬಗ್ಗೆ ಹೇಳ್ತಾನೆ. ಇದ್ರ ಬಗ್ಗೆ 5 ನಿಮಿಷ ಹಿಂದೆ ಆಗಬೇಕು ಇದು ಅಂದ್ರೆ ಎಷ್ಟಕ್ಕೆ ಡಿಸ್ಕಷನ್ ನಡೆದು ಹೇಳ್ರಿ? ಇದು ಡಿಸ್ಕಷನ್ 7:05 ನಿಮಿಷಕ್ಕೆ ಡಿಸ್ಕಷನ್ ನಡೆದು. 7:05 ನಿಮಿಷಕ್ಕೆ ಈ 7:05 ನಿಮಿಷಕ್ಕೆ ಭಕ್ತ ಬಂದು ಕೇಳಗತ್ತಾನ. ಅವ ಹೇಳ್ತಾನೆ, ಅಲ್ಲ ಹುಚ್ಚ 5 ನಿಮಿಷ ಹಿಂದೆ ಹೊಡೆದಿನ, 7ಕ್ಕೆ ಹೊಡೆದೀನಿ. ನೆಕ್ಸ್ಟಿಗೆ ಎಷ್ಟು ಹೊಡೆದ? 7:40 ಹೊಡೆದ ಅಂತ ಹೇಳ್ತಾನೆ. ಏನಿಲ್ಲ ರೀ, ಒಂದು ಪಾಯಿಂಟ್ ಕೊಟ್ಟಿರ್ತಾನೆ, ಅದ್ರ ಪ್ರಕಾರ ಹಿಂದೆ ಮುಂದೆ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇದು ನೋಡ್ರಿ. ಸೇಮ್ ಹಿಂದಿನ ಕ್ವಶನ್ ಮಾಡ್ರಲ್ಲ ಅದೇ ರೀತಿ ಕ್ವಶನ್. ಚೆನ್ನೈಗೆ ಹೋಗುವ ಬಸ್ ಪ್ರತಿ 30 ನಿಮಿಷಗಳೊಮ್ಮೆ ಬಸ್ ಸ್ಟಾಪಿಂದ ಹೋಗ್ತಾವಂತ. ಪ್ರತಿ 30 ನಿಮಿಷಗೊಮ್ಮೆ ಸ್ಟೇಷನಿಗೆ ಹೋಗ್ತಾವೆ. ಪ್ರತಿ 30 ನಿಮಿಷಗೊಮ್ಮೆ ಹೋಗ್ತಾವೆ. ಒಂದು ಬಸ್ನ ಇನ್ನೊಂದು ಬಸ್ಸಿಗೆ ಗ್ಯಾಪ್ ಇರ್ತದೆ 30 ನಿಮಿಷ. ಇದು ಪಾಯಿಂಟ್ ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ 30 ನಿಮಿಷ ಗ್ಯಾಪ್ನಾಗ ಬಸ್ ಹೋಗ್ತಂತ್ರಿ. ನೋಡಿರಿ, ವಿಚಾರಣಾ ಗುಮಾಸ್ತರು ಕೂತಿರ್ತಾರಲ್ಲ ಬಸ್ ಸ್ಟ್ಯಾಂಡ್ದಾಗ, ಬಸ್ ಎಟ್ಟಕ್ಕೆ ಹೋಗ್ತದೆ ಹೇಳ್ತಾರಲ್ಲ, ಹೇಳಲ್ಲ, ಸುಮ್ಮನೆ ಕೂತಿರ್ತಾವೆ. ಒಂದು ಏನು ಕೇಳಿದ್ರೆ ಏನು ಮಣ್ಣು ಹೇಳಲ್ಲ, ಮಾತಾಡ್ಸಿದ್ರು ಮಾತಾಡಲ್ಲ, ಸುಮ್ಮನೆ ಕೂತಿರ್ತಾವೆ ಹಂಗೆ. ಎಟ್ಟಕ್ಕೆ ಹೋಗ್ತದೆ ಬಸ್ ಅಂದ್ರೆ ಅಲ್ಲಿ ಹೋಗಿ ಮುಂದೆ ನೋಡಂತಾರೆ ಅವ್ರಿಗೆ ಗೊತ್ತಿರಲ್ಲ. ವಿಚಾರಣಾ ಗುಮಾಸ್ತರು ಒಬ್ಬ ಪ್ರಯಾಣಿಕರಿಗೆ ಚೆನ್ನೈ ಹೋಗುವ ಬಸ್ 10 ನಿಮಿಷಗಳ ಹಿಂದೆ ಹೊರಟೋಯ್ತು ಅಂತ ಹೇಳ್ತಾನೆ. ಈಗ ನೀವು ಹೋಗಿ ಕೇಳ್ತೀರಿ, ಕೇಳೋಣ, ಅಲ್ಲ ಹುಚ್ಚ ಜಸ್ಟ್ 10 ನಿಮಿಷದಿಂದ ಹೋಯ್ತಲ್ಲ, ಈ ನೆಕ್ಸ್ಟ್ ಮತ್ತೆ ಬರ್ತೋ ಈ ಒಂದು ಇದು ಆಗಾರ 30 ನಿಮಿಷ ಗ್ಯಾಪ್ನ ಒಂದು ಬರ್ತಾ ಹೇಳ್ತಾನೆ. ಕರೆಕ್ಟ್ ರೀ. ಮತ್ತೇನು ಹೇಳ್ತಾನೆ? ಹಾಗೂ ಮುಂದಿನ ಬಸ್ ಬೆಳಿಗ್ಗೆ 10:30 ಅಂತ ಹೇಳ್ತಾನೆ. ಈಗ ಒಂದು ಬಸ್ ಹೋಗ್ಯದ ಆಲ್ರೆಡಿ, ಅದು ಹೋಲ್ಬಿಡು. ಈ ನೆಕ್ಸ್ಟ್ ಬಸ್ ಎಟ್ಟಕ್ಕದಂದ್ರೆ 10:30 ಅಂತ ಹೇಳ್ತಾನೆ. ಇದೇ ಪಾಯಿಂಟ್ ಇಂಪಾರ್ಟೆಂಟ್ ನಮಗೆ. ಇದು ಪಾಯಿಂಟ್ ಇಂಪಾರ್ಟೆಂಟ್. ಈ ಅಬ್ಸರ್ವ್ ಮಾಡಿರಿ, ಮುಂದಿನ ಬಸ್ 10:30 ಆಗಿತ್ತಂದ್ರೆ ಇದು ಹಿಂದಿನ ಬಸ್ ಎಟ್ಟಕ್ಕೆ ಹೋಗ್ಯದ ಹೇಳ್ರಿ? ಇದು ಹಿಂದಿನ ಬಸ್, ಇದಕ್ಕೆ ಮೊದಲು ಒಂದು ಬಸ್ ಹೋಗ್ಯದಲ್ಲ, ಅದು ಎಷ್ಟಕ್ಕೆ ಹೋಗ್ಯದ ಹೇಳ್ರಿ? 30 ನಿಮಿಷಗಳು ಹಿಂದೆ ಹೋಗಿರ್ಬೇಕು. ಅದು ಅಂದ್ರೆ ಒಂದು ಬಸ್ಸಿನ ಇನ್ನೊಂದು ಬಸ್ಸಿಗೆ ಗ್ಯಾಪ್ ಇಟ್ಟಿರ್ಬೇಕು ಹೇಳ್ರಿ 30 ನಿಮಿಷ. ಇದು 10:30 ಹೋಗ್ಯದಂದ್ರೆ ಇದು ಎಷ್ಟಕ್ಕೆ ಹೋಗಿರುತ್ತೆ ಹೇಳ್ರಿ? 10ಕ್ಕೆ ಹೋಗಿರುತ್ತೆ. ಇದು 10:30 ಹೋಗ್ಯದಂದ್ರೆ ಇದು ಎಷ್ಟು ಹೋಗಿರುತ್ತೆ ಹೇಳ್ರಿ? 10 ಗಂಟೆಗೆ ಹೋಗಿರ್ತದೆ. ಕರೆಕ್ಟ್ ರೀ, 10 ಗಂಟೆಗೆ ಹೋಗಿರ್ತದೆ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲಿ ನೋಡಿರಿ, ವಿಚಾರಣಾ ಗುಮಾಸ್ತನು ಒಬ್ಬ ಪ್ರಯಾಣಿಕರಿಗೆ ಚೆನ್ನೈ ಹೋಗೋ ಬಸ್ 10 ನಿಮಿಷಗಳ ಹಿಂದೆ ಹೊರಟೋಗ್ಯದ ಅಂತ ಹೇಳ. ನಾವು 10 ನಿಮಿಷಗಳ ಹಿಂದೆ ಹೊರಟು ಹೋಗ್ಯದ 10 ನಿಮಿಷಗಳ ಹಿಂದೆ ಹೊರಟೋಗ್ಯದ ಅಂತ ಹೇಳೋಣ. ಹಾಗಾದ್ರೆ ಈ 10 ನಿಮಿಷಗಳ ಹಿಂದೆ ಹೊರಟೋಗ್ಯದ ಅಂತ ಹೇಳಲ್ಲ. ಹಾಗಾದ್ರೆ ವಿಚಾರಣಾ ಗುಮಾಸ್ತನು ಇದನ್ನು ಯಾವ ಸಮಯಕ್ಕೆ ಹೇಳಿದಾನೆ? ಈ 10 ನಿಮಿಷ ಹಿಂದೆ ಹೋಗ್ಬೇಕಿದು ಅಂದ್ರೆ ಇವ್ರು ಮಾತುಕತೆ ಯಾವಾಗ ಮಾಡ್ತಾರೆ ಹೇಳ್ರಿ? ಇವರು ಮಾತುಕತೆ 10 ನಿಮಿಷ ಮಾತುಕತೆ ಮಾಡೋದು. ಒಬ್ಬ ಪ್ರಯಾಣಿಕ ಬಂದು ಕೇಳಗತ್ತಾನ, 10 ನಿಮಿಷ ಕೇಳತ್ತಾನ. ಅವರತ್ತಾನ, ಹುಚ್ಚ 10 ನಿಮಿಷ ಹಿಂದೆ ಒಂದು ಬಸ್ ಹೋಗ್ಯದ, ನೆಕ್ಸ್ಟಿಗೆ 10:30 ಒಂದು ಬಸ್ ಅಂತ ಹೇಳ್ತಾನೆ. ಕರೆಕ್ಟ್ ರೀ. 10 ನಿಮಿಷ ಹಿಂದೆ ಒಂದು ಬಸ್ ಹೋಗ್ಯದ. 10 ನಿಮಿಷ ಹಿಂದೆ ಒಂದು ಬಸ್ ಹೋಗ್ಯದಂದ್ರೆ 10 ಗಂಟೆಗೆ ಒಂದು ಬಸ್ ಹೋಗ್ಯದು. 10 ನಿಮಿಷ ಹಿಂದೆ ಹೋಗಿರ್ಬೇಕದು ಅಂದ್ರೆ 10 ನಿಮಿಷಕ್ಕೆ ಅವರು ಡಿಸ್ಕಷನ್ ಮಾಡ್ತಾರೆ. ಅದು ಅನ್ನೋದು ಸಿಂಪಲ್ ಇಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡ್ರಿ.
ಈ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ಏನು ಕೊಟ್ರ, ಸಂಜೆ ನಾವು ವ್ಯಕ್ತಿ ಸಭೆ ಮೀಟಿಂಗ್ ಹೊರತಾನ. ಸಂಜೆ ಸಭೆಯ ಸ್ಥಳಕ್ಕೆ 8:50 ಗಂಟೆಗೆ 20 ನಿಮಿಷಗಳ ಮೊದಲು ತಲುಪಬೇಕಾಗಿದೆ. 8:50ಗೆ 20 ನಿಮಿಷ ಮೊದಲು ಅಂದ್ರೆ 8:50ಕ್ಕೆ 20 ನಿಮಿಷ ಮೊದಲು ಅಂದ್ರೆ ಅರ್ಥ ಏನು ಹೇಳ್ರಿ? ಅಂದ್ರೆ ಸಂಜೆ ಎಷ್ಟಕ್ಕೆ ತಲುಪಬೇಕು ಅದು ಹೇಳ್ರಿ? 8:30 ತಲುಪಬೇಕು. 8:50ಕಿನ್ನ 20 ನಿಮಿಷ ಮೊದಲು. 8:50 20 ನಿಮಿಷ ಮೊದಲು ಅಂದ್ರೆ 8:50ಗೆ 20 ನಿಮಿಷ ಮೊದಲು ಯಾವ್ದು ಬರುತ್ತೆ ಹೇಳ್ರಿ? 8:30 ಕರೆಕ್ಟಾ? ನೆಕ್ಸ್ಟ್ ಏನು ಕೊಟ್ಟ ನೋಡ್ರಿ. ಸಂಜೆ 40 ನಿಮಿಷ ತಡವಾಗಿ ಬಂದ ವ್ಯಕ್ತಿಗಿಂತ ಯಾವ ವ್ಯಕ್ತಿ 40 ನಿಮಿಷ ತಡವಾಗಿ ಬಂದನೋ, 40 ನಿಮಿಷ ತಡವಾಗಿ ಬಂದ ವ್ಯಕ್ತಿಗಿಂತ 30 ನಿಮಿಷ ಮುಂಚಿತವಾಗಿ ತಲುಪಿದನು. ಅಂದ್ರೆ ಸಂಜೆ ಏನು ಬಂದು ರೀಚ್ ಆಗಿರೋದು ಈ ತಡವಾಗಿ ಬಂದ ವ್ಯಕ್ತಿಗಿಂತ 30 ನಿಮಿಷ ಮುಂಚಿತದ. ಅಂದ್ರೆ ಇಲ್ಲಿ ಬರ್ಕೋರಿ, ತಡವಾಗಿ ಬಂದ ವ್ಯಕ್ತಿ ಸಂಜೆ ನೋಡ್ರಿ. ಸಂಜೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಸಂಜೆ ತಡವಾಗಿ ಯಾವ ಒಬ್ಬ ವ್ಯಕ್ತಿ ತಡವಾಗಿ ಬಂದನೋ, ಈ ತಡವಾಗಿ ಬಂದ ವ್ಯಕ್ತಿಗಿನ 30 ನಿಮಿಷ ಮುಂಚೆ ಏನಂತಾವ, 30 ನಿಮಿಷ ಮುಂದೆ ಅನ್ನತ್ತೀವ. ಅಂದ್ರೆ ಇಲ್ಲಿ ವ್ಯಕ್ತಿ ಎಷ್ಟಕ್ಕೆ ಬಂದಾನ ಹೇಳ್ರಿ? ವ್ಯಕ್ತಿ ಎಷ್ಟಕ್ಕೆ ಬಂದ ಹೇಳ್ರಿ? 9ಕ್ಕೆ ಬಂದಾನ. 9ಕ್ಕೆ ಬಂದಾನ ತಡವಾಗಿ ಬಂದ ವ್ಯಕ್ತಿ. ಅವನಕ್ಕೆ 30 ನಿಮಿಷ ಮುಂಚೆ ಅಂದ್ರೆ ಇವ ಎಷ್ಟಕ್ಕೆ ಬಂದಾನ ಹೇಳ್ರಿ? 8:00ವರೆಗೆ ಬಂದಾನ. ಇವ ತಡವಾಗಿ ಬಂದ ವ್ಯಕ್ತಿ ಬಗ್ಗೆ ಇನ್ನೊಂದು ಪಾಯಿಂಟ್ ಕೊಟ್ಟು ನೋಡ್ರಿ. ಎಷ್ಟು ನಿಮಿಷ ತಡವಾಗಿ ಬಂದಾನ ಅಥವಾ 40 ನಿಮಿಷ ತಡವಾಗಿ ಬಂದಾನ. ಈ 9ಕ್ಕೆ ಬಂದ್ರೂ 9ಕ್ಕೆ ಬಂದಾನಲ್ಲ, 9ಕ್ಕೆ ಬಂದ್ರೂ ಸಭೆಗೆ ಎಷ್ಟು ನಿಮಿಷ ತಡವಾಗಿ ಬಂದಾನಂತವ? 40 ನಿಮಿಷ ತಡವಾಗಿ ಬಂದಂತ. 9ಕ್ಕೆ ಬಂದ್ರೂ 40 ನಿಮಿಷ ತಡವಾಗಿ ಬಂದಾನಂದ್ರೆ ಸಭೆ ಟೈಮಿಂಗ್ ಎಂದು ಹೇಳ್ರಿ? 8:20 8:20 ಆನ್ಸರ್ ಯಾವ್ದು ಹೇಳ್ರಿ? ಆಪ್ಷನ್ ಸಿ. ಸಿಂಪಲ್ ರೀ. ಸಿಂಪಲಾಗಿ ಅಬ್ಸರ್ವ್ ಮಾಡ್ರೆ ಆನ್ಸರ್ ಬರ್ತದೆ ನಿಮಗೆ. ಸಿಂಪಲಾಗಿ ಅಬ್ಸರ್ವ್ ಮಾಡ್ಬೇಕಷ್ಟೇ. ಇನ್ನೊಂದ್ಸಲ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಈ ಕ್ವಶನ್ ನೋಡ್ರಿ. ಆಯ್ಕೆ ಸಮಿತಿ ಅಧ್ಯಕ್ಷರು. ಇಲ್ಲಿ ಅಧ್ಯಕ್ಷರು ನೋಡ್ರಿ. ಆಯ್ಕೆ ಸಮಿತಿಯ ಅಧ್ಯಕ್ಷರು ಸಂದರ್ಶನ ನಡೆಸಲು ಸಂದರ್ಶನ ಕೊಠಡಿಗೆ 12:30 ಗಂಟೆಗೆ 10 ನಿಮಿಷ ಇರುವಾಗ ಬಂದರು. 12:30ಗಿನ 10 ನಿಮಿಷ. 12:30ಗಿನ 10 ನಿಮಿಷ ಅಂದ್ರೆ ಎಷ್ಟಕ್ಕೆ ಬಂದರು ಹೇಳ್ರಿ ಅವರು? 12:20 ಬಂದರು. 12:20 ಬಂದರು ಇರುವಾಗ ಬಂದರು. ಅಧ್ಯಕ್ಷರು 12:20ಕ್ಕೆ ಬಂದರು ತಂದಂಗಾಯ್ತು. ನೆಕ್ಸ್ಟ್ ಅವರ ಮಂಡಳಿಯ ಇತರೆ ಸದಸ್ಯರು. ಇಲ್ಲಿ ಬರ್ತಾರೆ. ಮಂಡಳಿಯ ಇತರೆ ಸದಸ್ಯರಿಗಿಂತ 20 ನಿಮಿಷ ಮುಂದೆ ಬಂದಿರುತ್ತೀವ್ರು. ಈ ಸದಸ್ಯಕ್ಕಿಂತ 20 ನಿಮಿಷ ಮುಂದೆ ಬಂದಿರ್ತೀವ. ಅಧ್ಯಕ್ಷ 20 ನಿಮಿಷ ಮುಂದೆ ಬಂದಂದ್ರೆ ಇವ ಅಧ್ಯಕ್ಷ ಮುಂದಾಗಬೇಕಂದ್ರೆ ಸದಸ್ಯರು ಎಷ್ಟಕ್ಕೆ ಬರ್ಬೇಕು ಹೇಳ್ರಿ? ಸದಸ್ಯರು ಎಷ್ಟು ಬರಬೇಕು? 12 ಗಂಟೆ ಬಂದಿರಬೇಕು. ಸದಸ್ಯರು 12 ಗಂಟೆ ಬಂದರೆ ಅದಕ್ಕೆಲ್ಲ ಅವ 20 ನಿಮಿಷ ಮುಂಚಿತವಾಗಿ ಬಂದ. 12 ಗಂಟೆ ಅಲ್ಲ, 12:40 ನೋಡ್ರಿ. ಸಿಂಪಲಾಗಿ ನೋಡ್ರಿ. ಇವ್ರು 12:40ಕ್ಕೆ ಬಂದರಂದ್ರೆ 20 ನಿಮಿಷ ಏನು ಮಾಡ್ತಾರೆ ಹೇಳ್ರಿ? ಅವನಕ್ಕೆ ಜಲ್ದಿ ಬಂದಾನ. 12:20ಕ್ಕೆ ಬಂದಾನ. ಈಗ ಕ್ವಶನ್ದೇ ಕೊಟ್ಟರು ನಮಗವ್ರು. 12:20ಕ್ಕೆ ಅಧ್ಯಕ್ಷ ಬಂದಂತ ಕ್ಲಿಯರಾಗಿ ಗೊತ್ತಾಗಿದೆ ನಮ್ಗೆ. ಅವ್ರ ಅಧ್ಯಕ್ಷ ನೋಡ್ರಿ ಮಂಡಳಿ ಇತರೆ ಸದಸ್ಯರಿಗಿಂತ 20 ನಿಮಿಷ ಮುಂದೆ ಬಂದಂತ. 20 ನಿಮಿಷ ಮುಂದೆ ಬಂದಾನಂತ. ತೆಗಿರೆಷ್ಟು. ಈಗ ಅಬ್ಸರ್ವ್ ಮಾಡಿರಿ. ಅಧ್ಯಕ್ಷ ಈ ಸದಸ್ಯಕ್ಕಿಂತ 20 ನಿಮಿಷ ಮುಂದಿರ್ಬೇಕು. 20 ನಿಮಿಷ ಜಲ್ದಿ ಬಂದಿರಬೇಕು. 20 ನಿಮಿಷ ಜಲ್ದಿ ಬಂದಿರ್ಬೇಕಂದ್ರೆ ಸದಸ್ಯರು ಎಷ್ಟಕ್ಕೆ ಬಂದಂಗೆ ಅಂದಂಗೈತೆ ರೀ? 12:40ಕ್ಕೆ ಬಂದಂಗಾಯ್ತು.
ಸದಸ್ಯರು 12:40 ಬಂದಾರ, ಅಧ್ಯಕ್ಷ 20 ನಿಮಿಷ ಜಲ್ದಿ ಬಂದಾನ, 12:20ಗೆ ಬಂದಾನೆ ಅವ. ಕರೆಕ್ಟ್ ರೀ. ಈಗ ನೋಡಿರಿ ಕರೆಕ್ಟ್ ರೀ. ಈ ನೆಕ್ಸ್ಟ್ ಕ್ವಶನ್ ಏನು ಕೊಟ್ರಿ, ಈಗ ಸದಸ್ಯರು 30 ನಿಮಿಷ ತಡವಾಗಿ ಬಂದರು. ಈ 12:40ಕ್ಕೆ ಬಂದ್ರು 12:40ಕ್ಕೆ ಬಂದ್ರು 30 ನಿಮಿಷ ತಡವಾಗ್ಯದಂತ. 30 ನಿಮಿಷ ತಡಾಗ್ಯದಂತ. ಅಂದ್ರೆ ಸಂದರ್ಶನ ಎಷ್ಟಕ್ಕದ ಹೇಳ್ರಿ? 12:40ಕ್ಕೆ ಬಂದ್ರು ಬೈತಾನ ಅಧ್ಯಕ್ಷ, ಏನು 12:40ಕ್ಕೆ ಬಂದಿದ್ದಿ, ಲೇಟ್ ಮಾಡಿ ಬಂದಿದ್ದಿಲ್ಲ ನೀ ಅಂತ. ನಾವು ಎಷ್ಟು ನಿಮಿಷ ಲೇಟ್ ಮಾಡಿ ಬಂದಂತ? 30 ನಿಮಿಷ ಲೇಟ್ ಮಾಡಿ ಬಂದಿದ್ದೆ ಅಂತಂತ. ಅಂದ್ರೆ ಸಂದರ್ಶನ ಎಷ್ಟು ಚಾಲು ಆಗೈತೆ ಹೇಳ್ರಿ? ಸಂದರ್ಶನ 12:10 ಚಾಲು ಆಗತ್ತೆ. ಸಂದರ್ಶನ 12:10 ಚಾಲು ಆಗತ್ತೆ. ನೀವು ಉಲ್ಟಾನು ಹೋಗ್ಬೋದು ನೋಡ್ರಿ. ಆಪ್ಷನ್ ಯಾವ್ದು ರೇಟ್ ಹೇಳ್ರಿ? ಬಿ. 12:10ಕ್ಕೆ ಸಂದರ್ಶನ ಚಾಲು ಆಗ್ಯದ. ಸದಸ್ಯರು ಎಷ್ಟು ನಿಮಿಷ ಲೇಟ್ ಮಾಡಿ ಬಂದಾರೆ ಹೇಳ್ರಿ? 30 ನಿಮಿಷ. ಅಂದ್ರೆ 12:10 ಸಂದರ್ಶನ ಚಾಲು ಆಗ್ಯದ. ಸದಸ್ಯರು ಎಷ್ಟು ನಿಮಿಷ ಲೇಟ್ ಮಾಡಿ ಬಂದಾರ? 30 ನಿಮಿಷ ಲೇಟ್ ಮಾಡಿ ಬಂದಾರ. 30 ನಿಮಿಷ ಲೇಟ್ ಅಂದ್ರೆ ಎಷ್ಟಕ್ಕೆ ಬಂದಾರೆ ಹೇಳ್ರಿ? 12:40ಕ್ಕೆ ಬಂದಾರ. ಇವ್ರಿಗಿನ್ನ ಮೊದಲು ಎಷ್ಟು ನಿಮಿಷ ಮೊದಲು ಬಂದ ಹೇಳ್ರಿ ಅಧ್ಯಕ್ಷ? 20 ನಿಮಿಷ ಮೊದಲು 12:20ಕ್ಕೆ ಬಂದಾನ. ಅಂದ್ರೆ ಸಂದರ್ಶನ ಎಷ್ಟಕ್ಕದ ಹೇಳ್ರಿ? 12:10. 12:10. ಏನಿಲ್ಲ ರೀ, ಒಂದು ಮಾಹಿತಿ ಕೊಟ್ಟಿರ್ತಾನೆ, ಆ ಮಾಹಿತಿ ಪ್ರಕಾರ ನೀವು ಆನ್ಸರ್ ತಗೋತ ಹೋಗ್ಬೇಕು. ಈ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ಬೇಕ್ರಿ ಭಾಳ, ಅಂದ್ರೆ ಅಷ್ಟೇ ಬರ್ತವೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದನ್ನು ಕ್ವಶನ್ ರೀಸೆಂಟಾಗಿ ಒಂದು ಯಾವುದೇ ಎಕ್ಸಾಮಲ್ಲಿ ಕೇಳ್ಯಾನ ನೋಡ್ರಿ. ಈ ಕ್ವಶನ್ ನೋಡ್ರಿ. ಒಂದು ಶಾಲೆ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗ್ತದೆ. ಬೆಳಿಗ್ಗೆ ಎಷ್ಟು ಸ್ಟಾರ್ಟ್ ಆಗ್ತದೆ ರೀ? 10 ಗಂಟೆ ಸ್ಟಾರ್ಟ್ ಆಗ್ತಂತ. 10 ಗಂಟೆ ಎಷ್ಟು ತನಕ ಇರ್ತಂತ ರೀ? 1 ಗಂಟೆ 27 ನಿಮಿಷ ತನಕ ಇರ್ತಂತ. 10ರಿಂದ 1 ಗಂಟೆ 27 ನಿಮಿಷ ಇರ್ತದಂತ ರೀ. ಇದ್ರ ನಡವರ್ಕ್ ಅವರು ಎಷ್ಟು ಪೀರಿಯಡ್ ನಡೆಸ್ತಾರತ್ರಿ? 4 ಅವಧಿಗಳು. ಅಂದ್ರೆ 4 ಪೀರಿಯಡ್ ಇರ್ತಾವಂತ ರೀ. 4 ಪೀರಿಯಡ್ ಇರ್ತಾವಂತ. 4 ಪೀರಿಯಡ್. ನೆಕ್ಸ್ಟ್ ಅಬ್ಸರ್ವ್ ಮಾಡಿರಿ. ಪ್ರತಿ ಪೀರಿಯಡ್ ನಡಬರಕ್ಕೆ ಎಷ್ಟು ನಿಮಿಷ ಗ್ಯಾಪ್ ಇರ್ತಂದ್ರಿ? 5 ನಿಮಿಷ ಗ್ಯಾಪ್ ಇರ್ತಂತ. 5 ನಿಮಿಷ ಗ್ಯಾಪ್ ಇರ್ತಂತ. ಹಾಗಾದರೆ ಪ್ರತಿ ಅವಧಿಯ ನಿಖರ ಸಮಯ ಎಷ್ಟು? ಅಂದರೆ ಪ್ರತಿ ಪೀರಿಯಡು ಎಷ್ಟೆಷ್ಟು ನಿಮಿಷದ್ದು ಅಥವಾ ಎಷ್ಟೆಷ್ಟು ನಿಮಿಷದ್ದು ಕ್ಲಾಸಸ್ ಒಳಗೆ ಅಂತ ಕೇಳ್ತಾರೆ ಅವರು. ಫಸ್ಟ್ ಏನು ಮಾಡ್ಬೇಕಂದ್ರೆ, ಟೋಟಲ್ 10 ಗಂಟೆಯಿಂದ 1:27 ತನಕ ಎಷ್ಟು ನಿಮಿಷ ಆಯ್ತು ನೋಡ್ಬೇಕು ಮೊದಲು. 10 ಗಂಟೆಯಿಂದ 1:27 ತನಕ ಎಷ್ಟು ನಿಮಿಷ ಆಯ್ತು ನೋಡ್ರಿ? 10 ಹಿಡಿದು 1 ತನಕ. ಈ 10 ಹಿಡಿದು 1 ತನಕ ಎಷ್ಟು ಆಗ್ತಾವೆ ನೋಡ್ರಿ? 11, 12, 1 3 ತಾಸು ಆಯಿತು. 3 ತಾಸು ಅಂದ್ರೆ ಎಷ್ಟು ಸೆಕೆಂಡ್ ಅಂದಂಗೆ ಹೇಳ್ರಿ? ಎಷ್ಟು ನಿಮಿಷ ಅಂದಂಗೆ? 3 ತಾಸು ಅಂದ್ರೆ 180 ನಿಮಿಷ ಅಂದಂಗೆ. ಪ್ಲಸ್ ಮತ್ತೊಂದು 27 ನಿಮಿಷ. ಟೋಟಲಾಗಿ 207 ನಿಮಿಷದೊಂದು ಟೋಟಲಾಗಿ ಸಾಲಿ ಟೈಮಿಂಗ್ ಅದ. 207 ನಿಮಿಷ. ಇದ್ರಾಗ ವಿಶ್ರಾಂತಿ ತೆಗಿಬೇಕು ನೀವು. ವಿಶ್ರಾಂತಿ ತೆಗೆದ್ರೆ ಒಂದೊಂದು ಪೀರಿಯಡ್ ಎಷ್ಟೊತ್ತು ಗೊತ್ತಾಗ್ತದೆ. ಟೋಟಲಾಗಿ ನೋಡಿರಿ ಎಷ್ಟು ಪೀರಿಯಡ್ ಅವ ಹೇಳ್ರಿ? 4 ಪೀರಿಯಡ್ ಅವ. 1ನೇ ಪೀರಿಯಡ್, 2ನೇ ಪೀರಿಯಡ್, 3ನೇ ಪೀರಿಯಡ್, 4ನೇ ಪೀರಿಯಡ್. ಒಂದು ಪೀರಿಯಡಿಂದ ಇನ್ನೊಂದು ಪೀರಿಯಡ್ಗೆ ಎಷ್ಟು ನಿಮಿಷ ಗ್ಯಾಪ್ ಅದಂತಲ್ಲಿ? 5 ನಿಮಿಷ. 5 ನಿಮಿಷ. ಅಂದರೆ ಟೋಟಲಾಗಿ ಎಷ್ಟು ನಿಮಿಷ ಗ್ಯಾಪ್ ಕೊಟ್ಟರು ಅವ್ರು ನಿಮ್ಗೆ? 5, 5, 5 ಟೋಟಲಾಗಿ 15 ನಿಮಿಷ ಅವ್ರು ಏನು ಮಾಡ್ರಿ ಹೇಳ್ರಲ್ಲಿ ಗ್ಯಾಪ್ ಕೊಟ್ಟರು. ಒಂದು ಪೀರಿಯಡ್ ಇನ್ನೊಂದು ಪೀರಿಯಡ್ಗೆ 5 ನಿಮಿಷ ಗ್ಯಾಪ, ಮತ್ತೊಂದು ಪೀರಿಯಡ್ ಮತ್ತೊಂದು ಪೀರಿಯಡ್ಗೆ ಮತ್ತೆ 5 ನಿಮಿಷ ಗ್ಯಾಪ, ಅದರಿಂದ ಲಾಸ್ಟಿಗೆ 5 ನಿಮಿಷ ಗ್ಯಾಪ. ಟೋಟಲಾಗಿ ನಮ್ಗೆ 4 ಪೀರಿಯಡ್ದಾಗ ನಮಗೆ ಎಷ್ಟು ಗ್ಯಾಪ್ ಸಿಗ್ತಾವೆ ಹೇಳ್ರಿ? 3 ನಮ್ಗೆ ರೆಸ್ಟ್ ಸಿಗ್ತಾವೆ. 4 ಅವಧಿದಾಗ 3 ರೆಸ್ಟ್ ಸಿಗ್ತಾವೆ. 5, 5, 5 ಅಂದ್ರೆ ಟೋಟಲಾಗಿ 207 ನಿಮಿಷ ಕ್ಲಾಸ್ನಾಗ 15 ನಿಮಿಷ ನಮಗೆ ರೆಸ್ಟ್ನಾಗ ಹೋಯ್ತು. 15 ನಿಮಿಷ ರೆಸ್ಟ್ನಾಗ ಹೋಯ್ತು. ಹಾಗಾದ್ರೆ ಟೋಟಲಾಗಿ ಎಷ್ಟು ನಿಮಿಷದ ತರಗತಿ ಆಯ್ತು ಹೇಳ್ರಿ? 192 ನಿಮಿಷದ್ದು ತರಗತಿಗಳು ಆಗ್ತಾವೆ. ಎಷ್ಟು ತರಗತಿಗಳು ಆಗಬೇಕು ಹೇಳ್ರಿ? 4. ಅಂದರೆ 192ಕ್ಕೆ 4 ಭಾಗ ಮಾಡಿರಿ. ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ ನಮಗೆ? 48 ನಿಮಿಷ. 48 ನಿಮಿಷ. 48. ಸಿಂಪಲ್. ಇದ್ರಾಗ ಏನಿಲ್ಲ ನೋಡ್ರಿ. ಈಸಿಯಾಗಿ ಅಬ್ಸರ್ವ್ ಮಾಡ್ಕೊತ ಹೋಗ್ಬೇಕು ನೀವು. ಇಲ್ಲಿ ಏನು ಕನ್ಫ್ಯೂಸ್ ಆಗ್ಬಿಡಂದ್ರೆ 4 ಪೀರಿಯಡ್ಗಳವ. 4 ಪೀರಿಯಡ್ ಅಂದ್ರೆ ಪ್ರತಿ ಪೀರಿಯಡಿಗೆ 5 ನಿಮಿಷ ಗ್ಯಾಪ್ ಅಂದ್ರೆ 5, 4, 20 ನಿಮಿಷ ಕಳಿಬಾರ್ದು. ಇಲ್ಲಿ 20 ನಿಮಿಷ ಕಳೆದ್ರಿ ಅಂದ್ರೆ ನೀವು
ಆನ್ಸರ್ ತಪ್ಪು ಬರ್ತದೆ. ಯಾಕೆ ಲಾಸ್ಟ್ ಪೀರಿಯಡ್ದಾಗ ನಾವು ಬಿಡ್ತಾರೆ ಹೊಲಕ್ಕೆ, ಅವ್ರ ಮನೆಗೆ ಹೊರತೆ ಬಿಡ್ತಾರೆ ಅವ್ರು. ಅದೇನು ನಮಗೆ ವಿಶ್ರಾಂತಿ ಪೂರ ವಿಶ್ರಾಂತಿನೇ ಇರುತ್ತೆ ಲಾಸ್ಟ್ ಪೀರಿಯಡ್ದಾಗ. ಇಲ್ಲಿ ನೋಡ್ರಿ, ಒಂದನೇ ಪೀರಿಯಡ್ದಿಂದ ಒಂದು ಪೀರಿಯಡ್ ಮುಗಿದ ಎರಡನೇ ಪೀರಿಯಡ್ ಚಲೋ ಆಯ್ತಲ್ಲ, ಇಲ್ಲಿ 5 ನಿಮಿಷ ಗ್ಯಾಪ್ ಕೊಡ್ತಾರೆ, ಇಲ್ಲಿ 5 ನಿಮಿಷ ಗ್ಯಾಪ್ ಕೊಡ್ತಾರೆ, ಇಲ್ಲಿ 5 ನಿಮಿಷ ಗ್ಯಾಪ್ ಕೊಡ್ತಾರೆ. ಆಮೇಲೆ ಇಲ್ಲಿ 5 ನಿಮಿಷ ಗ್ಯಾಪ್ ಕೊಡೋದು ಬೇಕಾಗಿಲ್ಲ, ಫ್ರೀ ಮನೆಗೆ ಹೋಗ್ತಾರೆ ಅವರು, ಬೇಕಾಗಿರೋದು ಕರೆಕ್ಟ್ರಿ. ಅದು ಟೋಟಲ್ 207 ನಿಮಿಷನಾಗ ಎಷ್ಟು ನಿಮಿಷ ಹೋಯ್ತು ಹೇಳ್ರಿ ಗ್ಯಾಪಿಗೆ 15 ನಿಮಿಷ ಆಯಿತು. 207ದಾಗ 15 ಹೋದರೆ 192 ನಿಮಿಷ ಉಳಿತು. ಈ 192ದಾಗ ಇದು ಇನ್ನೊಂದು ಸ್ವಲ್ಪ ಬರ್ಕೊಂಡ್ರೆ ಆಯ್ತದೆ. ಎಷ್ಟು ಪೀರಿಯಡ್ ಮಾಡ್ಬೇಕು ಹೇಳೋರಿಗೆ, 192 4 ಪೀರಿಯಡ್ ಮಾಡಬೇಕು ಅವರು. 4 ಅವಧಿ ಕೊಟ್ಟರೆ ನೋಡ್ರಲ್ಲಿ, 4 ಅವಧಿ ಅಂದರೆ ಒಂದು ಪೀರಿಯಡ್ ಎಷ್ಟು ನಿಮಿಷದ ಇರುತ್ತೆ ಹೇಳ್ರಿ, 48 ನಿಮಿಷ. ಇಲ್ಲಿ ಛೇದ ಹೊಡಿಬೇಕು ಏನಿಲ್ಲ, 4ರಲ್ಲಿ 19 ಛೇದ ಹೊಡಿಬೇಕು. 4ರ ಮ್ಯಾಗೆ 19 ಬರಲ್ಲ, ಬಟ್ 4ರದ್ದು ಮಗ್ಗಿ ಓದ್ಕೋತ 19 ಸನಿ ಹೋಗ್ಬೇಕು, 19ರದ್ದು ಸನಿ ಹೋಗ್ಬೇಕು. ಎಷ್ಟು ಹೇಳ್ರಿ, 4 1 4 4 4 16. 19ರದಾಗ 4 16 ಹೋಯ್ತು ಅಂದ್ರೆ 19ರದಾಗ 16 ಹೋಯ್ತು, 3 ಉಳಿತು. ಇದು ಎಷ್ಟು ಆಗ್ತದೆ ಹೇಳ್ರಿ, 32 ಆಗ್ತದೆ. ನೆಕ್ಸ್ಟ್ 4 8 32, 4 ಹೇಳ್ರಿ 48 ಮಿನಿಟ್ಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದನ್ನು ಸೇಮ್ ಕ್ವಶನ್ ನೋಡ್ರಿ. ಹೆಂಗೆ ಕೊಟ್ಟ ನಿಮ್ಗೆ, ಸ್ಕೂಲ ಮುಂಜಾನೆ 10:00 ಸ್ಟಾರ್ಟ್ ಆಗ್ತಂತ, ಎಲ್ಲಿ ತನಕ ನಡೀತದಂತ್ರಿ, 2 ಗಂಟೆ ನೋಡ್ರಿ. ಈ ಕ್ವಶನ್ ಪ್ರಾಕ್ಟೀಸ್ ಮಾಡ್ಬೇಕು ನಾವು, ಅದಕ್ಕೆ ಬಿಟ್ಟು ಇಲ್ಲಿ ಏನೂ ಇಲ್ಲ. 10:00 ಸ್ಟಾರ್ಟ್ ಆಗ್ತಂತ, 2:30 ತನಕ ನಡೀತದಂತ, ಕರೆಕ್ಟ್ರಿ. 10:30ದಿಂದ 2:30 ತನಕ, 10:30ದಿಂದ 2:30 ತನಕ, 11:30, 12:30, 1:30, 2:30. ಅದು ಟೋಟಲಾಗಿ ಎಷ್ಟು ತಾಸು ಆಗ್ತದೆ ಹೇಳ್ರಿ, 4 ಗಂಟೆ ಒಟ್ಟು ಒಂದು ಸಾಲಿ ಚಾಲು ಇರುತ್ತೆ, ಕರೆಕ್ಟ್ರಿ. ಈ 4 ಗಂಟೆದಾಗ ನೋಡ್ರಿ ಟೋಟಲಾಗಿ ಎಷ್ಟು ಪೀರಿಯಡ್ ಮಾಡ್ರಿ, 5 ಪೀರಿಯಡ್ ಮಾಡ್ರಿ. ಪ್ರತಿ ಪೀರಿಯಡಿಗೆ ಎಷ್ಟು ನಿಮಿಷ ಗ್ಯಾಪ್ ಕೊಡ್ತಾರೆ ಅವರು, ವಿಶ್ರಾಂತಿ 10 ನಿಮಿಷ ಗ್ಯಾಪ್ ಕೊಡ್ತಾರೆ, 10 ನಿಮಿಷ. ಒಂದು ಪೀರಿಯಡಿಗೆ 10 ನಿಮಿಷ, ಎರಡನೇ ಪೀರಿಯಡಿಗೆ 10 ನಿಮಿಷ, ಮೂರನೇ 10, ನಾಲ್ಕನೇ 10, 5ನೇ 10 ಹೋಗ್ಬಾರ್ದಾಗ 5ನೇ ಬಿಟ್ಬಿಡ್ತಾರೆ, ಹೋಗ್ಬಿಡ್ತಾರೆ ಹುಡುಗರೆಲ್ಲರು. ನೋಡ್ರಿ ಇಲ್ಲಿ ಬರ್ಕೋಬೇಕಿಲ್ಲ, ಸೈಡಿಗೆ ಬರ್ಕೋಬೇಕು, ನಿಮ್ಗೆ ಗೊತ್ತಲ್ಲ ಅಂದ್ರೆ. ಒಂದನೇದ್ರಿಂದ 2 ತನ, ಒಂದನೇ ಪೀರಿಯಡ್ ಮುಗಿಯತನ ಇಲ್ಲಿ ಎಷ್ಟು ಗ್ಯಾಪ್ ಕೊಡ್ತಾರೆ ಹೇಳ್ರಿ, 10 ನಿಮಿಷ ಗ್ಯಾಪ್. ಮತ್ತು ಇಲ್ಲಿ 10 ನಿಮಿಷ ಗ್ಯಾಪ್, ಇಲ್ಲಿ 10 ನಿಮಿಷ ಗ್ಯಾಪ್, ಇಲ್ಲಿ 10 ನಿಮಿಷ ಗ್ಯಾಪ್. ಈ 5ನೇ ಪೀರಿಯಡ್ ಮಾತ್ರ 10 ನಿಮಿಷ ತೊಗೊಬಿಡ್ತಿಲ್ಲ, ಇವರು ಮನೆಗೆ ಹೋಗ್ಬಿಡ್ತಾರೆ ಅವರು. ಮನೆಗೆ ಹೋಗ್ತಿರಲ್ಲ ಮತ್ತೆ ತೊಗೊತಿರೋದು ತೊಗೊಬಾರ್ದಂದ್ರೆ. ಟೋಟಲಾಗಿ ವಿಶ್ರಾಂತಿದಾಗ ಎಷ್ಟು ನಿಮಿಷ ಹೋಯ್ತು ನೋಡ್ರಿ ಇಲ್ಲಿ, ವಿಶ್ರಾಂತಿದಾಗ 40 ನಿಮಿಷಗಳು ಹೋದವು, ವಿಶ್ರಾಂತಿದಾಗ 40 ನಿಮಿಷಗಳು ಹೋದವು. ಈ 4 ಗಂಟೆ ಅಂದ್ರೆ ಎಷ್ಟು ಬರ್ಕೋಬೇಕು ಮೊದಲು, 4 ಗಂಟೆ ಅಂದ್ರೆ ನಿಮಿಷನಾಗ ಎಷ್ಟು ಆಗ್ತದೆ ಹೇಳ್ರಿ, 4 ಗಂಟೆ ಅಂದರೆ ನಿಮಿಷನಾಗ 240 ನಿಮಿಷ ಆಗ್ತದೆ. ಆ 240ರದಾಗ ವಿಶ್ರಾಂತಿಗೆ ಎಷ್ಟು ಹೋಗುತ್ತೆ ನೋಡ್ರಿ, ವಿಶ್ರಾಂತಿ 40 ನಿಮಿಷ ಹೋಗುತ್ತೆ. ವಿಶ್ರಾಂತಿ 40 ಆಯ್ತು ಅಂದ್ರೆ ಪೀರಿಯಡ್ ಸಂಬಂಧ ಪೀರಿಯಡ್ ಸಂಬಂಧ ಎಷ್ಟು ನಿಮಿಷ ಉಳಿದು ಹೇಳ್ರಿ, 200 ನಿಮಿಷ ಉಳಿದು. ಇದ್ರಾಗ ಎಷ್ಟು ಮಾಡ್ಬೇಕು ಹೇಳ್ರಿ ಪೀರಿಯಡ್ಗಳವರು, 5 ಮಾಡಬೇಕು, 5 ಪೀರಿಯಡ್ ಮಾಡಬೇಕು. 200ಕ್ಕೆ 5ರಲ್ಲಿ ಭಾಗ ಕೊಡ್ರಿ, ಅದೇ ಆನ್ಸರ್. ಅಂದರೆ ಒಂದೊಂದು ಪೀರಿಯಡ್ ಎಷ್ಟು ನಿಮಿಷದಿಂದ ಇರ್ತಾವೆ ಹೇಳ್ರಿ, 40 ನಿಮಿಷ. ಭಾಗ ಹೊಡ್ಬೇಕು, ಏನಿಲ್ಲ ನೋಡ್ರಿ ಭಾಗ ಹೊಡ್ಯೋದು. 5 1 5 4 0 ಬಿಟ್ಟಿರಲಿ, 0 2 ಬರ್ಕೋಬೇಕಿಲ್ಲ, 40. ಅದು ಒಂದೊಂದು ಪೀರಿಯಡ್ ಎಷ್ಟೆಷ್ಟು ನಿಮಿಷದಿಂದ ಇರ್ತಾವೆ ಹೇಳ್ರಿ, 40 ನಿಮಿಷ ಇರುತ್ತೆ. ಆಪ್ಷನ್ ಎ ಕರೆಕ್ಟ್, ಆಪ್ಷನ್ ಎ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ, ರವೀನಾ ಸಾಮಾನ್ಯಕ್ಕಿಂತ 15 ನಿಮಿಷ ಮುಂಚಿತವಾಗಿ ಬಸ್ ನಿಲ್ದಾಣಕ್ಕೆ ತನ್ನ ಮನೆಯಿಂದ ಹೊರಟಳು. ಎಷ್ಟಕ್ಕೆ ಹೋಗ್ತೀವಿ ನೋಡ್ರಿ, ಅದಕ್ಕಿಂತ ಮೊದಲೇ ಬಸ್ ನಿಲ್ದಾಣಕ್ಕೆ ಏನು ಮಾಡಲಂದ್ರೆ ಹೋದಳಂತೆ. 15 ನಿಮಿಷ ಮುಂಚಿತವಾಗಿ ಹೋದಳಂತ. ದಿನ ಹೋಗೋಕ್ಕಿಂತ ಸಾಮಾನ್ಯಕ್ಕಿಂತ ಅಂದ್ರೆ ಆ್ಯಸ್ ಯೂಸ್ವಲ್ ಹೋಗೋಕ್ಕಿಂತ ಅನ್ನಂಗೆ, ಡೈಲಿ ಹೋಗೋಕ್ಕಿಂತ 15 ನಿಮಿಷ ಜಲ್ದಿ ಹೋದಳಂತ. ಅಂದ್ರೆ 8ಗೆ 15 ನಿಮಿಷಕ್ಕೆ ಹೋಗ್ತಾಳೆ ಅನ್ಕೋರಿ, 8ಗೆ
15 ನಿಮಿಷ ಹೋದ್ರೆ ಅಂದ್ರೆ ಈಗ 8ಕ್ಕೆ ಹೋದ ಅಂದ್ರಿ 8ಕ್ಕೆ ಹೋಗಳ ತಂದಾಗ 15 ನಿಮಿಷ ಜಲ್ದಿ ಹೋಗ್ಬೇಕಾಕಿ. ನೆಕ್ಸ್ಟ್ ಬಸ್ ನಿಲ್ದಾಣಕ್ಕೆ ತಲುಪಲು 10 ನಿಮಿಷ ಬೇಕತ್ರಿ. ಬಸ್ ನಿಲ್ದಾಣಕ್ಕೆ ತಲುಪಲು 10 ನಿಮಿಷ ಬೇಕತ್ತು. 10 ನಿಮಿಷ. ರವಿನ ಎಷ್ಟಕ್ಕೂ ರೀಚ್ ಆಗತ್ರಿ ಬಸ್ ನಿಲ್ದಾಣಕ್ಕೆ? 8:40ಕ್ಕೆ. ಕ್ವಶನ್ ಕೇಳ್ತಾರೆ ಅವರು. ಹಾಗಾದರೆ ಅವಳು ಸಾಮಾನ್ಯವಾಗಿ ಬಸ್ ನಿಲ್ದಾಣಕ್ಕೆ ಯಾವ ಸಮಯದಂದು ಮನೆಯಿಂದ ಹೊರಡುತ್ತಾಳೆ? ಸಾಮಾನ್ಯವಾಗಿ ಬಸ್ ನಿಲ್ದಾಣಕ್ಕೆ ಯಾವ ಸಮಯದಂದು ಮನೆಯಿಂದ ಹೊರಡುತ್ತಾಳೆ? ಮಾಡ್ರಿ, ಈಜಿ ಅದ. ಹೋಮ್ವರ್ಕ್ ಅಂತ ಬರ್ಕೊಂಡು ಮಾಡಿಬಿಟ್ರದು. ಆನ್ಸರ್ 8:40 ಬರ್ಬೇಕು ನೋಡ್ರಿ. 8:45. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಕ್ವಶನ್ PSS ಸಿವಿಲ್ 545 ಕೇಳ್ಯಾನ್ರಿ. ಉಮಾ ಸಭೆಗೆ ಸ್ಥಳಕ್ಕೆ 30 ನಿಮಿಷ ಮುಂಚಿತ ಬಂದಳಂತ. ಅರವಿಂದ್ ಸಭೆ 40 ನಿಮಿಷ ತಡವಾಗಿ ಬಂದತ್ತ. ಸಭೆ ಅರವಿಂದ್ ತಲುಪಿದ 30 ನಿಮಿಷ ನಂತರ ಮುಗಿದೇ ಹೋಯ್ತತ್ತ. ಅದು 11ಕ್ಕೆ ಮುಗೀತಂತ. ಅದು ಗಂಟೆ ಮುಗೀತು, 11 ಗಂಟೆ ಮುಗಿತತ್ತ. ಆದರೆ ಉಮಾ ಸಭೆ ಎಷ್ಟು ಗಂಟೆಗೆ ಬಂದಳು? ಇದನ್ನು ಸೇಮ್ ಇಲ್ಲಿ ಹಿಂದೆ ಮುಂದೆ 11 ಗಂಟೆ ಬರ್ಕೊಂಡು ಇದು ಮಾಡಬೇಕು. ಬರ್ಕೊ ಆನ್ಸರ. ಇದಕ್ಕೆ ಆನ್ಸರ್ ಹೇಳ್ತೀನಿ ನೋಡ್ರಿ. ಇದಕ್ಕೆ ಆನ್ಸರ್ ಬರ್ಕೋರಿ. ಆನ್ಸರ್ 9:15 ಬರ್ಬೇಕು ನೋಡ್ರಿ. ಆನ್ಸರ್ 9:15 ಇದು ಆನ್ಸರ್ ಬರ್ಬೇಕು. ಮಾಡ್ರಿ, ಸಿಂಪಲ್ ಅದ ರೀ. ಅದಕ್ಕೆ ಬಿಟ್ಟು ಏನಿಲ್ಲ. ಇಲ್ಲ ಹೇಳ್ತೀನಿ ನೋಡ್ರಿ. ಹೇಳೇ ಬಿಡ್ತೀನಿ ಮತ್ತೆ ಯಾಕೆ ಸುಮಾರು ಸರ್ ಹೇಳಿಲ್ಲ ನೋಡು ಅನ್ನೋದು ಬೇಡ, ಹೇಳ್ತೀನಿ ನೋಡ್ರಿ. ಟೋಟಲ್ 4 ಡಾಟಾ ಕೊಟ್ಟರು ಅವರು. ನೀಟಾಗಿ ನೀವು ಏನು ಬರ್ಕೋಬೇಕಂದ್ರೆ ಟೈಮ್ ಯಾವಾಗ ಕೊಟ್ಟ ನೋಡ್ಬೇಕು ಮೊದಲ. ನೋಡ್ರಿ 11 ಗಂಟೆಗೆ ಏನು ಬರ್ತೈತ್ರಿ? ಸಭೆ ಮುಗ್ಲಿಗತ್ತಂತ. ಸಭೆ ಮುಕ್ತಾಯದ ಬರ್ಕೋಬೇಕು. ಸಭೆ ಮುಕ್ತಾಯ. ಸಭೆ ಎಷ್ಟಿಗೆ ಮುಗಿತಂತ್ರಿ? 11 ಗಂಟೆಗೆ ಮುಗ್ಲಿಗತ್ತದ. ಕರೆಕ್ಟಾ? ನೆಕ್ಸ್ಟ್ ನೋಡ್ರಿ ಏನು ಕೊಟ್ಟರು ಮತ್ತು. ಸಭೆ ಮತ್ತು ಉಮಾಗೆ ಏನು ಸಂಬಂಧ ಇಲ್ಲ. ಉಮಾ ಸಭೆಯ ಸ್ಥಳಕ್ಕೆ 30 ನಿಮಿಷ ಮುಂಚಿತ ಬಂದಳು. ಸ್ಟಾರ್ಟಾಗ ಮೊದಲಾಗಿ ಇದರಿಂದ ಡಾಕ್ಟರ್ ಸಿಗಲ್ಲ ನಮ್ಗೆ. ಇಲ್ಲಿ ನೋಡ್ರಿ ಅರವಿಂದ್ ಸಿಗುತ್ತೆ. ಅರವಿಂದ್ ಸಭೆಗೆ 40 ನಿಮಿಷ ತಡವಾಗಿ ಬಂದನು. ಸಭೆಯು ಅರವಿಂದ್ ತಲುಪಿದ 30 ನಿಮಿಷಗಳ ನಂತರ ಅಂದ್ರೆ 11 ನಾವು ಬಂದು 30 ನಿಮಿಷಿಗೆ ಸಭೆ ಮುಗಿದಂತ. ಅಂದ್ರೆ ಅರವಿಂದ್ ನೋಡ್ರಿ ಯಾವಾಗ ಬಂದಾನು? ಅವ ಬಂದು 30 ನಿಮಿಷ ಮುಗಿಬೇಕಿದು. ಅವ ಬಂದು 30 ನಿಮಿಷ ಮುಗಿಬೇಕಂದ್ರೆ ಅವ ಎಷ್ಟಕ್ಕೆ ಬಂದಾನ ಹೇಳ್ರಿ? 10:00 ಬಂದಾನು. 10:00 ಬಂದಾನು. ಅರವಿಂದ್ ಎಷ್ಟಕ್ಕೆ ಬಂದಾನ ಹೇಳ್ರಿ? 10:00 ಬಂದಾನ. 10:00 ಕರೆಕ್ಟ್ ಅಲ್ರಿ? ಇಲ್ಲಿ ನೋಡ್ರಿ, ಇಲ್ಲಿ ಹೇಳ್ಯಾರ ನೋಡ್ರಿ. ಅರವಿಂದ್ ತಲುಪಿದ 30 ನಿಮಿಷಗಳ ನಂತರ ಅಂದರೆ 11 ಗಂಟೆಗೆ ಮುಗಿತಂತ. ಅರವಿಂದ್ 11 ಗಂಟೆ ಮುಗಿದು ಅಂದ್ರೆ ಅರವಿಂದ್ ಎಷ್ಟಕ್ಕೆ ಬಂದಾನ ಹೇಳ್ರಿ? 10:00 ಬಂದಾನು. ಅವ ಬಂದು 30 ನಿಮಿಷನಾಗ ಸಭೆ ಮುಗಿದ. ಕರೆಕ್ಟ್ ರೀ? 10:00 ಬಂದ್ರೂ ಅರವಿಂದ್ 10:00 ಬಂದ್ರೂ ಎಷ್ಟು ನಿಮಿಷ ಲೇಟಾಗಿ ಬಂದ ನೋಡ್ರಿ ಸಭೆಗೆ? 45 ನಿಮಿಷ ಲೇಟ್ ಮಾಡಿ ಬಂದ. ಸಭೆಗೆ 45 ನಿಮಿಷ ಲೇಟಾಗಿ ಬಂದ. 45 ನಿಮಿಷ ಲೇಟಾಗಿ ಬಂದ. ಅಂದ್ರೆ ಸಭೆ ಎಷ್ಟು ಸ್ಟಾರ್ಟ್ ಆಗ್ಯದ ಹೇಳ್ರಿ? ಸಭೆ ಅವ ಬರೋಕ್ಕೆ 45 ನಿಮಿಷ ಮೊದಲೇ ಸ್ಟಾರ್ಟ್ ಆಗ್ಯದ ಅಂದಂಗೆ. ಅಂದ್ರೆ ಸಭೆ ಎಷ್ಟು ಸ್ಟಾರ್ಟ್ ಆಗ್ಯದ ಹೇಳ್ರಿ? ಸಭೆ ಎಷ್ಟು ಸ್ಟಾರ್ಟ್ ಆಗ್ಯದ ಹೇಳ್ರಿ? ಸಭೆ ಎಷ್ಟು ಸ್ಟಾರ್ಟ್ ಆಗ್ಯದ ಹೇಳ್ರಿ? ಅವ ಬರೋಕ್ಕಿನ 45 ನಿಮಿಷ ಮೊದಲೇ ಚಾಲು ಆಗ್ಯದ. ಅವ 10:00 ಬಂದಾನಂದ್ರೆ ಎಷ್ಟು ಸ್ಟಾರ್ಟ್ ಆಗ್ಯದ ಹೇಳಿ? ಸಭೆ 9:45 ಸ್ಟಾರ್ಟ್ ಆಗ್ಯದ. ಸಭೆ 9:45 ಸ್ಟಾರ್ಟ್ ಆಗ್ಯದ. ಅಂದರೆ ಸಭೆ ಎಷ್ಟು ಸ್ಟಾರ್ಟ್ ಆಗೈತೆ ಕೇಳಿದ್ರೆ ಆನ್ಸರ್ 9:45. ಬಟ್ ಕ್ವಶನ್ ನೋಡ್ರಿ ನಮಗೆ ಏನು ಕೇಳ್ಯಾನವ? ಹಾಗಾದ್ರೆ ಉಮಾ ಸಭೆಗೆ ಎಷ್ಟು ಗಂಟೆಗೆ ಬಂದಳು? ಈ ಉಮಾ ಸಭೆಗೆ ಎಷ್ಟು ಗಂಟೆಗೆ ಬಂದಳು ನೋಡ್ರಿ? ಸಭೆ 9:40 ಸ್ಟಾರ್ಟ್ ಆಗ್ಯದ ಅಂತ. ಉಮಾ ನೋಡ್ರಿ ಎಷ್ಟು ನಿಮಿಷ ಜಲ್ದಿ ಬಂದಳಕಿ? 30 ನಿಮಿಷ ಜಲ್ದಿ ಬಂದಾಳತ್ತ. ಹಾಗಾದ್ರೆ ಉಮಾ ಹಾಗಾದ್ರೆ 30 ನಿಮಿಷ ಜಲ್ದಿ ಬರ್ಬೇಕು ಸಭೆಕಿನ. ಸಭೆ 9:45 ಅಂದ್ರೆ ಉಮಾ ಎಷ್ಟಕ್ಕೆ ಬಂದಿರ್ತಾಳೆ ಹೇಳ್ರಿ? ಉಮಾ 9:15 ಬಂದಿರ್ತಾಳಕ್ಕೆ. ಉಮಾ 9:15 ಬಂದಿರ್ತಾಳೆ. ಕರೆಕ್ಟ್ ರೀ? ಆನ್ಸರ್ ಡಾಟದಕ್ಕೆ 9:15. 9:15 ಕರೆಕ್ಟ್ ರೀ? ಇಷ್ಟು ಮಾಡ್ರಿ ಚಾಪ್ಟರ್ ಮುಗೀತು ನೋಡ್ರಿ. ಇಷ್ಟು ಮಾಡ್ರೆ ಈ ಚಾಪ್ಟರ್ ಮುಗೀತು. ಟೋಟಲಾಗಿ ಎಷ್ಟು ಟೈಪ್ ಹೇಳ್ರಿ?
ಆ ಟೈಪ್ ಮಾಡಿದ್ರಂದ್ರೆ ನಮಗೆ ಕ್ಲಾಕ್ ಚಾಪ್ಟರ್ ಮುಗೀತು. ಇದ್ರಾಗ ಇಂಪಾರ್ಟೆಂಟ್ ಅಂದ್ರೆ ಟೈಪ್ 3, ನೆಕ್ಸ್ಟ್ ಟೈಪ್ 4, ಟೈಪ್ 3, ಟೈಪ್ 4 ಮತ್ತು ಟೈಪ್ 6 ಮೋಸ್ಟ್ ಇಂಪಾರ್ಟೆಂಟು. ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಗ ಫುಲ್ ಇಂಪಾರ್ಟೆಂಟ್ ಲಾಸ್ಟ್ ಟೈಪ್ ನೋಡ್ರಿ. ಇವು ಭಾಳ ಇಂಪಾರ್ಟೆಂಟ್, ಯಾಕೆ ಎಕ್ಸಾಮ್ ಜಾಸ್ತಿ ರಿಪೀಟ್ ಆಗ್ಯಾವ ಕ್ವಶನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಮತ್ತೊಂದು ಚಾಪ್ಟರ್ ಮಾಡೋವಂತ್ರಿ. ಧನ್ಯವಾದಗಳು.